ಶ್ರೀಮತ್ಸೌಭಾಗ್ಯಜನನೀಂ ಸ್ತೌಮಿ ಲಕ್ಷ್ಮೀಂ ಸನಾತನೀಂ ಸರ್ವಕಾಮಫಲಾವಾಪ್ತಿಸಾಧನೈಕಸುಖಾವಹಾಂ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನೂಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ. ವಾಣೀತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದಪರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರವೃತ್ತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ. ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷಸ್ತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದರ ಪಟತ್ರಯ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಬ್ರಹ್ಮಣ ಊಚುಃ ಪಾರ್ಥ ಪ್ರಜಾಪಿತಾ ಸಾಕ್ಷಾತ್ ಇಕ್ಷ್ವಾಕುರಿವ ಮಾನವಃ ಬ್ರಹ್ಮಣ್ಯಃ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯಥಾ. ಶ್ರೀಮದ್ಭಾಗವತದ ಮೊದಲನೆಯ ಸ್ಕಂದದಲ್ಲಿ ಭಗವಂತನ ವಿಚಿತ್ರವಾದ ಮಹಿಮೆಯನ್ನು ಕೇಳ್ತಾ ವೇದವ್ಯಾಸದೇವರು ಸಮಾಧಿ ಭಾಷೆಯಲ್ಲಿ ನಾರದರ ಸಲಹೆಯಂತೆ ಭಾಗವತದ ರಚನವನ್ನು ಮಾಡಿದ ಕಥೆಯನ್ನು ನಾವು ಕೇಳಿದ್ದೇವೆ. ಆ ಭಾಗವತದ ರಚನೆಯಾದ ಮೇಲೆ ಕೃತವಾನ್ ದ್ವಾಪರಾದೌಚ ಅಂತ ಬಂತು. ದ್ವಾಪರಾದಿಯಲ್ಲಿಯೇ ವೇದವ್ಯಾಸದೇವರು ಭಾಗವತವನ್ನು ಮಾಡಿದರು ಅಂತ. ದ್ವಾಪರದ ಆದಿಯಲ್ಲಿ ಭಾಗವತವನ್ನು ಮಾಡಲಿಕ್ಕೆ ಹೇಗಾಗ್ತದೆ? ದ್ವಾಪರದ ಕೊನೆಯೊಳಗೆ ವೇದವ್ಯಾಸದೇವರ ಅವತಾರ ಆಗಿದ್ದು, ಕೃಷ್ಣನ ಅವತಾರ, ಪಾಂಡವರ ಅವತಾರ ಎಲ್ಲ ಆಗಿದ್ದು ದ್ವಾಪರದ ಕೊನೆಯ ಭಾಗದಲ್ಲಿ. 8 ಲಕ್ಷ ವರ್ಷದ ದ್ವಾಪರ ಯುಗದ ಕೊನೆಯ ಭಾಗದೊಳಗೆ ಎಲ್ಲರ ಅವತಾರ ಆಯಿತು. ಅಂಥದ್ದು ದ್ವಾಪರದ ಆದಿಯೊಳಗೆ ವೇದವ್ಯಾಸದೇವರು ಭಾಗವತವನ್ನು ಮಾಡ್ಯಾರೆ ಅಂತಂದರೆ ಹಂಗಲ್ಲ. ದ್ವಾಪರೇ ಆದೌಚ, ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರಕ್ಕಿಂತಲೂ ಆದಿಯಲ್ಲಿ ಪೂರ್ವದಲ್ಲಿ ಭಾಗವತದ ಅವತಾರವಾಯಿತು ಅನ್ನೋ ಅರ್ಥದಲ್ಲಿ ಕೃತವಾನ್ ದ್ವಾಪರಾದೌಚ ಅಂತ ನೀವು ತಿಳ್ಕೊಳ್ಬೇಕು ಅಂತ ಶ್ರೀಮದಾಚಾರ್ಯ ತಿಳಿಸ್ತಾ ಇದ್ದಾರೆ. ಅಂದರೆ ಏನರ್ಥ ವಿಚಾರ ಮಾಡ್ರಿ. ಭಾಗವತ ಏನು ಹೇಳಲಿಕ್ಕೆ ಹೊಂಟದ? ಕೃಷ್ಣ ಇನ್ನೂ ಹುಟ್ಟಿರಲೇ ಇಲ್ಲ, ಅರ್ಥಾತ್ ಕೃಷ್ಣಾವತಾರನೇ ಆಗಿರಲಿಲ್ಲ. ಅಷ್ಟರಲ್ಲಿ ವೇದವ್ಯಾಸದೇವರು ಏನು ಮಾಡಿದ್ರು? ಭಾಗವತದ ರಚನೆಯನ್ನ ಮಾಡಿ ಮುಗಿಸಿದ್ರು. ಇದು ನಮ್ಮ ವೇದವ್ಯಾಸದೇವರ ಸರ್ವಜ್ಞತೆಯ ಒಂದು ಅದ್ಭುತವಾದ ಗುಣ. ಮಹಾಭಾರತ ಯಾವಾಗ ಬರೆದ್ರು ವೇದವ್ಯಾಸದೇವರು? ಬಹಳ ಮೊದಲಿಲ್ಲ, ಧೃತರಾಷ್ಟ್ರ ಹುಟ್ಟೋಕ್ಕಿಂತ ಮೊದಲು ಬರೆದ್ರು ಅಂತ. ಭಾಗವತವನ್ನ ಕೃಷ್ಣನ ಅವತಾರಕ್ಕಿಂತಲೂ ಮೊದಲು ಬರೆದಾರೆ. ಮಹಾಭಾರತವನ್ನ ಧೃತರಾಷ್ಟ್ರ ಹುಟ್ಟೋಕ್ಕಿಂತಲೂ ಮೊದಲಿಗೇನೆ ವೇದವ್ಯಾಸದೇವರ ರಚನೆ ಮಾಡಿದರು ಅಂತ ವಿಚಿತ್ರವಾದಂತಹ ಇತಿಹಾಸವನ್ನು ನಮಗೆ ಶಾಸ್ತ್ರ ತಿಳಿಸಿಕೊಡುತ್ತದೆ. ಹಾಗಾಗಿ ಅದಕ್ಕೆ ಹೇಳೋದು ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಭಗವಂತನನ್ನು ಬಿಟ್ಟರೆ ಈ ಮಹಾಭಾರತ ಭಾಗವತದಂತಹ ಶ್ರೇಷ್ಠ ಗ್ರಂಥಗಳನ್ನು ಯಾರಿಗೆ ತಾನೇ ಬರೀಲಿಕ್ಕಾಗ್ತದೆ? ಯಾಕೆಂದರೆ ಯಾವ ಕಥೆಯನ್ನು ಬರೀತಾ ಇದ್ದಾರೋ ಆ ಕಥೆ ಆಗೋಕ್ಕಿಂತಲೂ ಮೊದಲೇನೆ ಆ ಕಥೆ ಹಿಂಗಾಗ್ತದೆ ಅಂತ ಬರೆದಂಥ ಮಹಾನುಭಾವರು ನಮ್ಮ ವೇದವ್ಯಾಸದೇವರು. ಭಾಗವತ ಕೃಷ್ಣನ ಅವತಾರಕ್ಕಿಂತಲೂ ಪೂರ್ವದಲ್ಲಿ ಬರೆದು ಕೃಷ್ಣನ ವಿಶಿಷ್ಟವಾದ ಮಹಿಮೆಯನ್ನು ಮೊದಲಿಗೆ ವರ್ಣಿಸಿದಂತಹ ಮಹಾನುಭಾವರು ಅವರು ನಮ್ಮ ವೇದವ್ಯಾಸದೇವರು. ಹಾಗಾಗಿ
ಇಷ್ಟು ಶುದ್ಧವಾದಂತಹ ಈ ಗ್ರಂಥದ ರಚನೆಯನ್ನು ಮಾಡಿ ಅದನ್ನು ಶುಕಾಚಾರ್ಯರಿಗೆ ಅವರು ಬೋಧನವನ್ನು ಮಾಡಿದ್ದಾರೆ. ಅವರು ಮುಂದೆ ಅದನ್ನು ಪರೀಕ್ಷಿತನಿಗೆ ತಾವು ಹೇಳಿದರು ಅಂತ ಬಂತು. ಪರೀಕ್ಷಿತನಿಗೆ ಅವನು ಪ್ರಾಯೋಪವೇಶಕ್ಕೆ ಅಂತ ಗಂಗಾದಂಡೆಗೆ ಕೂತಾಗ ಅವನಿಗೆ ಇದರ ಒಂದು ಉಪದೇಶ ಆಯಿತು ಅಂತ. ಯಾಕೆ ಪರೀಕ್ಷಿತ ಪ್ರಾಯೋಪವೇಶಕ್ಕೆ ಕೂಡುವಂತಹ ಪ್ರಸಂಗ ಏನು ಬಂತು ಅಂತ ಪ್ರಶ್ನೆಯನ್ನು ಮಾಡಿದಾಗ ಹಿಂದಿನ ಎಲ್ಲ ಕಥೆಯನ್ನು ಹೇಳ್ತಾ ಹೇಳ್ತಾ ಸಾಕ್ಷಾತ್ ಭಗವಂತ ತಾನು ಕುರುಕ್ಷೇತ್ರದ ಯುದ್ಧವನ್ನು ಪಾಂಡವರ ಪಕ್ಷದಲ್ಲಿ ಗೆಲುವನ್ನು ತಂದುಕೊಟ್ಟು ತತ್ರ ಶ್ರೀಹಿ ವಿಜಯ ಭೂತಿ ಅಂತ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯೋ ಭೂತಿ ಅನ್ನುವಂತೆ ಭಗವಂತ ಪಾಂಡವರಿಗೆ ತನ್ನ ಸಂಪೂರ್ಣವಾದ ಗೆಲುವನ್ನು ವಿಜಯವನ್ನು ತಂದುಕೊಟ್ಟಾದ ಮೇಲೆ ಅಶ್ವಮೇಧ ಯಾಗವನ್ನು ಎಲ್ಲ ಈ ಪಾಂಡವರಿಂದ 5 ಜನರಿಂದ 3 ಅಶ್ವಮೇಧವನ್ನೆಲ್ಲ ಮಾಡಿಸಿ ಆದ ಮೇಲೆ ಕುಂತಿದೇವಿ ಬಿಟ್ಟು ಹೋಗಬೇಡ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ತಾನು ಮಾಡಿದ್ದಾಳೆ. ಆವಾಗ ಯುಧಿಷ್ಠಿರನಿಗೆ ಪ್ರಶ್ನೆಗಳು ಬಂದಿವೆ. ಅದರ ಪರಿಹಾರಕ್ಕಾಗಿ ಭೀಷ್ಮಾಚಾರ್ಯರ ಕಡೆಗೆ ಕರೆದುಕೊಂಡು ಹೋಗಿ ಅವನಿಗೆ ಸಮಾಧಾನವಾಗುವಂತೆ ಉತ್ತರವನ್ನು ಕೊಡಿಸಿ ತಾನೇ ಮುಂದೆ ನಿಂತು ಉತ್ತರಾಯಣಕ್ಕಾಗಿ ಕಾಯ್ದಂತಹ ನಮ್ಮ ಭೀಷ್ಮರ ಮರಣವನ್ನು ತಾನೇ ಸಾಕ್ಷಿಯಾಗಿ ನೋಡಿ ಅವರಿಗೆ ಅನುಗ್ರಹವನ್ನು ಭಗವಂತ ಮಾಡಿದ. ಈ ಎಲ್ಲ ಕಥೆಗಳನ್ನು ನಿನ್ನೆಯ ದಿನ ನಾವು ಕೇಳಿದ್ದೇವೆ. ಭಗವಂತ ಮುಂದೆ ದ್ವಾರಕೆಗೆ ಅಂತ ಹೊರಟ್ರೆ ರತ್ನದಂಡವನ್ನು ಅರ್ಜುನ ತಾನು ಹಿಡಿತಾನೆ. ಉದ್ಧವ ಸಾತ್ವಿಕಿಯರು ಚಾಮರವನ್ನು ಬೀಸ್ತಾ ಇದ್ದಾರೆ. ಅಂಥ ಮಧ್ಯದೊಳಗೆ ಎಲ್ಲ ಸ್ತ್ರೀಯರು ಬಂದು ನಿಂತು ಅವನ ಬೀಳ್ಕೊಡುಗೆಗಾಗಿ ಪುಷ್ಪವೃಷ್ಟಿಯನ್ನು ಮಾಡುವ ಸಂದರ್ಭದಲ್ಲಿ ಭಗವಂತ ಎಲ್ಲ ಆ ಯಮುನಾ ಸಿಂಧು ನದಿಗಳನ್ನು ದಾಟ್ತಾ ದ್ವಾರಕೆಗೆ ಭಗವಂತ ಬರ್ತಾ ಇದ್ದಾನೆ. ಬಂದರೆ ಅಲ್ಲಿ ಅತ್ಯಂತ ಪ್ರೀತಿಯಿಂದ ಎಲ್ಲರೂ ಅವನಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ನಿತ್ಯದಲ್ಲೂ ಕೂಡ ಕೃಷ್ಣನ ಮುಖವನ್ನು ನೋಡಿಯೇ ತೃಪ್ತಿ ಪಡುವ ದ್ವಾರಕೆಯ ಜನ ಇಷ್ಟು ದಿನ ಕೃಷ್ಣ ಬಿಟ್ಟು ಹೋದರೆ ನವಿತೃಪ್ಯಂತಿ ದೃಶಃ ಶ್ರಿಯೋ ಧಾಮಂಗಮಚ್ಯುತಂ. ಸ್ತ್ರೀಯರ ಕಣ್ಣುಗಳಿಗೆ ಹಬ್ಬ ಹೋದಂತಾಗಿತ್ತಂತೆ ಕೃಷ್ಣ ಇಲ್ಲದಾಗ. ಅಷ್ಟು ಅವನನ್ನು ಪ್ರಹ್ವ ಅಭಿವಂದನ ಆಶ್ಲೇಷ ಕರಸ್ಪರ್ಶ ಸ್ಮಿತೇಕ್ಷಣೈ ಬಂದಾಗ ಎಲ್ಲರಿಗೂ ಕೆಲವರಿಗೆ ಬಗ್ಗೆ ನಮಸ್ಕಾರ ಮಾಡಿದ, ಕೆಲವರಿಗೆ ಸ್ವಲ್ಪ ಇಷ್ಟೇ ಕೈ ಮುಗಿದು ಬಿಟ್ಟ, ಕೆಲವರನ್ನು ಸ್ಪರ್ಶ ಮಾಡಲಿಕ್ಕೆ ಅವರ ಕೈ ಕುಲುಕಿದ, ಕೆಲವರನ್ನು ಅಪ್ಕೊಂಡ, ಕೆಲವರನ್ನು ನೋಡಿ ಕೈ ಮಾಡಿದ, ಕೆಲವರು ನೋಡಿದ ಬರೇ ಕೆಲವರನ್ನ. ಎಲ್ಲರಿಗೂ ತಮ್ಮ ತಮ್ಮ ಯೋಗ್ಯತೆಯ ಪ್ರಕಾರ ಭಗವಂತ ಅನುಗ್ರಹವನ್ನು ತಾನು ಮಾಡಿ ಆಶೀರ್ವಾದವನ್ನು ಮಾಡಿ ಅಲ್ಲಿಯಿಂದ ಮುಂದೆ ಹೋಗಿ ತಂದೆ ತಾಯಿಗಳನ್ನು ಭೇಟಿಯಾಗ್ತಾ ಇದ್ದಾನೆ. ಮನ್ಯತೆ ತನ್ಮಯಂ ಲೋಕಃ ಹ್ಯಸಂಗಮಪಿ ಸಂಗಿನಂ ಆತ್ಮೌಪಮ್ಯೇನ ಮನುಜಂ ಪ್ರಾವೃಣ್ವಾನ್ ಅಮತೋ ಅಬುಧಃ. ಭಗವಂತನನ್ನ ಅಜ್ಞರು ಮಾತ್ರ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ತಾನು ಅಸಂಗನಾದರೂ ಕೂಡ ಭಕ್ತರ ಸಂಘವನ್ನು ಬಯಸುವಂತಹ, ಎಲ್ಲರಿಗೆ ಮೋಹನ ಮಾಡುವಂತಹ ಸಾಕ್ಷಾತ್ ಕೃಷ್ಣನನ್ನು ನೋಡಿ ಎಲ್ಲರೂ ಅಲ್ಲಿ ಸಂತೋಷಗೊಂಡಿದ್ದಾರೆ. ಆ ಕಡೆಗೆ ಉತ್ತರೆಯ ಗರ್ಭ ಭಗವಂತ ಉಜ್ಜೀವನ ಮಾಡಿ ಬಂದಿದ್ದ. ಬ್ರಹ್ಮಾಸ್ತ್ರವನ್ನು ಅಶ್ವತ್ಥಾಮ್ನ ವಿಸೃಷ್ಟೇನ ಬ್ರಹ್ಮಶೀಷ್ಣೋರು ತೇಜಸ ಉತ್ತರಾಯ ಹತೋ ಗರ್ಭ ಈಶೇನ ಉಜ್ಜೀವಿತ ಪುನಃ. ಕೃಷ್ಣ ಪರಮಾತ್ಮ ತಾನು ಬರುವಾಗ ಬ್ರಹ್ಮಾಸ್ತ್ರದಿಂದ ಹೊಡೆತ ತಿಂದಂತಹ ಆ ಉತ್ತರೆಯ ಗರ್ಭವನ್ನು ರಕ್ಷಣೆ ಮಾಡಿ ಅದನ್ನು ಉಜ್ಜೀವನಗೊಳಿಸಿ ಈ ಕಡೆಗೆ ಬಂದಾನೆ. ಬಂದಾಗ ಈ ಕಡೆಗೆ ತಾಯಿಯ ಗರ್ಭದೊಳಗೆ ಕೃಷ್ಣ ಬಂದು ಪ್ರವೇಶ ಮಾಡಿ ಸುತ್ತಮುತ್ತಲೂ ಅಡ್ಡಾಡುವಂತಹ ಗದಾಧಾರಿಯಾದ ಭಗವಂತನನ್ನು ನೋಡಿದ್ದಕ್ಕೆ ಅವನಿಗೆ ಪರೀಕ್ಷಿತ ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷಿತ ನೋಡ್ರಿ, ಅಂಗುಷ್ಟ ಮಾತ್ರ ಮಲಂ ಸ್ಫುರತ್ ಪುರಟ ಮೌಲಿನಂ. ಭಗವಂತನ ಗಾತ್ರ ಎಷ್ಟಿತ್ತು ಗರ್ಭ ಪ್ರವೇಶ ಮಾಡಿದಾಗ? ಒಂದು ಅಂಗುಷ್ಟದಷ್ಟಿತ್ತಂತ. ಇಷ್ಟೇ ಒಂದು ಅಂಗುಷ್ಟದ ಗಾತ್ರದೊಳಗೆ ಭಗವಂತ ಕಿರೀಟನೂ ಹಾಕ್ಕೊಂಡಿದ್ದ, ಕೌಸ್ತುಭ ಮಣಿ ಹಾಕ್ಕೊಂಡಿದ್ದ, ಎಲ್ಲ ಬಂಗಾರದ ಕವಚ ಹಾಕ್ಕೊಂಡಿದ್ದ, ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡಿದ್ದ. ಇಷ್ಟೇ ಗಾತ್ರ. ದಹರ ಉತ್ತರೇಭ್ಯ ಅಂತ ಭಗವಂತ ತಾನು ಎಂತಹ ತನ್ನ ಅಣುವಿನೊಳಗೆ ಅಣುರೂಪವನ್ನು ತೆಗೆದುಕೊಂಡ್ರು ತನ್ನ ಸಚ್ಚಿದಾನಂದಾತ್ಮಕವಾದ ದೇಹ ಹೆಂಗಿರುತ್ತದೋ ಹಾಗೇ ಇರ್ತಾನೆ. ನಾವು ಇವತ್ತೊಂದು ಫೋಟೋ ಭಾಳ ಸಣ್ಣದು ಮಾಡ್ತೀವಿ, ಭಾರಿ ಝೂಮ್ ಮಾಡ್ತೀವಿ, ಭಾರಿ ಟೆಕ್ನಾಲಜಿ ಅಂತೀವಿ. ಟೆಕ್ನಾಲಜಿ ಮೊಬೈಲ್ನಾಗ ಅಷ್ಟೇ ಅದ. ಭಗವಂತ ನಿಜವಾಗಿ ಆ ಅಣಿಮಾ ಗರಿಮಾಗಳನ್ನು ತೋರಿಸೋದು ಯೋಗಿಗಳೇ ತೋರಿಸ್ತಾರೆ. ಇನ್ನು ಭಗವಂತನಿಗಂತೂ ಯೋಗೇಶ್ವರ ತೋರಿಸಲಿಕ್ಕೆ ಸಾಧ್ಯ ಇದ್ದೇ ಇದೆ. ಹಾಗಾಗಿ ಅಷ್ಟು ಸಣ್ಣ ಗರ್ಭದೊಳಗೆ ತಾನು ಪ್ರವೇಶ ಮಾಡಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಗರ್ಭದಲ್ಲಿ ರಕ್ಷಣೆ ಮಾಡಿದ ಭಗವಂತನೇ
ನಿಜವಾಗಿ ನಮ್ಮೆಲ್ಲರ ರಕ್ಷಣೆಯನ್ನು ಎಲ್ಲ ಕಾಲಕ್ಕೆ ಮಾಡ್ತಾನೆ. ನಾವು ತಿಳ್ಕೊಂಡಿವಿ ಅಷ್ಟೇ, ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಳಿಕ್ಕೆ ಸಮರ್ಥ ಇದ್ದೀವಿ, ಆತ್ಮನಿರ್ಭರ ಇದ್ದೀವಿ ಅಂತ. ಆದರೆ ನಿಜವಾಗಿ ಇರೋದು ಭಗವಂತ ಆತ್ಮ ಅಂದರೆ ಪರಮಾತ್ಮ ನಿರ್ಭರರಾಗಿದ್ದೀವಿ ಅಂದರೆ ಅಡ್ಡಿ ಇಲ್ಲ ಅಷ್ಟೇ. ಹೀಗಾಗಿ 10 ತಿಂಗಳ ಗರ್ಭವನ್ನು ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ. ರಕ್ಷಣೆ ಮಾಡಿದಾಗ ಅವನನ್ನು ನೋಡಿದ್ದಕ್ಕೆ ಪರೀಕ್ಷಿತ ಅಂತ ಹೆಸರು ಬಂತು. ಒಂದು ಪರಿತಃ ಈಕ್ಷತೆ, ಸುತ್ತ ಅಡ್ಡಾಡಿದ ದೇವರನ್ನು ನೋಡಿದ ಅಂತ. ಇನ್ನೊಂದು ಮುಂದೇನಾಗ್ತದೆ, ಹುಟ್ಟಿದ ಕೂಸಿಗೆ ನಾಮಕರಣ ಮಾಡಬೇಕು ಅಂತ ರಾತ ಅಂತ ಅನ್ನೋದಕ್ಕೆ ರಕ್ಷಿತ ಅಂತ ಅರ್ಥ ಇದೆ. ವಿಷ್ಣುವಿನಿಂದ ಈತ ರಕ್ಷಿತನಾದ ಅನ್ನೋದಕ್ಕೆ ವಿಷ್ಣುರಾತ ಅನ್ನುವ ಹೆಸರು ಪರೀಕ್ಷಿತನಿಗೆ ಬಂತು. ಅವನ ಜಾತಕರ್ಮವನ್ನು ಮಾಡಿಸಬೇಕು, ಅವನ ಕುಂಡಲಿ ತೆಗೆಸಬೇಕು ಅಂತ ಅನೇಕ ಬ್ರಾಹ್ಮಣರನ್ನು ಕರೆಸಿ ಪಾಪ ಎಲ್ಲ ಸ್ವಸ್ತಿ ಪುಣ್ಯವಾಚನವನ್ನೆಲ್ಲ ಮಾಡಿಸಿ ಧೃತರಾಷ್ಟ್ರ ತಾನು ಮೊಮ್ಮಗನನ್ನು ತೊಡಿ ಮೇಲೆ ಇಟ್ಕೊಂಡು ಕೂತು ಹೆಂಗಾಗ್ತಾನ್ರಿ ನಮ್ಮ ಮೊಮ್ಮಗ, ಕುಂಡ್ಲಿ ನೋಡಿ ಹೇಳ್ರಿ ಅಂತ ಆ ಜ್ಯೋತಿಷಿಕರಿಗೆ ಕೇಳಿದ್ರೆ, ಬ್ರಹ್ಮಣ್ಯ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯಥ, ಸಾಕ್ಷಾತ್ ರಾಮನ ರಾಜ್ಯ ಹೆಂಗಿತ್ತೋ ಹಂಗ ರಾಜ್ಯ ಆಳ್ತಾನೆ ನಿನ್ನ ಮೊಮ್ಮಗನಾದ ಪರೀಕ್ಷಿತ ಅಂತ ಅವ್ರು ಹೇಳ್ತಾರ್ರಿ. ಏಷ ಧಾತಾ ಶರಣ್ಯಂಚ ಯಥಾ ಹ್ಯೌಷೀನರ ಶಿಬಿಹಿ, ಆ ಶಿಬಿ ಮಹಾರಾಜ ಹೆಂಗಿದ್ನೋ ರಾಮದೇವರು ಅಂದ್ರೆ ಅದು ಪೂನಾಧಿಕವಾದಂತಹ ದೃಷ್ಟಾಂತ, ಅಧಿಕ ದೃಷ್ಟಾಂತ ಅಂತ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ಇರಲಿ, ಅಂತೂ ಅರ್ಜುನನಂತೆ ತಾನು ಧನ್ವಿ ಆಗ್ತಾನೆ, ಬೆಂಕಿಯಂತೆ ದುರ್ದರ್ಶನ ಆಗ್ತಾನೆ, ಸಮುದ್ರದಂತೆ ಅವನನ್ನು ದಾಟಲು ಅಸಾಧ್ಯನಾಗ್ತಾನೆ, ಸಿಂಹದಂತೆ ವಿಕ್ರಾಂತನಾಗ್ತಾನೆ, ಸಾಕ್ಷಾತ್ ಭೂಮಿಯಂತೆ ತಿತಿಕ್ಷುವಾಗ್ತಾನೆ, ಭಾರೀ ಸಹಿಷ್ಣುವಾಗ್ತಾನೆ. ನಿನ್ನ ನೋಡಿ, ತಂದೆ ತಾಯಿ ಹೇಗೆ ಮಗುವನ್ನು ನೋಡಿ ಎಲ್ಲ ಸಹನವನ್ನು ಮಾಡ್ತಾರೋ ಅಷ್ಟು ತನ್ನ ಪ್ರಜೆಗಳನ್ನು ಸಹನ ಮಾಡಿ ತಾನು ಪಾಲಿಸ್ತಾನೆ. ಅವನು ಎಲ್ಲ ಭೂತಗಳಿಗೆ ಆಶ್ರಯವನ್ನು ನೀಡ್ತಾನೆ. ರಂತಿದೇವನಂತೆ ಉದಾರನಾಗ್ತಾನೆ, ಯಯಾತಿಯಂತೆ ಧಾರ್ಮಿಕನಾಗ್ತಾನೆ. ಕೃಷ್ಣನಲ್ಲಿ ಪ್ರಹ್ಲಾದನಂಥ ಭಕ್ತಿಯನ್ನ ಮಾಡ್ತಾನೆ ನಿನ್ನ ಮೊಮ್ಮಗನಾದಂತಹ ಪರೀಕ್ಷಿತ. ಅಷ್ಟೇ ಅಲ್ಲ, ನಿಗೃಹೀತ ಕಲೇರೇಶ ಭುವೋ ಧರ್ಮಸ್ಯ ಕಾರಣ, ಧರ್ಮಕ್ಕಾಗಿ ಕಲಿಯ ನಿಗ್ರಹವನ್ನೇ ಮಾಡ್ತಾನೆ ನಿನ್ನ ಮೊಮ್ಮಗನಾದ ಪರೀಕ್ಷಿತ. ಮುಂದೆ ತಕ್ಷಕಾದ ಆತ್ಮನೋ ಮೃತ್ಯುಂ ದ್ವಿಜಪುತ್ರೋಪಸರ್ಜಿತಾಂ ಪ್ರಪತ್ಸ್ಯತೆ ಉಪಶ್ರುತ್ಯ ಮುಕ್ತ ಸಂಗಪ್ಪದಂ ಹರೇಹೇ. ಭಗವಂತ ಸ್ಪಷ್ಟವಾಗಿ ಹೇಳಿದ. ಬಂದ ಬ್ರಾಹ್ಮಣರು ಜ್ಯೋತಿಷಿಕರು ಎಲ್ಲರೂ ಹೇಳ್ತಾ ಇದ್ದಾರೆ, ತಕ್ಷಕನಿಂದ ತಾನು ಆ ದ್ವಿಜಪುತ್ರ ಬ್ರಾಹ್ಮಣ ಪುತ್ರನಾದಂತಹ ಆ ಶೃಂಗಿ ಕೊಟ್ಟ ಶಾಪಕ್ಕೆ ಒಳಗಾಗಿ ಅವನು ಸತ್ತು ಹೋಗ್ತಾನೆ. ಗಂಗೆಯಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತು ಶುಕಾಚಾರ್ಯರಿಂದ ಭಾಗವತ ಶ್ರವಣವನ್ನು ಮಾಡಿ ಆತ ಕೊನೆಯಲ್ಲಿ ದೇಹತ್ಯಾಗವನ್ನ ಮಾಡಿ ಮೋಕ್ಷವನ್ನೇ ನಿನ್ನ ಮೊಮ್ಮಗ ಪಡೀತಾನೆ. ಇಷ್ಟು ಎಂದು ಹೇಳ್ಯಾರ. ಇನ್ನ ಕೂಸು ತೊಡಿ ಮೇಲೆ ಅದ. ಯುಧಿಷ್ಠಿರನ್ ತೊಡಿ ಮೇಲೆ ಇದ್ದಾಗ ಜ್ಯೋತಿಷ್ ಹೇಳ್ರಿ ಅಂತ ಹೇಳಿದ್ರೆ ಹುಟ್ಟಿನ ಸಾಯೋತನ ಎಲ್ಲ ಹೇಳ್ಬಿಟ್ರು ಮಹಾನುಭಾವರು. ಅವಂಗ ದೊಡ್ಡವಾದ್ಮೇಲೆ ಮತ್ತು ಇವು ಮನ್ಯಾಗಿನ ಹೆಣ್ಮಕ್ಳು ಹೇಳೋರೆ ನೋಡ್ರಿ, ನಿಂಗೆ ಮುಂದೆ ಹಾವು ಬಂದು ಕಡದು ಸಾಯ್ತೀಪ ನೀನು ಅಂತ. ಇವು ಹಿಂಗೆ ಹೇಳಲಿಕ್ಕತ್ಮೇಲೆ ಅವ ಯಾವ ಅಟಗಿ ಸಾಮಾನು ನೋಡ್ತಾನೆ ಎಲ್ಲ ಅವ ಇದನ್ನೇ ಮಾಡ್ತಿದ್ನಂತ, ಪರೀಕ್ಷಾನೇ ಮಾಡ್ತಿದ್ದ. ಇದು ಹಾವೇನು ಅಂತ. ಒಂದೇ ನಿಮಿಷ. ಸಯೇಷ ಲೋಕೆ ವಿಖ್ಯಾತಃ ಪರೀಕ್ಷಿತಿಯ ಪ್ರಭು ಸರ್ಪದೃಷ್ಟಿ ಮನುಧ್ಯಾಯನ್ ಪರೀಕ್ಷೇತ ನರೇಶ್ವಿಹ. ಯಾರನ್ನು ನೋಡಿದ್ರು ಪರೀಕ್ಷಾ ಮಾಡ್ತಿದ್ದ. ಒಬ್ಬ ಮನುಷ್ಯ ಬಂದಂದ್ರೆ, ನೀ ಹಾವೇನು ನೀ ಹಾವ ಮನುಷ್ಯನ, ನೀ ಏನಿದ್ದಿ ಹೇಳ. ಒಂದು ಆಕಳು ಅಂತಂದ್ರೆ ನೀ ಹಾವೇನಪ್ಪ. ಒಂದು ಏನು ನೋಡಿದ್ರು ಪರೀಕ್ಷಾ ಮಾಡ್ತಿದ್ದ. ಅದಕ್ಕೂ ನೀ ಪರೀಕ್ಷಿತ ಅಂತ ಹೆಸರು ಬಂತು ಅಂತ. ಒಂದು ಗರ್ಭದೊಳಗಿದ್ದಂತಹ ದೇವರನ್ನ ಸುತ್ತಲೂ ನೋಡಿದ್ದ ಅನ್ನೋದಕ್ಕೆ ಪರೀಕ್ಷಿತ, ಇನ್ನೊಂದು ಕಂಡದ್ದನ್ನೆಲ್ಲ ಪರೀಕ್ಷಾ ಮಾಡ್ತಿದ್ದ ಅನ್ನೋದಕ್ಕೂ ಪರೀಕ್ಷಿತ ಅನ್ನುವಂಥ ಹೆಸರು ಅವನಿಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಅಂತಹ ಪರೀಕ್ಷಿತ ಅಲ್ಲಿ ಜನ್ಮವನ್ನ ತಾಳಿಯಾದ ಮೇಲೆ ಈ ಕಡೆಗೆ ಭಗವಂತ ದ್ವಾರಕೆಗೆ ತಾನು ಬಂದಿದ್ದಾನೆ. ದ್ವಾರಕೆಗೆ ಬಂದಾಗ ಅಲ್ಲಿ ಅವರೆಲ್ಲರೂ ಸ್ವಾಗತ ಮಾಡಿ ಅವರು ಉತ್ಸವವನ್ನು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದೊಳಗೆ ತೀರ್ಥಯಾತ್ರೆಗೆ ಹೋಗಿದ್ದಾನೆ ವಿದುರ ತೀರ್ಥಯಾತ್ರೆಗೆ ಹೋದಾಗ ಮೈತ್ರೇಯರಿಂದ ಎಲ್ಲ ವೃತ್ತಾಂತವನ್ನು ತಾನು ತಿಳ್ಕೊಂಡಿದ್ದಾನೆ. ಪ್ರಶ್ರಯಾವಾನತೋ ರಾಜ ಪ್ರಾಹಸ್ವಾನ ಅಂಚ ಶೃಣ್ವತಾಂ. ಮಿತ್ರೇಯರು ಬಂದರು, ಭಾರಿ ಅವರಿಬ್ಬರ ಸಂವಾದ ಆಯಿತು. ಎಲ್ಲ ಆರಾಮಿದ್ದಾರಿಲ್ಲೋ ಎಲ್ಲ ಕೇಳಿದ. ತೀರ್ಥೀಕುರ್ವಂತಿ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ. ಯುಧಿಷ್ಠಿರ ಕೇಳ್ತಾ ಇದ್ದಾನೆ, ಯಾವ ರೀತಿಯಿಂದ ನಾವು
ಬದುಕಬೇಕು ಅನ್ನೋದನ್ನು ಕಾಕ ನೀ ನಮಗೆ ತಿಳಿಸು. ವಿದುರ ತೀರ್ಥಯಾತ್ರ ಎಲ್ಲ ಮಾಡಿ ಮೈತ್ರೇಯರಿಂದ ಎಲ್ಲ ಕೇಳಿಕೊಂಡು ಬಂದಿದ್ದ. ಅವಾಗ ತೀರ್ಥಗಳಿಗೆ ಹೋದ ನೀನು ಅಲ್ಲಿಯ ತೀರ್ಥಕ್ಷೇತ್ರಗಳನ್ನು ನೀನು ಪವಿತ್ರ ಮಾಡಿ ಬಂದವ. ವಿದುರನ ಮಹಾತ್ಮ್ಯವನ್ನು ಯುಧಿಷ್ಠಿರ ಹೇಳ್ತಾನೆ. ಹಂಗೆ ನೋಡಿದರೆ ವಿದುರ ಬೇರೆ ಅಲ್ಲ, ಯುಧಿಷ್ಠಿರ ಬೇರೆ ಅಲ್ಲ, ಇಬ್ಬರು ಯಮಧರ್ಮನ ಅವತಾರರೇ. ಅಂತೂ ನಿನ್ನ ಪುಣ್ಯ ಎಷ್ಟು, ನಿನ್ನ ಸಾಧನ ಎಷ್ಟು. ವಿದುರ ಎಂಥ ಮಹಾನುಭಾವ ಅಂದರೆ, ನಾವೆಲ್ಲ ಹೋಗಿ ತೀರ್ಥಕ್ಷೇತ್ರದೊಳಗೆ ಸ್ನಾನ ಮಾಡಿ ನಮ್ಮ ಪಾಪ ಕಳ್ಕೊಂಡ್ಬರ್ತೀವಿ. ನಾವೇನೆಲ್ಲ ಪಾಪ ಬಿಟ್ಟು ಬಂದೀವಿ ನೋಡ್ರಿ. ಗಂಗಾ, ಯಮುನಾ, ಕೃಷ್ಣ, ಗೋದಾವರಿ ಒಳಗೆ ಮಹಾನುಭಾವರು ಬಂದು ಸ್ನಾನ ಮಾಡಿದ್ರೆ ಆ ನದಿ ಒಳಗಿದ್ದ ಪಾಪಗಳು ಸುಟ್ಟು ಹೋಗ್ತಾವಂತೆ. ಅಂಥವ ನಮ್ಮ ವಿದುರ. ತೀರ್ಥೀಕುರುವಂತೆ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ. ತಮ್ಮೊಳಗಿದ್ದ ಭಗವಂತನ ದಿವ್ಯವಾದ ವಿಭೂತಿಯಿಂದ ತೀರ್ಥದೊಳಗಿದ್ದಂತಹ ಪಾಪವನ್ನು ಕಳೆಯುವಂತಹ ಮಹಾನುಭಾವರು ವಿದುರನಂತಹ ಸಾಧಕರು. ಹಾಗಾಗಿ ನೀನು ಎಲ್ಲ ಕಡೆಗೆ ಅಡ್ಡಾಡಿ ಬಂದಿಯಲ್ಲಪ್ಪ, ಎಲ್ಲೆಲ್ಲಿ ಏನೇನು ನಡೆದದ ಹೇಳು ಅಂತ ಯುಧಿಷ್ಠಿರ ತಾನು ಕೇಳ್ತಾ ಇದ್ದಾನೆ. ಕೇಳಿದರೆ ವಿನಾ ಯದುಕುಲಕ್ಷಯಂ ಎಲ್ಲ ಹೇಳಿದ. ಎಲ್ಲರೂ ಆರಾಮಿದ್ದಾರೆ, ಇಂತಿಂಥ ಕಡೆಗೆ ಇಂತಿಂಥದ್ದು ನಡೆದಿದೆ, ನೀನು ಭಾರಿ ರಾಜ್ಯ ಆಳ್ತಾ ಇದ್ದೀಯ, ನಿನ್ನ ಪ್ರಜೆಗಳು ಆನಂದದಿಂದಿದ್ದಾರೆ ಎಲ್ಲ ಹೇಳಿ 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 ಒಂದನ್ನು ಮಾತ್ರ ಹೇಳಲಿಲ್ಲ. ಏನು ಅಂದರೆ ಯದುಕುಲಕ್ಷಯಂ, ಯದುಗಳಿಗೆ ನಾಶ ಆಗುವ ಶಾಪ ಆಗಿತ್ತು. ಅದನ್ನು ಮಾತ್ರ ವಿದುರ ಸರ್ವಥಾ ಯುಧಿಷ್ಠಿರನಿಗೆ ಅದನ್ನು ಹೇಳಲಿಲ್ಲ. ಯದುಕುಲ ಕ್ಷಯಂ ಅಂದರೆ ಕ್ಷಯ ಆಗಿಬಿಟ್ಟಿತ್ತು ಅಂತ ಅರ್ಥ ಬರ್ತದೆ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಕ್ಷಯ ಆಗಿದ್ದಿಲ್ಲ. ಇದಾದ ಮೇಲೂ ಮುಂದೆ ಎಷ್ಟೋ ವರ್ಷ, 20 ವರ್ಷ ವತ್ಸರಾತ್ ಪೂರ್ವಂ ವಿದುರಸ್ಯ ಯುಧಿಷ್ಠಿರ ಭಾವ ಯುಧಿಷ್ಠಿರೇಣ ಏಕೀಭಾವ. ಯದುಕುಲ ಕ್ಷಯ ಆಗೋಕ್ಕಿಂತಲೂ 21 ವರ್ಷ ಮೊದಲೇನೇ ವಿದುರ ತಾನು ತೀರಿ ಹೋಗಿದ್ದಾನೆ ಅಂತಿದೆ. ಹೀಗಾಗಿ ಯದುಕುಲ ಕ್ಷಯವನ್ನು ಅವ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಶಾಪ ಆಗಿದ್ದರ ಕಥೆ ಅವನಿಗೆ ಗೊತ್ತಿತ್ತು. ಇನ್ನು ಮುಂದೆ ಯದುಕುಲ ಕ್ಷಯ ಆಗೋದಿದೆ ಅನ್ನೋದು ಗೊತ್ತಿತ್ತು. ಅದನ್ನು ಮಾತ್ರ ಯುಧಿಷ್ಠಿರನಿಗೆ ಅವನು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಯಾರಿವನು ವಿದುರ? ಅಬ್ಬಿಭ್ರದ್ಯ ಅರ್ಯಮಾ ದಂಡಂ ಯಥಾಘಮಘಕಾರಿಷು ಯಾವದ್ಬಭಾರ ಶೂದ್ರತ್ವಂ ಶಾಪಾದ್ ವರ್ಷಶತಂ ಯಮಃ. ಯಮದೇವರಿಗೆ 100 ವರ್ಷ ನೀನು ದಾಸೀಪುತ್ರನಾಗಿ ಹುಟ್ಟು ಅಂತ ಶಾಪ ಆಗಿರ್ತದೆ. ಅವನೇ ಈ ವಿದುರ. ಮಾಂಡವ್ಯ ಅನ್ನುವಂಥ ಒಬ್ಬ ಋಷಿಗಳು. ಆ ಋಷಿಗಳು ಒಂದು ನದಿ ತೀರದೊಳಗೆ ಸಂಚಾರ ಮಾಡಬೇಕಾದಾಗ, ತಪಸ್ಸು ಮಾಡಬೇಕಾದಾಗ, ಯಾರೋ ಒಂದಿಷ್ಟು ಕಳ್ಳರು ಅವರು ತಮ್ಮದೆಲ್ಲ ರಾಜನ ಒಂದು ಸಂಪತ್ತನ್ನು ಅಪಹಾರ ಮಾಡಿಕೊಂಡು ಹೋಗಬೇಕಾದಾಗ ಈ ಮಾಂಡವ್ಯ ಋಷಿಗಳ ಕಡೆಗೆ ಅದನ್ನ ಇಟ್ಟು ಹೋಗಿಬಿಟ್ಟಿರ್ತಾರೆ. ಅದನ್ನಿಟ್ಟು ಹೋದಾಗ ಆ ರಾಜದೂತರ ಹಿಂದೆ ಬೆನ್ನತ್ತಿ ಬಂದವರು ಇವರೇ ಕಳ್ಳತನ ಮಾಡ್ಯಾರ ಕಾಣಿಸ್ತದ ಅಂತ ಹೇಳಿ ಇವರನ್ನ ಹೋಗಿ ಅಲ್ಲೇ ರಾಜನ ಮುಂದೆ ನಿಲ್ಲಿಸ್ತಾರೆ. ಭಾರೀ ಕೋಪದಿಂದ ಅವರು ರಾಜ ಇವರನ್ನ ಶೂಲಕ್ಕೇರಸ್ರಿ ಅಂತ ಹೇಳಿಬಿಡ್ತಾನೆ. ಶೂಲಕ್ಕೇರಸ್ರಿ ಅಂತ ಹೇಳಿದಾಗ ಇವರನ್ನ ಜನ ಶೂಲಕ್ಕೇರಿಸೋ ಮುಂದಾಗಿ ಇವ್ರು ಯಾರೋ ಭಾರಿ ತಪಸ್ವಿದಾರ ಕಾಣಿಸ್ತದ್ರಿ, ನೋಡ್ರಿ ವಿಚಾರ ಮಾಡ್ರಿ ಅಂತ ಹೇಳಿದಾಗ ಇವ್ರ ತಪಸ್ಸನ್ನು ಕೇಳಿ ನಮಗೆ ಏನೋ ತಪ್ಪು ಇದು ಆಗಿರಬೇಕು ಅಂತ ತಿಳ್ಕೊಂಡು ಅವರನ್ನ ಶೂಲಕ್ಕೇರಿಸ್ಲಾರ್ದೆ ಕಳಿಸ್ತಾನ. ಇಷ್ಟೆಲ್ಲ ಆದ ಮ್ಯಾಲೂ ಇವರು ಯಮನ ಕಡೆಗೆ ಹೋಗಿ ನನಗೆ ಶೂಲ ಏರಿಸುವಂಥ ಶಿಕ್ಷಾ ನೀ ಹೆಂಗೆ ಕೊಡಿಸಿದಿ ಅಂತ ಯಮನ ಮೇಲೆ ಸಿಟ್ಟಿಗೆ ಬರ್ತಾರೆ ಇವರು ಮಾಂಡವ್ಯ ಋಷಿಗಳು. ಅವು ಶೂಲಕ್ಕೆ ಏರ್ಸೇ ಇಲ್ಲ ಒಂದೇದಂತಂತಂದ್ರೆ ಏರಿಸ್ಲಾರ್ದೆ ಕಳಿಸಿದ್ರು. ನೀನು ಇಂಥ ಅನ್ಯಾಯ ಆಗ್ಲಿಕ್ಕೆ ಹೆಂಗೆ ಬಿಟ್ಟು, ನೀ ಯಮಧರ್ಮ, ನೀ ಧರ್ಮ ನಿಲ್ಲಿಸ್ಬೇಕಾಗಿತ್ತು, ಅದನ್ನು ತಡಿಬೇಕಾಗಿತ್ತು, ನೀನು ಯಾಕೆ ತಡೀಲಿಲ್ಲ ಅಂತ ಹೋಗಿ ಯಮನಿಗೆ ಹೋಗಿ ನೀ ದಾಸೀಪುತ್ರನಾಗಿ ಹುಟ್ಟು 100 ವರ್ಷ ಅಂತ ಶಾಪ ಕೊಟ್ಬಿಟ್ಟಿರ್ತಾರೆ ಇವರು ಮಾಂಡವ್ಯ ಋಷಿಗಳು. ಆ ನೀವು ಯಾಕಂದ್ರೆ ಯಮದೇವ್ರು ಏನು ಹೇಳ್ತಾರೆ, ನಿನಗೆ ಆ ಶಿಕ್ಷಾ ಯಾಕಾಗಿತ್ತಂದ್ರೆ ನೀನು ಹಿಂದಕ್ಕೆ ಸಣ್ಣ ಹುಡುಗಿದ್ದಾಗ ನಡೆದಾಡಬೇಕಾದಾಗ ಒಂದು ನೊಣ ಹೊಡೆದಿದ್ದಿ, ಅದಕ್ಕೆ ನಿನಗೆ ಶೂಲಕ್ಕೇರಿಸುವಂಥ ಶಿಕ್ಷಾ ಆಗಿತ್ತು. ನಾವೊಂದು ಬರೇ ನೊಣ ಹೊಡೆದದ್ದಕ್ಕೆ ನೀ ಶೂಲಕ್ಕೇರಿಸುವಂಥ ಶಿಕ್ಷಾ ಕೊಡಿಸುವಂಗೆ ಮಾಡ್ತೀಯ ಅಂದ್ರೆ ಇದು ನಿನ್ನ ಧರ್ಮನೇ ಅಲ್ಲ, ಹೋಗು ಅಂತ ಹೇಳಿ ನಿನಗೆ ನಾನು ಮನುಷ್ಯನಾಗಿ ಹುಟ್ಲಿಕ್ಕೆ ಶಾಪ ಕೊಡ್ತೀನಿ ಅಂತ ಮಾಂಡವ್ಯ ಋಷಿಗಳು ಕೊಟ್ಟಿರ್ತಾರೆ. ಅವ ವಿದುರ ಆಗಿ ಹುಟ್ಟಿರ್ತಾನೆ. ಇಷ್ಟು ಕಥೆಯನ್ನು ನಮಗೆ ಪುರಾಣಗಳು ತಿಳಿಸ್ತವೆ. ಇನ್ನೂ ಸೂಕ್ಷ್ಮವಾಗಿ ನೋಡಿದಾಗ ಶ್ರೀಮದಾಚಾರ್ಯರು ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ, ಮಾಂಡವ್ಯ ಋಷಿಗಳು ಏನು ಮಾಡ್ತಾ ಇದ್ರು. ಮಾಂಡವ್ಯ ಋಷಿಗಳು ವಸಿಷ್ಠರ ಸಮಾನನಾಗಬೇಕು ನಾನು ಅಂತ ಕುರಿತು ತಪಸ್ಸು ಮಾಡ್ಲಿಕ್ಕತ್ತಿದ್ರಂತೆ. ಆ ವಸಿಷ್ಠರಂತ ಆಗಬೇಕು. ವಸಿಷ್ಠರು ಅಂದರೆ ಅವರು ವಸತಾಂ ಶ್ರೇಷ್ಠ ವಸಿಷ್ಠ, ಅವರು ವಾಸ ಮಾಡುವ ಋಷಿಗಳೊಳಗೆ ಅತ್ಯಂತ ಶ್ರೇಷ್ಠರು, ಅವರಿಗೆ ಸಮಾನ ಆಗಲಿಕ್ಕೆ ಯಾವಾಗೂ ಸಾಧ್ಯ ಇಲ್ಲ. ಅಂಥ ವಸಿಷ್ಠರ ಸಾಮ್ಯ ಪಡೀಲಿಕ್ಕೆ ಹೊಂಟಂಥ ಮಾಂಡವ್ಯ ಋಷಿಗಳನ್ನು ಅವರ ಪುಣ್ಯ ಅವರ ಯೋಗ್ಯತಾಕ್ಕಿಂತ ಹೆಚ್ಚಾಗಿರುತ್ತದೆ. ಹೆಚ್ಚಾದಂಥ ಪುಣ್ಯ ಕಡಿಮೆ ಮಾಡಬೇಕಂದ್ರೆ ತಮಗಿಂತಲೂ ಉತ್ತಮರಿಗೆ ದ್ರೋಹ ಮಾಡಬೇಕು. ತಮಗಿಂತಲೂ ಉತ್ತಮರು ಯಾರು? ಯಮದೇವರು. ಯಮದೇವರಿಗೆ ಇವರು ಶಾಪ ಕೊಟ್ಟರೆ ಇವ್ರದ್ದು ಎಕ್ಸ್ಟ್ರಾ ಪುಣ್ಯ ಹ್ರಾಸ ಆಗಲಿಕ್ಕೆ ಭಗವಂತ ಮಾಡಿದಂಥ ಪ್ಲಾಟ್ ಇದು. ಹೀಗಾಗಿ ಭಗವಂತ ಅವರಿಗೆ ಶಾಪ ಕೊಡಿಸ್ಬಿಡ್ತಾನೆ ಯಮದೇವರಿಗೆ.
ಯಮದೇವರಿಗದು ನಾನು ಹೋಗಿ ದಾಸಿಪುತ್ರ ಅವರಿಗೆ ಅದೇನು ದೊಡ್ಡ ವಿಷಯನೇ ಅಲ್ಲ. ಯಾಕಂದರೆ ವಿದುರನಾಗಿ ಹುಟ್ಟಿದಾಗ ಅವರು ಮೆರೆದದ್ದು ಭಾರಿ ಅದ. ಭಗವಂತ ಕೃಷ್ಣ ಪರಮಾತ್ಮ ತಾನು ಸಂಧಾನಕ್ಕೆ ಅಂತ ಬಂದಾಗ ಎಲ್ಲರೂ ಅವನನ್ನು ಕರೀತಾರೆ. ಭೀಷ್ಮಾಚಾರ್ಯ ಕರೀತಾರೆ, ಧೃತರಾಷ್ಟ್ರ ಕರೀತಾನೆ, ದುರ್ಯೋಧನ ನಮ್ಮ ಮನೆಗೆ ಬರ್ರಿ ಅಂತ ಎಲ್ಲರೂ ಕರೆದ್ರೆ ಯಾರ ಮನೆಗೂ ಹೋಗಲಿಲ್ಲ. ಕೃಷ್ಣ ಎಲ್ಲ ಹೋದ? ವಿದುರನ ಮನೆಗೆ ಒದಗಿ ಕ್ಷೀರಕ್ಕೆ ಹೋದ ಅಂತ. ಆ ಕ್ಷೀರಕ್ಕಾಗಿ ನಾನು ಒಂದು ಹಾಲು ಸಕ್ಕರೆ ಕುಡಿತೀನಿ, ಖರೆ ನಾನು ವಿದುರನ ಮನೆಯಾಗ ಕುಡಿತೀನಿ, ನಿಮ್ಮಂತಹ ಪಾಪಿಷ್ಟ್ರ ಮನೆಯಾಗಲ್ಲ ಅಂತ ಭೀಷ್ಮಾಚಾರ್ಯಗೆ ಹೇಳ್ತಾನೆ ಕೃಷ್ಣ. ಅಷ್ಟು ವಿದುರನ ಮೇಲೆ ಪ್ರೀತಿ ಬರಬೇಕು ಅಂದ್ರೆ ವಿದುರ ಯಾವ ಜಾತಿಯೊಳಗೆ ಹುಟ್ಟಿದ್ರೂ ಅವನ ಮಹತ್ವ ಕಡಿಮೆ ಆಗಿರಲಿಲ್ಲ. ಹೀಗಾಗಿ ಅವನು ತನ್ನ ಜ್ಞಾನದಿಂದ ಮೇಲೆದ್ದು ಬಂದಂಥವ, ಬೇರೆ ಯಾವುದರಿಂದಲೂ ಅಲ್ಲ, ತನ್ನ ನೀತಿಯಿಂದ ಎದ್ದು ಬಂದಂಥವ ವಿದುರ. ಅಂಥ ವಿದುರ ತಾನು ಬಂದು ಯುಧಿಷ್ಠಿರನಿಗೆ ಎಲ್ಲ ತನ್ನ ವೃತ್ತಾಂತವನ್ನು ಹೇಳ್ತಾ ಇದ್ದಾನೆ. ಹೇಳುವಾಗ ವಿದುರಸ್ತದಭಿಪ್ರೇತ್ಯ ಧೃತರಾಷ್ಟ್ರಂ ಅಭಾಷತ. ಧೃತರಾಷ್ಟ್ರನನ್ನ ಇನ್ನು ನಾನು ಕರ್ಕೊಂಡು ಹೋಗಬೇಕು ಅಂತ ವಿಚಾರ ಮಾಡ್ತಾನೆ ವಿದುರ. ಎಷ್ಟು ವರ್ಷ ಅಂತ ಇಲ್ಲೇ ಮಕ್ಕಳು ಹೋದ್ರಿ, 100 ಮಕ್ಕಳು ಸತ್ರು, ಇವ ರಾಜ ನಂಗೆ ಇಲ್ಲೇ ಕೂತಿದ್ದ ಹಸ್ತಿನಾಪುರದೊಳಗೆ. ಇವನಿಗೆ ಇನ್ನು ಯಾವಾಗ ವೈರಾಗ್ಯ ಬರೋದು, ಇವ ಹೋಗುವುದು ಯಾವಾಗ, ಹಿಂಗೆ ಕೂತ್ರ ಗತಿ ಏನು, ಕರ್ಕೊಂಡು ಹೋಗ್ಬೇಕು ಇವನನ್ನ. ಅವಾಗ ನೋಡು ಎಷ್ಟು ಹೊರಗೆ ಭಯ ಬರ್ತಾದ ಅಂತ ಒಮ್ಮೆ ನೋಡು ಧೃತರಾಷ್ಟ್ರ. ಏನು ನೋಡ್ಬೇಕು, ಪಾಪ ಕಣ್ಣೇ ಇಲ್ಲ. ಆಯ್ತು ನಾನೇ ಹೇಳ್ತೀನಿ ಕೇಳು. ಏನು, ಎಲ್ಲ ನಿನ್ನ ಮಕ್ಕಳು ಮೊಮ್ಮಕ್ಕಳು ಅಣ್ಣ ತಮ್ಮಂದ್ರು ಎಲ್ಲರೂ ಹೋಗಿ ಆಯ್ತು, ಏನು ಮಾಡ್ಲಿಗತ್ತಿ ಇನ್ನ? ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್. ಫೈನಾನ್ಸ್ ಮಿನಿಸ್ಟರ್ ನಮ್ಮ ಭೀಮಸೇನ್ ದೇವರವಾಗ, ಅವ್ರು ₹1 ಬಿಚ್ಚಿದ್ರೆ ಅಲ್ಲಿ ಏನ್ರ ಕೆಲಸ ಆಗಬೇಕು. ಭೀಮಸೇನ ಹಾಕಿದ ಪಿಂಡದಿಂದ ಜೀವನವನ್ನ ನೀನು ನಾಯಿಯಂತೆ ಕಳೀತಾ ಇದ್ದೀಯಾ? ಧೃತರಾಷ್ಟ್ರನಿಗೆ ಹೇಳುವ ಮಾತು. ನೀತಿ ಯಾವನೊಳಗೆ ಪ್ರಖರ ಇರ್ತದೋ ಅವನಿಗೆ ತನ್ನ ಹಿರಿಯರಿಗೂ ತಾನು ಶಾಸನ ಮಾಡುವಂಥ ಅಧಿಕಾರ ಬಂದಿರುತ್ತದೆ. ನೀತಿಯಲ್ಲಿ ನಿಪುಣನಾದ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಭೀಮ ಹಾಕುವ ಪಿಂಡದಿಂದ ನಿನ್ನ ಬದುಕು ನಡೆಸ್ತಾ ಇದ್ದೀಯಾ? ಎಲ್ಲಿ ತನಕ ಹಿಂಗೆ ಶಾಶ್ವತ ಇರ್ತಿ ಅಂತ ತಿಳ್ಕೊಂಡಿ ನೀನು? ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಯಮದೇವರ ಕಿಂಕರರು ಯಾವಾಗ ಬಂದು ಎಳ್ಕೊಂಡು ಹೋಗ್ತಾರೆ? ಇಲ್ರಿ, ನಾವು ಬರೋವರೇ ಇದ್ದೀವಿ. ಪುತ್ರ ಹುಟ್ಟಿದ ದಿವಸ ಇವತ್ತು, ನಮ್ಮ ಮಗನ ಹುಟ್ಟಿದ ಹಬ್ಬದ ಹಾಲು ಊಟದ ಹಬ್ಬ, ಮತ್ತೊಬ್ಬ ಮಗನ ಉಪನಯನ ನಾಳೆ, ಇನ್ನೊಬ್ಬ ಮಗನ ಮುಂಜವೆದರಿ, ಅರ್ಥಿಯಾಗಿದೆ ಬದುಕು ಸಾಯಲಾರೆನು ಎನ್ನಲು ಮೃತ್ಯು ಹೆಡೆ ತಲೆಯಲ್ಲಿ ನಗುತ್ತಿರ್ಪುದ ನೋಡು ಅಂತ ದಾಸರು ಹೇಳ್ತಾರೆ. ಹಾಗಾಗಿ ಯಾವಾಗ ಬಂದು ಆ ಮೃತ್ಯು ಹೊಡಿತದಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಎಷ್ಟು ವರ್ಷ ಅಂತ ಇಲ್ಲೇ ಇರ್ತಿ? ಏನ್ ಎಲ್ಲ ತಪ್ಪು ಮಾಡಿ ಒಂದ್ಸಲ ವಿಚಾರ ಮಾಡು. ಅಗ್ನಿ ನಿಸೃಷ್ಟೋ ದತ್ತಶ್ಚ ಗರಹ ದಾರಾಶ್ಚ ದೂಷಿತಾಹ. ಅಗ್ನಿಯನ್ನು ಕೊಟ್ಟಿರವರಿಗೆ ಲಾಕ್ಷಾಗರದೊಳಗೆ ಸುಡಲಿಕ್ಕೆ ನೋಡಿರಿ, ವಿಷ ಹಾಕಿರಿ, ಅವರ ಮಹಿಷಿಯ ಅಪಮಾನವನ್ನ ಮಾಡಿರಿ. ಹೃತಂ ಕ್ಷೇತ್ರಂ ಧನಂ ಯೇಷಾಂ. ಯಾರ ಹೊಲ ಮನಿ ರಾಜ್ಯ ಸಂಪತ್ತು ಎಲ್ಲ ಕಸ್ಕೊಂಡಿರಿ, ಅವರೇ ಹಾಕು ಅನ್ನಕ್ಕೆ ನೀನು ಜೊಲ್ಲು ಬಿಟ್ಕೋತಿಲ್ಲೇ ಕೂತಿಯಲ್ಲೋ ಧೃತರಾಷ್ಟ್ರ. ಏನು ಹೇಳಬೇಕು ನಿನಗ? ಯಸ್ವತಃ ಪರತೋವೇಹ ಜಾತ ನಿರ್ವೇದ ಆತ್ಮವಾನ್. ಯಾವಾಗ ನಿನ್ನಲ್ಲಿ ನಿರ್ವೇದ, ನಿನ್ನಲ್ಲಿ ವೈರಾಗ್ಯ ಬರೋದು? ನಡಿ ಇಲ್ಲಿಂದ ಹೊರಗೆ ಹೋಗೋಣ ಮೊದಲಿಗೆ, ಸಾಕು ಈ ವ್ಯರ್ಥವಾದಂತಹ ಆಯುಷ್ಯ ಅಂತ ಬೈದು ಅವನನ್ನ ಗೊತ್ತಾಗದಂತೆ ರಾತ್ರಿಯೊಳಗೇನೆ ಆ ವಿದುರ ತಾನು ಧೃತರಾಷ್ಟ್ರನನ್ನು ಕರೆದುಕೊಂಡು ಹೋಗ್ತಾನೆ. ಉತ್ತರ ದಿಕ್ಕಿಗೆ ತಾನು ಹೊರಟ್ರೆ ಪ್ರಜ್ಞಾಚಕ್ಷುರ್ ಬೋಧಿತ ಆಜಮೀರ. ಕಣ್ಣಿನಿಂದ ಕುರುಡನಿದ್ದ, ಆದ್ರೆ ಒಳಗಣ್ಣನ್ನ ಮಾತ್ರ ತರಿಸ್ತಾನೆ ವಿದುರ ಅಂತ ನಮಗೆ ವೇದವ್ಯಾಸದೇವರು ಹೇಳ್ತಾರೆ. ಚಿತ್ವ ಸ್ನೇಹಪಾಶಾನ್ ದೃಢಿಮ್ನಃ ನಿಶ್ಚಕ್ರಾಮ ಭ್ರಾತೃ ಸಂದರ್ಶಿತಾಧ್ವಾ. ಭ್ರಾತೃ ತಾನು ತಮ್ಮ ತೋರಿಸಿದ ದಾರಿಯಲ್ಲಿ ನಡೀತಾ ತನ್ನ ಸ್ನೇಹಪಾಶವನ್ನೆಲ್ಲ ಬಿಟ್ಟು ವೈರಾಗ್ಯವನ್ನ ತಾಳಿ ಧೃತರಾಷ್ಟ್ರ ಹೊರಗೆ ಹೊಂಟ್ರೆ, ಇಲ್ಲಿ ತನಕ ನನ್ನ ಗಂಡನಿಗೆ ಕಣ್ಣಿಲ್ಲ ಅಂತ ಕಣ್ಣೇ ಕಟ್ಕೊಂಡಂಥ ಗಾಂಧಾರಿ ಇವತ್ತ್ಯಾಕೆ ಬಿಡ್ತಾಳೆ ಹೇಳ್ರಿ, ನಾನೂ ನಿಮ್ಮ ಜೊತೆಗೆ ಬರ್ತೇನೆ ಅಂತ ಧೃತರಾಷ್ಟ್ರನನ್ನ ಬೆನ್ನತ್ತಿ ಗಾಂಧಾರಿ ನಡೀತಾಳೆ. ಆವಾಗ ಕುಂತಿದೇವಿ ಹೇಳ್ತಾಳೆ, ಅಕ್ಕ ನೀನು ಹೋದ್ರೆ ನಾನು ಯಾಕೆ ಇಲ್ಲಿ ನಾನು ಒಬ್ಬಳೇ ಇರಲಿ, ನಾನೂ ಬರ್ತೀನಿ ಅಂತ. ವಿದುರ, ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಎಲ್ಲರೂ ಹೊಂಟ್ರು. ಕುಂತಿ ಇಲ್ಲಿ ತನಕ ಸುಖ ಕಂಡ್ಲಾರ್ದವಳ್ರಿ, ಇಲ್ಲೆಲ್ಲ ಭಾರಿ ರಾಜ ರಾಣಿಯಾಗಿ ಮೆರೆದವರು. ಇನ್ನು ರಾಜ ಮಾತಾ ಆಗಿ ತಾನಿರ್ಲಿಕ್ಕೆ ಅವಕಾಶ ಇತ್ತು ಕುಂತಿಗೆ. ಸಾಧನಕ್ಕಂತ ಹೊಂಟಾರ, ನಾ ಅವ್ರ ಬೆನ್ನ ಹತ್ತೆ ಹೋಗೋದು, ಇಲ್ಲಿ ನನ್ನ ಮಕ್ಕಳಾಗೋದು, ರಾಜ್ಯ ಅವ್ರು ಕೊಡುವಂತಹ ಸುಖ ನನಗೆ ಏನೇನೇನೇನೂ ಬೇಕಾಗಿಲ್ಲ, ಸಾಧನ ಮಾಡ್ತೀನಿ, ವಿದುರ ಇದ್ದಲ್ಲಿ ನಾನು ಇರ್ತೀನಿ ಅಂತ ಮಹಾನುಭಾವಳು ಕುಂತಿ ತಾನೂ ಅಲ್ಲಿ ಹೋಗ್ತಾಳೆ. ಗೃಹಾನ್ ಪ್ರವಿಷ್ಟೋ ಗುರುವಂದನಾಯ ನಚಾ ಪಶ್ಯತ್ ಪಿತರೌ ಸೌಬಲಿಂಚ. ಆವಾಗ ಮರುದಿವಸ ಬೆಳಗ್ಗೆ ಎದ್ದು ಧೃತರಾಷ್ಟ್ರನ ಗಾಂಧಾರಿಯ ಕುಂತಿಗೆ ನಮಸ್ಕಾರ ಮಾಡಬೇಕು ಅಂತ ಬರ್ತಾನ ಪಾಪ ಯುಧಿಷ್ಠಿರ. ನಿತ್ಯದಲ್ಲಿ ಬಂದು ತಂದೆ ತಾಯಿಗೆ, ಅರ್ಥಾತ್ ಈ
ದೊಡ್ಡಪ್ಪ ದೊಡ್ಡಮ್ಮ ತಾಯಿ ಎಲ್ಲರಿಗೂ ನಮಸ್ಕಾರ ಮಾಡಿ ಹೋಗುವಂಥ ಪದ್ಧತಿ ಇತ್ತು. ಯುಧಿಷ್ಠಿರ ಮೊದಲು ಕೆಲಸನೇ ಬಂದು ತಂದೆ ತಾಯಿ ನಮಸ್ಕಾರ ಮಾಡ್ತಿದ್ದ. ಅವ ಬಂದು ನೋಡ್ತಾನ, ಅಲ್ಲಿ ಯಾರೂ ಇಲ್ಲ. ಸಂಜಯಗೆ ಹೋಗಿ ಸಂಜಯ ಧೃತರಾಷ್ಟ್ರನ ಜೊತೆಗೆ ಯಾವಾಗಲೂ ಇದ್ದವಲ್ಲ, ಅವನಿಗೆ ಹೋಗಿ ಕೇಳಿದ, ಗಾವದ್ಗಣೆ ಪನಸ್ತಾತೋ ವೃದ್ಧೋ ಹೀನಶ್ಚ ನೇತ್ರಯೋ, ಹೋಗಿ ಕಣ್ಣಿರ್ಲಾರ್ದು ನಮ್ಮ ದೊಡ್ಡಪ್ಪ ಎಲ್ಲಿ ಹೋಗ್ಯಾನೋ, ಏನೋ ನಿನಗೆ ಹೇಳಲಾರ್ದೆ ಮಾಡವಲ್ಲಮ್ಮ, ಎಲ್ಲಿ ಹೋಗ್ಯಾನ? ಸಂಜಯ ಅಂದ, ಅಹಂಚ ವ್ಯಂಸಿತೋ ರಾಜನ್ ಪಿತ್ರೋರ್ವ ಕುಲುನಂದನ, ರಾಜ ನಿನಗಲ್ಲ ನನಗೂ ಮೋಸ ಮಾಡಿ ನನ್ನೂ ಬಿಟ್ಟು ಹೋಗ್ಬಿಟ್ಟಾನ ಧೃತರಾಷ್ಟ್ರ. ಅವನಿಗೆ ಸ್ವಾಮಿ ಮೇಲೆ ಭಾರೀ ನಿಷ್ಠ. ಧೃತರಾಷ್ಟ್ರನ ಕಣ್ಣಿದ್ದಂಗಿದ್ದ ಸಂಜಯ. ಇಡಿಯಾದ ಕುರುಕ್ಷೇತ್ರದ ಯುದ್ಧದಣ್ಣ ಆ ಸಂಜಯನೇ ಧೃತರಾಷ್ಟ್ರನಿಗೆ ಪೂರ್ಣ ಹೇಳಿದ್ದು. ಅಂಥ ಮಹಾನುಭಾವ ಹೇಳ್ತಾನೆ, ನನಗೂ ಮೋಸ ಮಾಡಿ ನಮಗೆ ಹೇಳಲಾರದೆ ಹೋಗ್ಬಿಟ್ಟಾರಪ್ಪ, ಅವ್ರ ಕಾಡಿಗೆ ಹೋಗ್ಯಾರ ಅಂತಂದಾಗ ಅಷ್ಟೊತ್ತಿಗೆ ನಾರದರು ಬರ್ತಾರೆ. ನಾರದರು ಬಂದು, ಕೋಗತವು ಈತಃ, ಸ್ವಾಮಿ ನಿಮಗೆಲ್ಲ ಗೊತ್ತು, 3 ಲೋಕ ಸಂಚಾರ ಮಾಡ್ತೀರಿ, ಎಲ್ಲಿದ್ದ ನಮ್ಮ ದೊಡ್ಡಪ್ಪ, ನಮ್ಮ ಅಮ್ಮ, ನಮ್ಮ ತಾಯಿ ಎಲ್ಲಿ ಹೋಗ್ಯಾರ ಹೇಳ್ರಿ. ನಾರದರಂದಂತ, ಮಾ ಕಂಚನ ಶುಚೋ ರಾಜನ್ ಯದೀಶ್ವರ ವಶನ್ ಜಗತ. ನೋಡಪ್ಪ, ಹಿಂಗ ಶೋಕ ಮಾಡ್ಕೋದು ಕೂಡೋದು ಸರಿಯಲ್ಲ. ಈಶ್ವರನ ವಶದಲ್ಲಿ ಇಡೀ ಜಗತ್ತು ತಾನಾಗಿ ನಡೆದಿರ್ತದೆ. ಅವ ಯಾರನ್ನೋ ಕೂಡಿಸ್ತಾನ, ಯಾರನ್ನೋ ಬಿಡಿಸ್ತಾನ. ಅದೆಲ್ಲ ಯಥಾ ಕ್ರೀಡೋಪಸ್ಕರಾಣಾಂ ಸಂಯೋಗ ವಿಗಮಾವಿಹ ಇಚ್ಛೆಯ ಕ್ರೀಡಿತು ಸ್ಯಾತಾಂ ತಥೈವ ಈಶೇಚ್ಛಯ ನೃಣಾಂ. ಒಂದು ಪಜಲ್ ಇರ್ತದೆ, ಆ ಪಜಲ್ ಪೀಸನ್ನು ಹಿಂಗೆ ಕೂಡಿಸ್ತೀರಿ, ಹಿಂಗೆ ಅವು ಸಣ್ಣ ಸಣ್ಣ ಹುಡುಗರು ಕೂಡಿಸ್ತಾವ, ಅದನ್ನು ಸರಳ ಹಿಂಗೆ ಕಿತ್ತಿಟ್ಬಿಡ್ತಾವ, ಮತ್ತೆ ಕೂಡಿಸ್ತಾವ, ಮತ್ತೆ ಬಿಚ್ಚಿಡ್ತಾವ. ಹಿಂಗೆ ಭಗವಂತ ಯಾರೋ 4 ಜನರನ್ನ ಅವ್ವ ಅಪ್ಪ ಮಕ್ಕಳು ಅಂತ ಕೂಡಿಸ್ತಾನ, ಮತ್ತೆ ಸರಳ ಬಿಡಿಸ್ಬಿಡ್ತಾನ, ಮತ್ತೆ ಮುಂದಿನ ಜನದಾಗ ಬೇರೆ ಅವ್ರ ಜೊತೆ ಕೂಡಿಸ್ತಾನ, ಮತ್ತೆ ಬಿಡಿಸ್ತಾನ. ಇದು ಭಗವಂತನ ಈ ಆಜ್ಞೆಯಿಂದ ವಿಚಿತ್ರವಾಗಿ ಜಗತ್ತು ನಡತದಪ್ಪ. ನೀನೇನು ಭಾರಿ ಧ್ರುವ, ಇವ ಏನು ಪ್ರತಿ ಸಲ ನಿಮಗೆ ಇವನೇ ದೊಡ್ಡಪ್ಪ, ನೀನೇ ಇವನು ಮಗ, ಇದೇನೇನೇನೇನು ಇಲ್ಲ. ಸರ್ವತಾ ಹಿನ ಶೋಚ್ಯಾಸ್ತೆ ಸ್ನೇಹಾದನ್ಯತ್ರ ಮೋಹಚ. ಸ್ನೇಹದಿಂದ ಯಾರ ಮೇಲೂ ನೀನು ಅತಿಯಾದಂತಹ ಮೋಹವನ್ನು ಇಡುವ ಕಾರಣವಿಲ್ಲ. ಕಾಲ ಕರ್ಮ ಗುಣಾಧೀನೋ ದೇಹೋಯಂ ಪಂಚಭೌತಿಕ. ಪಂಚಭೌತಿಕವಾದ ದೇಹ ಯಾವ ಕಾಲ ಯಾವ ಕರ್ಮಕ್ಕನುಗುಣವಾಗಿ ಅದು ತಾನು ನಡೆದಿರ್ತದೆ. ಯಾರ ಮೇಲೂ ನೀನು ಮೋಹವನ್ನು ಇಟ್ಟುಕೊಳ್ಬೇಡ. ನಿನ್ನ ಮೇಲೆ ಮೋಹ ಇದ್ದದ್ದಕ್ಕೆ ನಿನಗೆ ಹೇಳಲಾರ್ದೇನೆ ಅದರಿಂದ ಹೊರಗೆ ಬರಬೇಕು ಅಂತ ವೈರಾಗ್ಯ ತಾಳಿ ಪಾಪ ನಿಮ್ಮ ದೊಡ್ಡಪ್ಪ ಅಲ್ಲಿ ಹೋಗಿ ತಾನು ತಪಸ್ಸು ಮಾಡ್ತಾ ಇದ್ದಾನಪ್ಪ. ತನ್ನ ತನ್ನ ಗಾಂಧಾರಿಯನ್ನ ಕುಂತಿಯನ್ನೂ ತಾನು ಕರೆದುಕೊಂಡು ದಕ್ಷಿಣದಲ್ಲಿ ಹಿಮಾಲಯದ ದಕ್ಷಿಣ ದಿಕ್ಕಿನೊಳಗೆ ಋಷಿಗಳ ಆಶ್ರಮಕ್ಕೆ ತಾನು ಹೋಗ್ಯಾನೆ. ಅಲ್ಲಿ ನೀನು ಹೋಗಬೇಡ, ಮತ್ತೆ ಹೋಗಿ ಅವನಿಗೆ ಕೂಡಿ ನೀನು ಮತ್ತೆ ಆ ಸಂಸಾರದಲ್ಲಿ ಅವನನ್ನು ತರಬೇಡ. ಎಲ್ಲಿ ಗಂಗಾ ನದಿ 7 ಭಾಗವಾಗಿ 7 ಕವಲಾಗಿ ಹರಿತಾಳೋ ಅಂಥ ಒಂದು ಶ್ರೇಷ್ಠವಾದ ಆಶ್ರಮಕ್ಕೆ ಅವನು ಹೋಗ್ಯಾನೆ. ಅಭಕ್ಷಃ ಉಪಶಾಂತಾತ್ಮ ಸ ಆಸ್ತೆ ಅವಿಗತೆ ಕ್ಷಣ. ನೋಡು, ಕಣ್ಣಿರಲಿಲ್ಲ ಅಂತಷ್ಟೇ ಇತ್ತು, ಈಗ ನಿಜವಾಗಿ ಕಣ್ಣು ಮುಚ್ಚಿ ಭಗವಂತನ ಧ್ಯಾನವನ್ನು ಮಾಡ್ತಾ ಕೇವಲ ನೀರು ಕುಡಿದು 3 ವರ್ಷ ಕಳೆದಾನೆ ಧೃತರಾಷ್ಟ್ರ. ಕೇವಲ ನೀರು ಕುಡಿದು ತಪಸ್ಸನ್ನು ತಾನು ಮಾಡ್ತಾ ಇದ್ದಾನಪ್ಪ. ಹಾಗಾಗಿ ಅವನನ್ನು ಮರೆತು ಬಿಡು, ಅವನ ದಾರಿಗೆ ಅವನನ್ನು ಬಿಟ್ಟು ನೀನು ಕೇವಲ ರಾಜ್ಯವನ್ನು ನೀನು ಪಾಲಿಸು ಅಂತ ಅವಾಗ ಹೇಳ್ತಾ, ಧ್ವಸ್ತ ಮಾಯಾ ಗುಣೋದ್ರೇಕ ನಿರುದ್ಧ ಕರುಣಾಶಯ ನಿರ್ವರ್ತಿತ ಅಖಿಲಾಹಾರ ಆಸ್ತೆ ಸ್ಥಾಣುರಿವಾಧುನ. ಯಾವ ದೊಡ್ಡಪ್ಪ ನನ್ನ ರಾಜ್ಯ ನನ್ನ ಮಕ್ಕಳಿಗಾಗಬೇಕು ಅಂತ ಮೋಹದಿಂದ ಎಲ್ಲ ಮಾಡಬಾರ್ದನ್ನೆಲ್ಲ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ನೋ, ಇವತ್ತವ ಎಲ್ಲ ಮಾಯೆಯಿಂದ ಹೊರಗೆ ಬಂದು ಎಲ್ಲ ಕರಣಗಳ ಆ ವಿಷಯಗಳ ಆಮಿಷವನ್ನು ತೊರೆದು ಸಂಪೂರ್ಣ ವೈರಾಗ್ಯ ತಾಳಿ ಸ್ಥಾಣುವಾದಂತೆ ತಾನಿದ್ದಾನೆ. ಇವತ್ತಿನಿಂದ 5ನೇ ದಿನಕ್ಕೆ ದೇಹತ್ಯಾಗವನ್ನು ಅವನು ಮಾಡುವವನಿದ್ದಾನೆ. ನಮ್ಮ ನಾರದರು ಎಲ್ಲ ಸ್ವಚ್ಛ ಹೇಳ್ಬಿಟ್ರು, ಏನೂ ಉಳಿಸ್ಲೇ ಇಲ್ಲ. 5 ದಿವಸಕ್ಕೆ ಅವನ ದೇಹತ್ಯಾಗ ಮಾಡ್ತಾನ. ಅವನನ್ನು ನೋಡ್ಕೊಳ್ತಾ ಆ ಗಾಂಧಾರಿಯು ಕೂಡ ತಾನು ಸಹಗಮನವನ್ನು ಹೋಗಿ ಅವಳು ದೇಹತ್ಯಾಗವನ್ನು ಅದೇ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾಳಪ್ಪ. ಹಾಗಾಗಿ ನೀನು ಇನ್ನವನನ್ನ ಏನೂ ಮಾಡಲಿಕ್ಕೆ ಹೋಗಬೇಡ. ಇಷ್ಟೆಲ್ಲ ತಪಸ್ಸು ನಡೆದದ ಅಂತಂದಾಗೆ ಒಂದ್ಸಲ ಹೋಗಿ ಭೇಟಿಯಾಗಿ ಬಂದಿದ್ದ ಇಷ್ಟರೊಳಗೆ ಯುಧಿಷ್ಠಿರ. ಆ ಸಂದರ್ಭದೊಳಗೆ ವಿದುರ ಯುಧಿಷ್ಠಿರನೊಳಗೆ ಏಕೀಭಾವವನ್ನು ಪಡೀತಾನೆ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ವಿದುರ ತಾನು ಪ್ರತ್ಯೇಕವಾಗಿ ಯಮನ ರೂಪದೊಳಗೆ ಮೂಲ ರೂಪದೊಳಗೆ ಹೋಗಿಲ್ಲ, ಅವ ಬಂದು ಯುಧಿಷ್ಠಿರನ್ ಸೇರ್ಕೊಂಡ್ಬಿಡ್ತಾನೆ. ಅಂದ್ರೆ ಈ ವಿದುರ ದೇಹತ್ಯಾಗ ಮಾಡಿದಾಗ ಅವನೊಳಗಿದ್ದ ಜೀವ ಒಂದಂಶ, ಯಮನ ಒಂದಂಶ, ಇನ್ನೊಂದು ಅಂಶನೇ ಯುಧಿಷ್ಠಿರ, ಅವನೊಳಗೆ ಬಂದು ಅದು ಸೇರ್ಕೊಂಡಿರ್ತದೆ. ಕುಂತಿದೇವಿ ಅಗ್ನಿಯೊಳಗೆ ತಾನು ದೇಹತ್ಯಾಗವನ್ನು ಮಾಡಿರ್ತಾಳೆ. ಈಗ ಧೃತರಾಷ್ಟ್ರ ಗಾಂಧಾರಿಯರು ಕೂಡ ದೇಹತ್ಯಾಗವನ್ನು ಮಾಡ್ತಾರೆ ಅನ್ನುವಂಥ ಕಥೆ ನಮಗೆ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಅರ್ಜುನ ದ್ವಾರಕಾ ಕೃಷ್ಣನ ಬಿಟ್ಟು ಬರ್ಲಿಕ್ಕಂತ ಹೋಗಿರ್ತಾನಪ್ಪ. ಎಷ್ಟು ದಿವಸ? 7 ತಿಂಗಳಾಗಿತ್ತಂತ. ಹೋದಾವ ಆ ಕಡೆ ಹೋಗ್ಬಿಟ್ಟಿದ್ದವ. ಮಾವನ ಮನಿ ಸುಭದ್ರ ಅಂತಂದೇವಲ್ಲ ಆ ಕಡೆಲ್ಲ ಇದ್ದದ್ದು. ಹೀಗಾಗಿ ಹೆಂಡತಿ ತವ್ರ ಮನಿ ಅಂತ ಹೋದಾವ 7 ತಿಂಗಳು ಆ ಕಡೆ ಹೋಗ್ಬಿಟ್ಟಿದ್ದ.
ಅಂತ ಹೋಗಿಲ್ಲ, ಕೃಷ್ಣನ ಮೇಲಿನ ಭಕ್ತಿಯಿಂದ ಹೋಗಿದ್ದ ಅಷ್ಟೇ. ಕೃಷ್ಣನ ಮೇಲೆ ಅಂಥ ಭಕ್ತಿಯಿಂದ ಕೃಷ್ಣ ಇದ್ದಲ್ಲಿ ನಾ ಇರ್ತೀನಿ ಅಂತ ಅಲ್ಲೇ ಇರ್ತಾನೆ. ಈ ಕಡೆಗೆ ಭೀಮಸೇನ ದೇವರಿದ್ದಾರೆ, ಯುಧಿಷ್ಠಿರ ನಕುಲ ಸಹದೇವರಿದ್ದಾರೆ. ಯುಧಿಷ್ಠಿರನಿಗೆ ಯಾಕೋ ಮನಸ್ಸು ವಿಚಲಿತ ಆಗ್ಲಿಗತ್ತು. ಭೀಮನಿಗೆ ಕರೀತಾನೆ. ಏನೇ ಮನಸ್ಸು ವಿಚಲಿತ ಆದರೂ ಮೊದಲು ಕರೆಯೋದು ಭೀಮಗೆ. ಯಾಕಂದ್ರೆ ಜ್ಞಾನ ಬಲ ಎಲ್ಲದಕ್ಕೂ ದೇವತಾ ನಮ್ಮ ವಾಯುದೇವರು. ಭೀಮಸೇನ ದೇವರಿಗೆ ಕರೆದು ಕೇಳ್ತಾನೆ, ಬಹಳ ಬಹಳ ಅಪಶಕುನಗಳನ್ನು ನೋಡ್ತಾ ಇದ್ದೇನೆ ನಾನು. ಯುಧಿಷ್ಠಿರ ಹೇಳೋ ಮಾತು ಏನು ಅಪಶಕುನ? ಜಿಂಹಪ್ರಾಯಂ ವ್ಯವಹೃತಂ. ವ್ಯವಹಾರದೊಳಗ ಮೋಸ ಬರ್ಲಿಗತ್ತದ, ಇದವನಿಗೆ ಅಪಶಕುನ. ಮತ್ತು ವ್ಯವಹಾರ ಅಂದ್ರೆ ಮೋಸನ್ರಿ ಅಂತ ನಮ್ಮ ಲೆಕ್ಕ ಇರ್ತಾವ. ನಾವು ನನ್ನ ರಾಜ್ಯದೊಳಗ ವ್ಯವಹಾರದೊಳಗ ಕೆಲವರು ಮೋಸ ಮಾಡ್ಲಿಗತ್ತಾರಪ್ಪ. ಸಾಧ್ಯ ಮಿಶ್ರಂಚ ಸೌಹೃದಂ. ಸೌಹೃದ ಅಂದ್ರೆ ಸ್ನೇಹದೊಳಗ ಪ್ರಯೋಜನ ಹುಡುಕ್ಲಿಗತ್ತಾರ ಜನ. ಎಂಥ ಅಪಶಕುನ ನೋಡ್ರಿ. ನಮ್ಮ ಯುಧಿಷ್ಠಿರನ ಅಪಶಕುನ ಎಂತ, ಅಪಶಕುನ ಡೆಫಿನೇಷನ್ ಎಂತೆಂಥವು. ನಮ್ಮ ಪ್ರಜೆಗಳು ಸ್ನೇಹ ಮಾಡುವುದಕ್ಕೆ ಪ್ರಯೋಜನ ಹುಡುಕ್ಲಿಗತ್ತಾರ. ಎಂಥ ಅಪಶಕುನ ನಡೆದ ನನ್ನ ರಾಜ್ಯದೊಳಗೆ. ವ್ಯವಹಾರದೊಳಗೆ ಮೋಸ ಮಾಡ್ಲಿಗತ್ತಾರ. ಪಿತೃ ಮಾತೃ ಸುಹೃದ್ ಭ್ರಾತೃ ದಂಪತೀನಾಂಚ ಕಲ್ಕಿತಾಂ. ತಂದೆ ತಾಯಿಯೊಳಗ ಮಕ್ಕಳೊಳಗ ಸೊಸೆಂದ್ರೊಳಗ ಜಗಳ ಆಗ್ಲಿಗತ್ತದ. ಎಂಥ ಅಪಶಕುನ. ಇದೇನು ಅಪಶಕುನ ರೀ, ನಾರ್ಮಲ್ ರೀ ಇದು ಅಂದ್ಬಿಡ್ತೇವೆ ನಾವು. ಇದು ಅವನಿಗೆ ದೊಡ್ಡ ಅಪಶಕುನ ಆಗ್ಬಿಟ್ಟಿತ್ತು. ನನ್ನ ರಾಜ್ಯದೊಳಗೆ ಹಿಂಗಾಗ್ಲಿಗತ್ತದ. ಗತಾ ಸಪ್ತಾಧುನಾ ಮಾಸ ಭೀಮಸೇನ ತವಾನುಜಃ. ಭೀಮಸೇನ ನಿಮ್ಮ ತಮ್ಮ ನೋಡ್ರಿ, ಅವನ ತಮ್ಮ ಅಲ್ಲೇನವ, ಆದ್ರೂ ಹಂಗ ಅನ್ನೋದು ಅರ್ಜುನ. ನಿನ್ ತಮ್ಮ ಹೋದಾಮ 7 ತಿಂಗಳಾತು, ಇನ್ನೂ ಮರಳಿ ಬರೋವಲ್ಲಾಗೇನ. ಎಷ್ಟೆಷ್ಟು ಅಪಶಕುನಗಳಿಲ್ಲ ಆಗ್ಲಿಗತ್ತಾವ. ನನಗೆ ಯಾಕೋ ಮನಸ್ಸು ಬಹಳ ವ್ಯಗ್ರ ಆಗ್ಲಿಗತ್ತದ. ಪಶ್ಯತ ಉತ್ಪಾತ ನರವ್ಯಾಗ್ರ ಭೌಮಾನ್ ದಿವ್ಯಾನ್ ಸದೈಹಿಕಾನ್. ಭೂಮಿ ಮೇಲೆ ಅಪಶಕುನ ಆಗ್ಲಿಗತ್ತಾವ, ಅಂಬರದೊಳಗೆ ಅಪಶಕುನ ಆಗ್ಲಿಗತ್ತಾವ. ಉರ್ವಕ್ಷಿ ಬಾಹವೋ ಮಹ್ಯಂ ಸ್ಫುರತ್ಯಂಗ ಪುನಃ. ಯಾಕೋ ನನ್ನ ಭುಜ ಹಾರ್ಲಿಗತ್ತದ, ನನ್ನ ಕಣ್ಣು ಹಾರ್ಲಿಗತ್ತದ. ಇವೆಲ್ಲ ಅಪಶಕುನಗಳು. ಶಸ್ತಾ ಕುರ್ವಂತಿ ಮಾಂ ಸವ್ಯಂ ದಕ್ಷಿಣಂ ಪಶವೋಪರೆ. ಶಸ್ತ್ರಗಳು ಅರ್ಥಾತ್ ಆಕಳು, ಎತ್ತು, ಎಮ್ಮಿ ಇವೆಲ್ಲ ನಾವು ಹೊಂಟಾಗ ನಮ್ಮ ಎಡಕ್ಕೆ ಹೋಗ್ಬಾರ್ದು. ಎಡಕ್ಕೆ ಹೋದ್ರೆ ಅಪಶಕುನ, ಬಲಕ್ಕೆ ಹೋದ್ರೆ ಶುಭಶಕುನ. ಹಿಂಗಾಗಿ ಹೊಂಟಾಗ ನಾವೇ ಅದನ್ನು ಮುದ್ದಾಂ ಬಲಕ್ಕೆ ಹಾಕೊಂಡು ಹೋಗ್ಬೇಕು ಯಾವಾಗಲೂ ಕೂಡ. ರೋಡ್ ಇತ್ತಂದ್ರೆ ಹೋಗ್ರಿ, ಮತ್ತೆ ಗೋಡ್ಯಾಗ ಹೋಗ್ಬೇಡ್ರಿ. ಅಂತೂ ಇತ್ತಂದ್ರೆ ಹಂಗೆ ಹೋಗ್ರಿ. ವಾಹಾಂಶ್ಚ ಪುರುಷ ವ್ಯಾಘ್ರ ಲಕ್ಷತೆ ರುದತೋ ಮಮ. ನಾನು ಹೊಂಟ್ರ ಕುದುರೆಗಳ ಅಳ್ಳಿಗತ್ತಾವ. ಇವೆಲ್ಲ ಅಪಶಕುನಗಳು ಆಗ್ಲಿಗತ್ತಿದ್ದು. ಯಾರಿಗೆ? ಯುಧಿಷ್ಠಿರನಿಗೆ. ಅಪಶಕುನಗಳಲ್ಲಿ ಕೆಲವರು ಭಾರಿ ಅಂಧ ವಿಶ್ವಾಸರಿ, ಅದೆಲ್ಲ ಮೂಢನಂಬಿಕೆ, ಹಂಗೆಲ್ಲ ಇರಬಾರದು ಅಂತೆಲ್ಲ ಹೇಳೋರು ಇರ್ತಾರೆ. ಒಂದು ಅರ್ಥ ಮಾಡ್ಕೊಳ್ರಿ, ಭಗವಂತ ನಮಗೇನೋ ಒಂದು ಸೂಚನೆ ಕೊಡಬೇಕು ಅಂತಿದ್ದಾಗ ಅಪಶಕುನಗಳಿಂದ ಏನೂ ಆಗಬೇಕು ಅಂತಿಲ್ಲ. ಈಗ ನೀವು ಚಂದಾಗಿ ಗಾಡಿ ಮೇಲೆ ಹೊಂಟಿರ್ತೀರಿ, ಅಲ್ಲೇನೋ ರೆಡ್ ಸಿಗ್ನಲ್ ಕಾಣಿಸ್ತದ, ನಿಲ್ತೀರಿ. ಆ ರೆಡ್ ಸಿಗ್ನಲ್ ಬಂದ ಮಾತ್ರಕ್ಕೆ ನಿಮ್ದೇನು ಪೆಟ್ರೋಲ್ ಖಾಲಿ ಆಗ್ತದೋ, ಗಾಡಿ ಬಂದ್ಬಿಡ್ತದೋ, ಏನಾಗಿರಂಗಿಲ್ಲ. ನಿಮ್ಗದು ಸೂಚನೆ ನಿಲ್ಲಬೇಕು ಅಂತ. ಗ್ರೀನ್ ಕಂಡ್ರೆ ಹೋಗಬೇಕು. ಇದೊಂದು ಶಕುನ ಹೌದು ಅಲ್ಲೋ, ಇದು ಚಿನ್ನ. ರೆಡ್ ಕಂಡ್ರೆ ನಿಲ್ಲಬೇಕು, ಗ್ರೀನ್ ಕಂಡ್ರೆ ಹೋಗಬೇಕು ಅಂತ. ನಾರ್ಮಲ್ ಒಂದು ಕಾನ್ಸ್ಟಿಟ್ಯೂಷನ್ ಬರೆದವ್ರು ಮಾಡಿದಂಥ ಎಲ್ಲ ಶಕುನಗಳನ್ನು ಪಾಲಿಸಿ ದೇವ್ರು ಮಾಡಿದಂಥ ಶಕುನ ಪಾಲಿಸಂಗಿಲ್ಲ ಅಂತಂದ್ರೆ ಇದನ್ನು ಮೂಢನಂಬಿಕೆ ಅನ್ಬೇಕು ನಾವು. ಯಾರು ಪಾಲಿಸಂಗಿಲ್ಲ ಅದು ಮೂಢನಂಬಿಕೆ. ಯಾಕಂದ್ರೆ ಶಾಸ್ತ್ರ ಸ್ಪಷ್ಟವಾಗಿ ಕೃಷ್ಣನ ಮಾತುಗಳೊಳಗೆ ಈ ಶುಭ ಶಕುನಗಳು ಅಪಶಕುನಗಳನ್ನು ನಾವು ಕಾಣ್ತೀವಿ. ಯಾವುದೂ ಸುಳ್ಳಲ್ಲ, ಎಲ್ಲದಕ್ಕೂ ಒಂದೊಂದು ಅರ್ಥ ಇರ್ತವೆ. ಹಾಗಾಗಿ ಇವನಿಗೆ ಅಪಶಕುನಗಳು ಕಾಣ್ತಾವೆ. ಸೂರ್ಯಂ ಹತಪ್ರಭಂ ಪಶ್ಯ. ಸೂರ್ಯನ್ ನೋಡಿದ್ರೆ ಕಣ್ಣಿನ ನೋಡ್ಲಿಕ್ಕೆ ಆಗಬಾರ್ದಲ್ಲ, ಅವ ಡೈರೆಕ್ಟ್ ಕಣ್ಣಿನ ನೋಡ್ಲಿಕ್ಕೆ ಹತ್ಬಿಟ್ಟಿನಂತೆ. ಯಾವಾಗ ಸೂರ್ಯ ಡೈರೆಕ್ಟಾಗಿ ಕಣ್ಣಿಂದ ನಿಮಗೆ ಏನೂ ಕುಕ್ಲಾರ್ದೆ ಕಾಣಿಸ್ತಾನ, ಮರಣ ಹತ್ರ ಬಂದದ ಅಂತ ಅರ್ಥ. ಭಾಳ ವಿಚಾರ ಮಾಡಬೇಡ್ರಿ, ಇದ್ದದನ್ನು ಹೇಳಿಗತ್ತೀನಿ. ಸಸಂಕುಲೇತು ಭಗಣೆ ಜ್ವಲಿತೆ ಇವ ರೋದಸಿ. ಆ ತಾರಾಗಣಗಳು ನನಗೆ ಯಾಕೋ ಅವು ಏನೂ ಕಾಂತಿ ಇಲ್ಲದಂತೆ ಕಾಣ್ತಾ ಇವೆ. ನದ್ಯೋ ನದಾಶ್ಚ ಕ್ಷುಭಿತಾಹ. ನದಿಗಳೆಲ್ಲ ಒಣಗಿವೆ, ಸರೋವರಗಳೆಲ್ಲ ಒಣಗಿವೆ, ಮನಸ್ಸುಗಳು ಒಣಗಿ ಹೊಂಟಿವೆ. ನಪಿ ಬಂತಿ ಸ್ತನಂ ವತ್ಸಾಹ. ನಾನು ಹೊಂಟ್ರ ಕರುಗಳು ಆಕಳ ಕೆಚ್ಚಲಿನಿಂದ ಹಾಲು ಕುಡಿದಾರ್ದಂಗೆ ಆಗ್ಯಾವ. ಇವೆಲ್ಲ ನೋಡಿದ್ರೆ ನನಗೆ ಯಾಕೋ ಇದು ಚಲೋ ಅನಿಸ್ವಲ್ತಾಗ್ಯದ. ಇಷ್ಟೆಲ್ಲ ಇಮ ಶಕುನಗಳನ್ನು ತಾನೇ ಲೆಕ್ಕ ಹಾಕೊಳ್ಳುವಷ್ಟೊತ್ತಿಗೆ 7 ತಿಂಗಳಾಗಿತ್ತು. ಅರ್ಜುನನೇ ಬಂದೇ ಬಿಟ್ಟ. ಭೀಮಸೇನ ದೇವರಂದ್ರು, ನನಗಂತೂ ಎಲ್ಲ ಗೊತ್ತದ, ನೀನೇ ತಿಳ್ಕೊಬೇಕಾದವ, ನನಗೆಲ್ಲ ಮುಂದಿನ ಗೊತ್ತದ. ಅರ್ಜುನನ ಕಡೆ ನೀನೇ ಕೇಳ್ಬಿಡಿ ಏನಾಗ್ಯದ ಅಂತ. ಯುಧಿಷ್ಠಿರ ಬಂದದ್ದೇ ಬಂದು ಅರ್ಜುನನ ಕೈ ಹಿಡಿದ. ಕಚ್ಚಿದ ಅನರ್ಥ ಪುರ್ಯಾಮ್ನ ಸ್ವಜನ ಸುಖಮಾಸತೆ. ಏನಪ್ಪ, ದ್ವಾರಕಾದೊಳಗೆ ನಮ್ಮ ಎಲ್ಲ ಸ್ವಜನರು ಆನಂದದಿಂದಿದ್ದಾರಿಲ್ಲೋ. ಆಸತೆ ಕುಶಲಂ ಕಚ್ಚಿದ್ ಏಚ ಶತ್ರುಜಿದಾದಯ. ಆ ಶತ್ರುಜಿದ ಇವರೇ ಮೊದಲಾದಂತಹ ಕೃಷ್ಣನ ತಮ್ಮಂದ್ರಿವರೆಲ್ಲ. ರಾಮೋ ಭಗವಾನ್ ಸತ್ವತಾಂಪತಿ. ಯಾದವರ ರಾಜನಾದಂತಹ ನಮ್ಮ ಬಲರಾಮದೇವರು ಅವ್ರು ಹೆಂಗಿದ್ದಾರಪ್ಪ. ತಥೈವ ಅನುಚರ ಶೌರ್ಯ ಶ್ರುತಸೇನ ಉದ್ಧವಾದಯ. ಶ್ರುತಸೇನ ಹೆಂಗಿದ್ದಾನೆ, ಉದ್ಧವ ಹೆಂಗಿದ್ದಾನೆ, ಸುಷೇಣ ಹೆಂಗಿದ್ದಾನೆ, ಚಾರುದೇಶನ ಹೆಂಗಿದ್ದಾನೆ, ಸಾಂಬ, ಸಾತ್ಯಕಿ, ಎಲ್ಲಾರ ಹೆಸರು ಕೇಳಿ
ಭಗವಾನಪಿ ಗೋವಿಂದ ಬ್ರಹ್ಮಣ್ಯೋ ಭಕ್ತವತ್ಸಲಃ ಕಚ್ಚಿತ್ ಪುರೇ ಸಧರ್ಮಾಯಾಮ್ ಸುಖಮಾಸ್ತೆ ಸುಹೃದ್ವೃತಃ. ಎಲ್ಲ ತನ್ನ ಸುಹೃತ್ಗಳಿಂದ ಕೂಡಿದಂತಹ ನಮ್ಮ ಭಕ್ತವತ್ಸಲನಾದ ಗೋವಿಂದ ಅವ ಹೆಂಗಿದ್ದಾನಪ್ಪ? ಎಲ್ಲರೂ ಆರಾಮಿದ್ದಾರಿಲ್ಲೋ? ಮಂಗಲಾಯ ಚ ಲೋಕಾನಾಂ ಕ್ಷೇಮಾಯ ಚ ಭವಾಯ ಚ ಆಸ್ತೆ ಯದುಕುಲಾಂಬೋಧ ಆದ್ಯೋ ಅನಂತ ಸಖ ಪುಮಾನ್. ಅನಂತ ಸುಖನಾದಂತಹ ಭಗವಂತ ಆ ಯದುಕುಲದೊಳಗೆ ಬಂದು ಹುಟ್ಟಿ ನಮ್ಮ ಮಂಗಳಕ್ಕಾಗಿಯೇ ಅವತಾರ ಮಾಡಿದಂಥವ ಅವ ಹೆಂಗಿದ್ದಾನೋ? ಯಾಕೇನೋ ಮಾತಾಡಬಲ್ಲಿ 2 ನಿಮಿಷ ಎಲ್ಲ ಕೇಳಿದ, ಇವೇನೋ ಉತ್ತರ ಕೊಡವಲ್ಲಾಗೇನ. ಯಾಕೆ ಮಾತಾಡಬಲ್ಲಿ? ಏನು ನದತ್ತಂ ಯುಕ್ತ ಮರ್ತಿಭ್ಯ ಆಶಯಾಯತ್ ಪ್ರತಿಶ್ರುತಂ. ಯಾರೋ ಬಂದು ನಿನಗೆ ಹಾದ್ಯಾಗ ಏನೋ ಕೊಡು ಅಂತ ಕೇಳಿದ್ರ ಕೊಡ್ಲಾರ್ದೆ ಬಂದಿ ಏನು? ಅದಕ್ಕೆ ನಾಚಿಗೆ ಬಿಟ್ಟು ನಾಚಿಗೆ ಬಂದು ನೀನು ಮಾತಾಡವಲ್ಲಾಗಿ ಏನು? ನೋಡ್ರಿ, ಯುಧಿಷ್ಠಿರನ ಪ್ರಶ್ನೆನೇ ಅಂಥದ್ದದ. ನಿನಗೆ ಯಾರೋ ಬಂದು ಹಾದ್ಯಾಗ ಏನೋ ಕೇಳಿದ್ರು ನೀ ಕೊಡ್ಲಿಲ್ಲ, ಅದಕ್ಕೆ ನಿನಗೆ ಕೆಟ್ಟ ಅನಿಸಿ ಮಾತು ಬರವಲ್ತೋ. ಕ್ವಚಿತ್ತಂ ಬ್ರಾಹ್ಮಣಂ ಬಾಲಂ ಗಾಂ ವೃದ್ಧಂ ರೋಗಿನಂ ಸ್ತ್ರೀಯಂ. ಯಾರೋ ರೋಗಿಗೆ ನೀವು ಉಪಚಾರ ಮಾಡ್ಲಾರ್ದೆ ಬಂದೇನು? ಯಾವುದೋ ಸ್ತ್ರೀ ಕಷ್ಟವನ್ನು ಪರಿಹಾರ ಮಾಡ್ಲಾರ್ದೆ ಬಂದೇನು? ಯಾವುದೋ ಆಕಳಿಗೆ ಗೊಗ್ರಾಸ ಹಾಕ್ಲಾರ್ದೆ ಬಂದೇನು? ಯಾರೋ ನಿನಗೆ ಶರಣ ಬಂದವರನ್ನ ನೀನು ಏನೋ ಕೂಡ ಅವರಿಗೆ ಮಾಡ್ಲಾರ್ದೆ ಬಂದೇನು? ಏನ್ ತಪ್ಪು ಮಾಡಿ ಅನ್ನೋದಕ್ಕೆ ನಿನ್ನ ಬಾಯಿಯಿಂದ ಮಾತು ಬರವಲ್ಲಾಗ್ಯಾವ. ಯಾಕೆ ನನಗೇನೋ ಹೇಳುವಲ್ಲಾಗಿ ಅಂದ್ರೆ, ಈ ತಪ್ಪು ಮಾಡಿದಾಗ ಬಾಯಿಯಿಂದ ಮಾತು ಬರಬಾರ್ದು. ನಮಗೆಲ್ಲ ಚಂದ ಬರ್ತಿರ್ತಾವೆ, ಏನು ಸಂಬಂಧ ಇಲ್ಲ, ನಾವು ಏನು ಮಾಡೀವಿ ನಾವು ಮಾಡೀವಷ್ಟೇ ಅಂತ ಹೊಂಟುಬಿಡ್ತೇವೆ ನಾವು. ಇರಲಿ, ಅಂತೂ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ಅರ್ಜುನ ಬೆಕ್ಕಿ ಬೆಕ್ಕಿ ಅಳ್ಳಿಕತ್ಬಿಡ್ತು. ಮೊದಲೇ ಇವನಿಗೆ ಮರಣದ ಹತ್ತಿರದ ಎಲ್ಲ ಅಪಶಕುನಗಳಾಗ್ಯಾವ. ಈ ಕಡೆಗೆ ಅರ್ಜುನ ಅಳ್ಳಿಕತ್ತ ಮೇಲೆ ಇವನಿಗೆ ಮತ್ತಷ್ಟು ಧೈರ್ಯ ಕುಂದಿದಂಗಾಗಿ ಏನಾಗಿ ಅದು ಹೇಳ ಅರ್ಜುನ ಅಂತಂದಾಗ, ಕೃಚ್ಛ್ರೇಣ ಸಂಸ್ತಭ್ಯ ಶುಚಃ ಪಾಣಿನ ಅಮೃಜ್ಯ ನೇತ್ರಜಂ. ಕೈಯಿಂದ ಕಣ್ಣೆಲ್ಲ ಒರೆಸ್ಕೊಂಡು ಬಹಳ ಕಷ್ಟದಿಂದ ತನ್ನ ಮನಸ್ಸನ್ನ ಹಿಡಿತದೊಳಗಿಟ್ಟುಕೊಂಡು ಗದ್ಗದವಾದಂತಹ ಧ್ವನಿಯಿಂದ ಅರ್ಜುನ ಹೇಳ್ತಾನೆ, ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನಮೇ ಅಪಹೃತಂ ತೇಜಃ ದೇವ ವಿಸ್ಮಾಪನಂ ಮಹತ. ಅಣ್ಣ, ಯಾವ ಕೃಷ್ಣ ಇದ್ದಾನಂತ ಹಾರಾಡಿ ನಾನು ಗಾಂಡೀವವನ್ನು ಎತ್ತಿದೆ, ಭಾರಿ ಭಾರಿ ಮಹಾ ಅಸ್ತ್ರಗಳನ್ನೆಲ್ಲ ಸಂಪೂರ್ಣ ನಸ್ತನಾಬೂದು ಮಾಡಿ ಹೋಗದೆ ಇವತ್ತ ಕೃಷ್ಣ ನನಗ ಮೋಸ ಮಾಡಿ ಹೋಗಿಬಿಟ್ಟ. ಹೋಗಿದ್ದಿಲ್ಲಿನ ಕೃಷ್ಣ ಇದ್ದ, ಆದ್ರೆ ಅರ್ಜುನಗ ಅಲ್ಲಿ ಹೋದಾಗ ಸುದ್ದಿ ಗೊತ್ತಾಯಿತು. ಕೃಷ್ಣ ಪರಮಾತ್ಮ ತನ್ನ ಅವತಾರ ಕಾರ್ಯವನ್ನು ಮುಗಿಸ್ಲಿಕ್ಕೆ ಯಾದವರ ಕಲಹ ಸೃಷ್ಟಿ ಮಾಡಿ ತಾ ಹೋಗಾವಿದ್ದಾನ. ಇಷ್ಟು ಗೊತ್ತಾಗಿದ್ದಕ್ಕೆ ಇವನಿಗೆ ಪೂರ್ಣ ಅಳು ಬಂದ್ಬಿಟ್ಟಿತ್ತು. ತಾನು ಹತ್ತು ಯದ್ದೋಷು ಮಾಂ ಪ್ರಣಿಹಿತಂ ಗುರು ಭೀಷ್ಮ ಕರ್ಣ ದ್ರೌಣಿ ತ್ರಿಗರ್ತ ಶಲ ಸೈಂಧವ ಬಾಹ್ಲಿಕಾದ್ಯೈಹಿ ಅಸ್ತ್ರಾಣ್ಯಮೇಯ ಮಹಿಮಾನಿ ನಿರೂಪಿತಾನಿ ನೋಪಸ್ಪೃಶು. ನನ್ನನ್ನು ಸ್ಪರ್ಶ ಮಾಡಲಿಲ್ಲ ಯಾವ ಗುರು, ದ್ರೋಣಾಚಾರ್ಯ, ಭೀಷ್ಮ, ಕರ್ಣ, ಅಶ್ವತ್ಥಾಮ, ತ್ರಿಗರ್ತ, ಎಂಥೆಂಥವ್ರು ಎಂಥೆಂಥ ಅಸ್ತ್ರ ಬಿಟ್ರೆ ನನ್ನ ಸ್ಪರ್ಶ ಮಾಡ್ಲಿಕ್ಕಾಗಿದ್ದಿಲ್ಲ ಯಾವ ಕೃಷ್ಣನನ್ನು ಸಾರಥಿಯಾಗಿ ಇದ್ದದ್ದಕ್ಕೆ. ಯನ್ಮೇ ನೃಪೇಂದ್ರ ತದತರ್ಕ್ಯ ವಿಹಾರ ಈಶೋ ಯೋ ಲಬ್ಧ ರೂಪಂ ಅವದದ್ರಣಮೂರ್ಧ್ನಿ ದರ್ಶಿ ಯನ್ಮಾಯ ಯಾವೃತ ದೃಶೋ ನ ವಿದುಪ್ಪರಂ ತಂ ಸೂತ್ರಾದಯೋ ಅಹಮಸ್ಮಿ ಮಮೇತಿ ಭವ್ಯಾಹ. ಯಾವ ಭಗವಂತನನ್ನ ನೋಡಿ ಮಾಯೆಯಿಂದ ಸೂತ್ರಾದಯ, ಸೂತ್ರ ಅಂತಂದ್ರೆ ಯಾರು? ವಾಯುದೇವರು ಅಂತ ಸೂತ್ರ ಅನ್ನೋ ಶಬ್ದವನ್ನು ಬಳಸ್ತಾರ. ಯಾರು? ವೇದವ್ಯಾಸ ದೇವರು ವಾಯುದೇವರಿಗೆ. ವಾಯುದೇವರಿಂದ ಮುಂದಿನವರೆಲ್ಲರೂ ಕೂಡ, ವಾಯುದೇವರಿಗೆ ಮೋಹ ಇಲ್ಲ ಬಿಡ್ರಿ. ಸೂತ್ರಾದಯ ಅಂತಂದ್ರೆ ಅವರಿಂದ ಆದಿ ಅಂದ್ರೆ ಅವರ ಮುಂದಿನವರು ಎಲ್ಲರೂ ಮೋಹಗೊಂಡು ನಾನು ನನ್ನದು ಅಂತ ಈ ಒಂದು ಜಗತ್ತನ್ನು ತಿಳ್ಕೊಳ್ತಾರೋ ಅಂಥವ ನನ್ನ ಸಾರಥಿಯಾಗಿ ನಿಂತು ನರ್ಮಾಣಿ ಉದಾರ ರುಚಿರಸ್ಮಿ ಅಸ್ಮಿತ ಶೋಭನಾನಿ ರುಚಿರಸ್ಮಿತ ಶೋಭನಾನಿ ಹೇ ಪಾರ್ಥ ಹೇ ಅರ್ಜುನ ಸಖೇ ಕುರುನಂದನೆ. ನನ್ನ ಪಾರ್ಥ, ಸಖ, ಅರ್ಜುನ ಅಂತ ಯಾವ ಬಾಯಿಯಿಂದ ನನ್ನನ್ನ ನರ್ಮದೊಳಗ ಚಾಷ್ಟಿ ಮಾಡ್ಕೋತ ಅವ ನನ್ನನ್ನ ಮಲಗಿಸ್ಕೊಳ್ತಿದ್ದ, ಊಟ ಮಾಡಿಸ್ತಿದ್ದ, ಎಲ್ಲ ಮಾಡ್ತಿದ್ದ. ಸಖ್ಯ ಸಖೇವ ಪಿತೃವತ್ತನಯಸ್ಯ ಸರ್ವಂ. ಒಬ್ಬ ತಂದೆ ಮಗನಿಗೆ ಮಾಡುವಂಗ, ಒಬ್ಬ ಸಖ ತನ್ನ ಸಖನಿಗೆ ಮಾಡುವಂಗ ನಾನು ಮಾಡುವಂಥ ಎಲ್ಲಾ ಕುಮತಿಯನ್ನ ಸಹನ ಮಾಡಿದ್ದ. ಇವತ್ತು ಆ ಕೃಷ್ಣ ನನ್ನನ್ನು ಬಿಟ್ಟು ಹೊಂಟ. ತದ್ವೈ ಧನುಹೂತ ಯಶವಃ ಸ ರಥೋ ಹಯಾಸ್ತೆ. ನಂಗೆ ಇವತ್ತು ಅದೇ ರಥ ಅದ, ಅದೇ ಧನುಸ್ಸದ, ಅದೇ ಬಾಣವ, ಅದೇ ಕುದುರೆ ಅವ. ಆದ್ರೆ ಆ ಸಾರಥಿ ಒಬ್ಬವಿಲ್ಲ, ಆ ಕೃಷ್ಣ ಒಬ್ಬವಿಲ್ಲ. ಶ್ರೀಮದಾಚಾರ್ಯ ಬಂದು ಅದೇ ರಥ ಎಲ್ಲದೆ ಇವನ್ ಕಡೆ. ಶ್ರೀಮದಾಚಾರ್ಯ ತಾತ್ಪರ್ಯ ಹೇಳಕ್ಕೆ ಬಂದೇ ಬಿಡ್ತಾರೆ. ಆ ರಥ, ಆ ಕುದುರೆ ಇವೆಲ್ಲ ಸುಟ್ಟೋಗ್ಬಿಟ್ಟವು. ಅಂಥವೇ ಅವ ಅಂತ ಅರ್ಥ ಮಾಡ್ರಿ ಅಂತ. ಯಾಕಂದ್ರೆ ಯುದ್ಧದ ಕೊನೆ ದಿನ ಎಲ್ಲ ಯುದ್ಧ ಮುಗಿದು ಬಿಟ್ಟವು. ಅವಾಗ ಕೃಷ್ಣ ಅಂದಂತ, ನೀ ಮೊದಲು ಇಳಿ ಅರ್ಜುನ ಅಂತಂದ. ಅಲ್ಲ ಕೃಷ್ಣ, ಯಾವಾಗಲೂ ನೀ ಮೊದಲು ಇಳಿದು ಬಾಗ್ಲ ತೆಗೆದು ನನ್ನನ್ನು ಇಳಿಸ್ತಿದ್ದಿ. ಇವ ಭಾರಿ ಡ್ರೈವರು, ಇವ ಕಾರ್ನಾಗ ಕೂತಂತ ಸ್ವಾಮಿ, ಇವ್ ಬಾಗ್ಲ ತೆಗೆದು ಇಳಿಸ್ಬೇಕು ಅರ್ಜುನಕ್ಕೆ. ಪಾಪ ಕೃಷ್ಣ ನಿತ್ಯ ಮಾಡ್ತಿದ್ದಂತಿದ್ದನು. ನೀ ನಿತ್ಯ ನನಗೆ ನೀನೇ ತೆಗೆದು ಕೆಳಗೆ ಇಳಿಸ್ತಿದ್ದಿ, ಕೈ ಕೊಟ್ಟು ಕೆಳಗೆ ಇಳಿಸ್ತಿದ್ದಿ. ಇವತ್ತ್ಯಾಕೆ ನೀ ಮೊದಲು ಇಳಿ ಅಂತ ಹೇಳಿಗತ್ತಿ? ನೀ ಇಳಿದು ಸ್ವಲ್ಪ ದೂರ ಹೋಗಿ ನಿಂದರು, ಆಮೇಲೆ ಯಾಕಂತ ಹೇಳ್ತೀನಿ ಅಂದ ಕೃಷ್ಣ. ಕೊನೆಯ ದಿವಸ ಇಳಿದ,
ಅರ್ಜುನ ಇಳಿದು ದೂರ ಹೋದ. ಕೃಷ್ಣ ಜಸ್ಟ್ ಇಳಿಯುವುದಕ್ಕ ರಥ ಭಸ್ಮ ಆಗಿ ಹೋಗ್ತದೆ, ಧ್ವಂಸ ಆಗಿ ಹೋಯ್ತು, ಬ್ಲಾಸ್ಟ್ ಆಯ್ತಂತ್ರಿ ರಥ. ಏನಿದು ಅಂತ ಗಾಬರಿಯಾಗಿ ಕೃಷ್ಣಗೆ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಇಷ್ಟು ದಿವಸ ಯಾವ್ಯಾವ ಅಸ್ತ್ರ ಇದ್ರ ಮೇಲೆ ಬಿದ್ದಿದ್ದುಲ್ಲ, ಯಾವ ಏನೂ ಮಾಡ್ಲಾರ್ದಂಗೆ ತಡೆದಿಟ್ಟಿರ್ತಾನೆ ಕೃಷ್ಣ. ಯುದ್ಧ ಮುಗಿದ ಮೇಲೆ ತಾನು ಕೆಳಗೆ ಇಳಿದ ಮೇಲೆ ಅದು ಧ್ವಂಸ ಆಗ್ಬೇಕಂತ ಹಿಡಿದಿದ್ನಂತ. ಹಂಗಾಗಿ ಅವತ್ತ ಎಲ್ಲ ಅವನ ರಥ, ಅವನ ಹಯಗಳು ಎಲ್ಲಾನು ಧ್ವಂಸ ಆಗಿ ಹೋಗಿದ್ದು. ಹಿಂಗಾಗಿ ಅವ ಹೇಳೋದಕ್ಕೆ ಅಂಥದೇ ರಥ, ಅಂಥದೇ ಕುದುರೆಗಳು ಈಗ ಅವ ಅಂತ ಅರ್ಥ ಮಾಡ್ಕೊಳ್ರಿ ಅಂತ ನಮ್ಮ ಶ್ರೀಮದಾಚಾರ್ಯರು ಭಾರಿ ಭಾವನಾದೊಳಗೆ ವಿಚಾರ ಬಿಡುವುದಿಲ್ಲ, ಅವ್ರು ಮತ್ತೊಂದು ಹಚ್ತಾರಲ್ಲಿ. ಹೀಗಾಗಿ ಅವೇ ಎಲ್ಲ ಅವ, ಆದ್ರೆ ನಮ್ಮ ಭಗವಂತ ಇವತ್ತಿಲ್ಲ. ಕಂಟಕೇನ ಇವ ದ್ವಯಂಚಾಪೀಶಿತ ಸಮಂ, ತಾನೇ ತನ್ನ ಎರಡನ್ನೂ ಕೂಡ ಮಾಡಬೇಕು, ತಾನೇ ರಕ್ಷಣೆ ಮಾಡಬೇಕು, ತಾನೇ ನಾಶ ಮಾಡಬೇಕು ಅನ್ನೋದಕ್ಕೆ ಇವತ್ತು ಭಗವಂತ ಆ ಯಾದವರ ಕಲಹವನ್ನು ಸೃಷ್ಟಿ ಮಾಡ್ಯಾನೆ. ಅವನು ಇನ್ನು ಇರೋದಿಲ್ಲ. ನಿಶಮ್ಯ ಭಗವನ್ ಮಾರ್ಗಂ ಸಂಸ್ಥಾಂ ಯದುಕುಲಸ್ಯ ಚ ಸ್ವಪಥಾಯ ಮತಿಂಚಕ್ರೆ ನಿವೃತ್ತಾತ್ಮ ಯುಧಿಷ್ಠಿರ. ಇಷ್ಟೇ ಗೊತ್ತಾತ್ ನಮ್ಮ ಯುಧಿಷ್ಠಿರ ಮಹಾರಾಜರಿಗೆ. ಮೊದಲೇ ವೈರಾಗ್ಯದ ಮೂರ್ತಿ ಅವ. ಕೃಷ್ಣನೇ ಇಲ್ಲನ ಇನ್ನು ಪಾಂಡವರು ಯಾಕಿರಬೇಕು ಅನ್ನಂತ. ಕೃಷ್ಣ ಇಲ್ಲದ ಜಗತ್ತಿನೊಳಗೆ ಪಾಂಡವರಿಗೆ ಏನು ಸ್ಥಾನ? ಕೃಷ್ಣನೇ ಇಲ್ಲದಂತಹ ಭೂಮಿಯೊಳಗೆ ಪಾಂಡವರ ವಾಸಕ್ಕೆ ಅರ್ಥ ಏನದ? ಕೃಷ್ಣ ಹೋದ್ನಿಲ್ಲೋ ನಾವಿನ್ನಿರೋದು ಬೇಡ, ನಡ್ರಿ ಎಲ್ಲರೂ ಸ್ವರ್ಗಾರೋಹಣ ಮಾಡೋಣ ಅಂತ ಪಾಂಡವರೆಲ್ಲರನ್ನ ಕರ್ಕೊಂಡು, ದ್ರೌಪದಿಯನ್ನು ಕರ್ಕೊಂಡು ತಾನೂ ಪ್ರಾಣತ್ಯಾಗ ಮಾಡಬೇಕು ಅಂತ ಹೊರಡ್ತಾನೆ. ಆ ಸಂದರ್ಭದಲ್ಲಿ ಯಾರಿಲ್ಲ, ಮಕ್ಕಳ್ಯಾರೂ ಇಲ್ಲ, ಅಭಿಮನ್ಯು ಇಲ್ಲ, ಪಂಚ ಉಪಾಂಡವರಿಲ್ಲ, ಒಬ್ಬನೇ ಒಬ್ಬವ ಸಣ್ಣ ಹುಡುಗ ಜನಮೇಜ, ಈ ಪರೀಕ್ಷಿತನನ್ನು ಕರೆದು ಸ್ವರಾಟ್ ಪೌತ್ರಂ ವಿನೀತಂ ತಮಾತ್ಮನೋ ಅನವಮಂ ಗುಣೈ, ತನ್ನಂತೆ ಎಲ್ಲ ಗುಣಗಳಿಂದ ಪೂರ್ಣ ವಿನೀತನಾದಂಥವ, ಅಂಥವನನ್ನ ಭೂಮಿಯ ಮೇಲೆ ನೀನೇ ರಾಜನಾಗಬೇಕಪ್ಪ ಅಂತ ರಾಜ್ಯಾಭಿಷೇಕವನ್ನು ಮಾಡಿ ಹಸ್ತಿನಾಪುರದ ರಾಜನಷ್ಟೇ ಅಲ್ಲ, ಇಡೀ ಭೂಮಿಗೆ ಚಕ್ರವರ್ತಿ ಅಂತ ಯುಧಿಷ್ಠಿರ ಅವನಿಗೆ ಪರೀಕ್ಷಿತನಿಗೆ ರಾಜನನ್ನಾಗಿ ಮಾಡ್ತಾ ಇದ್ದಾನೆ. ಮಾಡಿ ಅನಪೇಕ್ಷಮಾಣೋ ನಿರಗ ಅಶೃಣ್ವನ್ ಬಧಿರೋಯತ, ಎಲ್ಲರೂ ನೀವು ಹೋಗಬೇಡ್ರಿ ಮಾಡಬೇಡ್ರಿ ಅಂತ ಎಲ್ಲ ಪ್ರಜೆಗಳು ಬಂದು ಹೇಳುವುದನ್ನ ಕಿವಿಗೊಟ್ಟು ಕೇಳದಂತೆ ಕಿವುಡನಾಗಿ ಯಾರು ಹೇಳಿದ್ದು ಕೇಳಿಸ್ಕೊಳ್ಳಾರ್ದೇನೆ ಉತ್ತರ ದಿಕ್ಕಿಗೆ ತಾನು ಹೊರಡ್ತಾನೆ. ಹಿಮಾಲಯವನ್ನು ಏರ್ತಾನೆ. ಎಷ್ಟೋ ದಿವಸಗಳಿಂದ ಉಪವಾಸದಿಂದ ಹಿಮಾಲಯವನ್ನು ಏರ್ತಾ ಇರುವ ಸಂದರ್ಭದೊಳಗೆ ದ್ರೌಪದೀ ದೇವಿ ನಾನು ಮುತ್ತೈದೆಯಾಗಿ ಹೋಗ್ತೀನಿ, ನಾನು ಯಾಕೆ ಈ ಅವತಾರವನ್ನು ನನ್ನ ಗಂಡನ ಕಳ್ಕೊಂಡು ನನ್ನ ಪ್ರಾಣ ಬಿಡಲಿ ಅಂತ ಹೇಳಿ ತಾನೇ ಮೊದಲು ಆ ಪತಿಯ ಆಜ್ಞೆಯನ್ನು ತೆಗೆದುಕೊಂಡು ತನ್ನ ದೇಹತ್ಯಾಗವನ್ನು ದ್ರೌಪದೀ ದೇವಿ ಮಾಡ್ತಾಳೆ. ಮುಂದೆ ನಕುಲ, ಸಹದೇವ, ಅರ್ಜುನ, ಭೀಮಸೇನ ದೇವರು ಎಲ್ಲರೂ ಕೂಡ ದೇಹತ್ಯಾಗವನ್ನು ಮಾಡುವಂತಹ ಸಂದರ್ಭದೊಳಗೆ ಯಶ್ರದ್ಧೆಯ ಏತದ್ ಭಗವತ್ ಪ್ರಯಾಣಂ ಪಾಂಡೋಸ್ಸುತಾನಪಿ ಸಂಪ್ರಯಾಣಂ ಶೃಣೋತ್ಯರಂ ಸ್ವಸ್ಥಯನಂ ಪವಿತ್ರಂ ಲಬ್ಧ್ವಾ ಹರೌ ಭಕ್ತಿಮುಪೈತಿ ಶಾಂತಿಂ ಅಂತ ಹೇಳಿದಂತೆ ಕೊನೆಗೆ ಆತನ ನಾಯಿಯೊಂದಿಗೆ ಆ ಯುಧಿಷ್ಠಿರನು ಕೂಡ ಸ್ವರ್ಗಾರೋಹಣವನ್ನು ಮಾಡಿದ ಅಂತ ಕಥೆಯನ್ನ ಭಾಗವತ ನಮಗೆ ಮೊದಲಿಗೆ ತಿಳಿಸ್ತದೆ. 11ನೇ ಸ್ಕಂದದಲ್ಲಿ ಇನ್ನೂ ವಿಸ್ತಾರವಾಗಿ ಇದು ಬರ್ತದೆ. ಆಗ ಪರೀಕ್ಷಿತ ತಾನು ರಾಜನಾಗಿದ್ದಾನೆ. ಯಾರು ಈ ಭಗವಂತನ ಪ್ರಯಾಣವನ್ನು, ಪಾಂಡವರ ಸ್ವರ್ಗಾರೋಹಣವನ್ನು ಕೇಳ್ತಾರೋ ಅವರಿಗೆ ಭಗವಂತನಲ್ಲಿ ಶ್ರೇಷ್ಠವಾದ ಭಕ್ತಿಯ ಜನನ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಪರೀಕ್ಷಿತ ಅನೇಕ ಋಷಿಗಳನ್ನು ತನ್ನ ಮಂತ್ರಿಗಳನ್ನಾಗಿ ಮಾಡಿಕೊಂಡು ಮಹಾಭಾಗವತನಾಗಿ ತಾನು ಇಡೀ ಭೂಮಿಯನ್ನು ಆಳ್ತಾ ಇದ್ದಾನೆ. ಆವಾಗ ಅವನಿಗೆ ಗುರುಗಳಾದವರು ಯಾರು? ಶಾರದ್ವತಂ ಗುರುಂ ಕೃತ್ವ, ಕೃಪಾಚಾರ್ಯರು ಮಹಾನ್ ಭಾವರು ಇನ್ನೂ ಇದ್ದಾರೋ, ಎಲ್ಲ ಯುದ್ಧಾತಿ ಎಲ್ಲ ನೋಡ್ಯಾರ್ರಿ. ಮತ್ತು ಎಲ್ಲಕ್ಕಿಂತ ಮೊದಲು ಭೀಷ್ಮಾಚಾರ್ಯ ಜೊತೆ ಹುಟ್ಟಿದವರು. ಇನ್ನ ಪರೀಕ್ಷಿತ ಬಂದರೂ ಗುರುಗಳಾಗಿ, ಕುಲಗುರುಗಳಾಗಿ ಅವರೇ ಇದ್ರು, ಕೃಪಾಚಾರ್ಯ ಚಿರಂಜೀವಿಗಳು. ಹಿಂಗಾಗಿ ಅವರಿದ್ದಾರೆ. ಅಂಥ ಮಹಾನುಭಾವ ಪರೀಕ್ಷಿತ ಅದ್ಭುತವಾಗಿ ರಾಜ್ಯ ಆಳುವಾಗ ತಾನು ಹಿಂಗೇ ಎಲ್ಲ ಕಡೆಗೆ ಏನು ನಡೆದದ ರಾಜ್ಯದೊಳಗೆ ಅಂತ ನೋಡ್ಲಿಕ್ಕಂತ ಹೊಂಟಾಗ ಕಲಿಂ ದಿಗ್ವಿಜಯೇ ಕ್ವಚಿತ, ತನ್ನ ದಿಗ್ವಿಜಯದಲ್ಲಿ ಒಂದು ಸಲ ಕಲಿಯನ್ನು ತಾನು ನೋಡಿದ. ಸಾಕ್ಷಾತ್ ಕಲಿ ನಿಂತು ಬಿಟ್ಟಾನ. ಒಬ್ಬ ಕಪ್ಪು ಮನುಷ್ಯನ ವೇಷವನ್ನು ಹಾಕ್ಕೊಂಡು ಅರ್ಧಮರ್ಧ ಬಟ್ಟಿ ಉಟ್ಕೊಂಡು ಗೋ ಮಿಥುನಂ ಪದ, ಒಂದು ಎತ್ತು ಒಂದು ಆಕಳು ನಿಂತದ, ಅದಕ್ಕೆ ರಪ ರಪ ಬಡಗಿ ತಗೊಂಡು ಹೊಡ್ಕೋತ ಕಲಿಯಲ್ಲಿ ನಿಂತುಬಿಟ್ಟ. ತತ್ರೋಪಷಣ್ಮಾನಃ ಸ್ವಪೂರ್ವೇಶಾಂ ಮಹಾತ್ಮನಾಂ, ಹೋದ ಮನಿಗಳೊಳಗೆ ನನಗೆ ನಮ್ಮ ಅರ್ಜುನ ಹೆಂಗಿದ್ದ, ನಮ್ಮ ಭೀಮ ಹೆಂಗಿದ್ದ, ಇವೇ ಕಥಿ ಕೇಳಿ ಬೆಳೆದಂತಹ ಪರೀಕ್ಷಿತನಿಗೆ, ಯುಧಿಷ್ಠಿರನ ಸಾಮ್ರಾಜ್ಯವನ್ನು ನೋಡಿದ ಮಹಾನುಭಾವನಿಗೆ ಆಕಳಿಗೆ ಇಂಥ ಒಂದು ಹಿಂಸೆ ನಡೆದಿದೆ ಅಂತನ್ನೋದನ್ನು ನೋಡ್ಲಿಕ್ಕಾಗಲಿಲ್ಲ. ಅವನನ್ನು ನಾನು ಪೂರ್ಣ ನಿರ್ನಾಮನೆ ಮಾಡ್ತೀನಿ ಅಂತ ಹೇಳಿ, ಯಾವ ಕಲಿಯುವ ಅಂತ ಹೇಳಿ ತಾನು ಅಲ್ಲಿ ಹತ್ತಿರ ಹೋಗ್ತಾ ಇದ್ದಾನೆ. ಆ ಆಕಳು ಮತ್ತು ಎತ್ತು ತಾವು ಸ್ವಯಂ ಪರಸ್ಪರವಾಗಿ ಮಾತನಾಡುವುದನ್ನು ಕೇಳಿಸ್ಕೊಳ್ತಾನೆ ಪರೀಕ್ಷಿತ.
ಯಾವುದಿದು ಆಕಳು, ಯಾವುದು ಎತ್ತು ಅಂದರೆ ಆ ಎತ್ತೇ ಧರ್ಮ. ಆ ಎತ್ತಿನ 3 ಪಾದಗಳು ಮುರಿದು ಬಿಟ್ಟಿದ್ದು ಅಂತ, ಒಂದೇ ಕಾಲ ಮೇಲೆ ನಿಂತಿತ್ತಂತ ಪಾಪ ಎತ್ತು. ಏಕಪಾದೋ ಧರ್ಮ, ಕಲಿಯುಗದೊಳಗೆ ಒಂದೇ ಪಾದ ಧರ್ಮ. ಹಿಂಗಾಗಿ 3 ಕಾಲು ಹೋಗ್ಬಿಟ್ಟ, ಒಂದು ಪಾದದ ಮೇಲೆ ಕುಂಟ್ಕೋತ ನಿಂತದ. ಅದನ್ನು ನೋಡಿ ಮುಂದಿದ್ದ ಆಕಳು, ಅದು ಯಾವುದು ಭೂಮಿ, ಆ ಭೂಮಿಗೆ ದಳ 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 ಕಣ್ಣೀರು ಹಾಕ್ಲಿಕ್ಕೆ ನೋಡಿದ. ಕಚ್ಚಿತ್ ಭದ್ರೆ ಅನಾಮಯಮಾತ್ಮನಸ್ತೆ ವಿಚ್ಛಾಯಾಸಿಂ ಲಾಯತಾ ಯನ್ಮುಖೇನ. ಈ ಧರ್ಮ ತಾನು ಒಂದು ಕಾಲ ಮೇಲದ, ಆ ಅಳು ಭೂಮಿಯನ್ನು ಸಮಾಧಾನ ಮಾಡ್ಲಿಕ್ಕತ್ತದ. ಯಾಕಮ್ಮ, ಯಾಕೆ ಅಳ್ಲಿಗತ್ತೀಯ? ದೂರೇ ಬಂಧುಂ ಕಂಚನ ಶೋಚಸೀವ. ಯಾರೋ ಬಂಧುಗಳು ದೂರ ಹೋದಾಗ ಅಳ್ತಾರಲ್ಲ, ಹಂಗೆ ಅಳ್ಲಿಗತ್ತೀಯಲ್ಲ. ಪಾದೈರ್ ನ್ಯೂನಂ ಶೋಚಸಿ ಮೈಕ ಪಾದಂ. ಯಾಕೆ ನನ್ನ ಪಾದಗಳು ಹೋದುವಂತ ನೀ ಅಳ್ಳಿಗತ್ತೀಯ? ನೋಡ್ರಿ, ಧರ್ಮ ಭೂಮಿಗೆ ಕೇಳ್ತಾ ಇದೆ, ನನ್ನ ಪಾದಗಳು ಹೋದುವಂತ ನೀನು ಅಳ್ತಾ ಇದ್ದೀಯಾ? ವೃಷಲೈರ್ ಭೋಕ್ಷಮಾಣಂ, ಅಥವಾ ಕೆಟ್ಟ ಕೆಟ್ಟ ರಾಜರು ಬಂದು ನಿನ್ನ ಮೇಲೆ ಆಳ್ಲಿಗತ್ತಾರಂತ ಅನ್ನೋದಕ್ಕೆ ನೀನೇನಾದರೂ ಅಳ್ತಾ ಇದ್ದೀಯಾ? ಹೃತಯಜ್ಞ ಭಾಗಾನ್ ಪ್ರಜಾ, ಅಥವಾ ಎಲ್ಲ ಯಜ್ಞಗಳೆಲ್ಲ ನಿಂತು ಹೋಗಿವೆ, ಇದಕ್ಕಾಗಿ ನೀನು ಅಳ್ತಾ ಇದ್ದೀಯಾ? ಅಥವಾ ಯದ್ವಾಂಬತೆ ಭೂರಿ ಭಾರಾವತಾರ ಕೃತಾವತಾರಸ್ಯ ಹರೇರ್ ಧರಿತ್ರಿ ಅಂತರ್ಹಿತಸ್ಯ ಸ್ಮರತಿ ವಿಸೃಷ್ಟ ಕರ್ಮಾಣಿ ನಿರ್ವಾಣ ವಿಲಂಬಿತಾನಿ. ಯಾವ ಭಗವಂತ ನಿನ್ನ ಮೇಲೆ ಬಂದು ನಿನ್ನ ಇಡೀ ಭಾರವನ್ನೆಲ್ಲ ಹರಣ ಮಾಡಿದ್ನೋ ಆ ಕೃಷ್ಣ ಇವತ್ತಿಲ್ಲ ಅಂತನ್ನೋದಕ್ಕೆ ನೀನು ಅಳ್ತಾ ಇದ್ದೀಯಮ್ಮ. ಯಾಕೆ ಅಳ್ತಾ ಇದ್ದೀಯಾ ಅಂತ ಆ ಭೂಮಿಗೆ ಆ ಧರ್ಮ ತಾನು ಪ್ರಶ್ನೆಯನ್ನು ಮಾಡ್ತದಂತೆ. ಪ್ರಶ್ನೆ ಮಾಡಿದಾಗ ಆ ಭೂಮಿ ಹೇಳ್ತದ, ಏನು ಹೇಳಲಿ, ನಿಮಗೆಲ್ಲ ಗೊತ್ತು, ಆದರೂ ನಮಗೆ ಕೇಳ್ತಾ ಇದ್ದೀರಿ, ಹೇಳ್ತೀನಿ. ಸಾಕ್ಷಾತ್ ಕೃಷ್ಣ ನನ್ನ ಮೇಲಿದ್ದ. ಅವ ಪಾದ ಇಟ್ಟ ಕ್ಷಣದೊಳಗೆ ನನಗೆ ರೋಮ ಪುಳಕಿತವಾಗ್ತಾ ಇತ್ತು, ರೋಮಾಂಚನವಾಗ್ತಾ ಇತ್ತು. ಸತ್ಯ, ದಾನ, ಶೌಚ, ದಯ, ತ್ಯಾಗ, ಸಂತೋಷ, ಶಮ, ದಮ, ತಪಸ್ಸು, ಸಾಮ್ಯ, ತಿತಿಕ್ಷಾ, ಉಪರತಿ, ಒಂದೊಂದಕ್ಕೂ ಅರ್ಥ ಹೇಳ್ತಾರೆ ಬಹಳ ಅದ್ಭುತವಾಗಿ. ಜ್ಞಾನ, ವೈರಾಗ್ಯ, ಶೌರ್ಯ, ತೇಜಸ್ಸು, ಒಂದೊಂದು ಗುಣಗಳು ಭೂಮಿ ಮೇಲೆ ಅವತ್ತು ಹೊಳಿತಾ ಇದ್ದು ನಮ್ಮ ಕೃಷ್ಣ ಇದ್ದಾಗ. ಇವತ್ತು ಕೋಬ ಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕ ರುಚಿರಾಸ್ಮಿತ ವಲ್ಗು ಜಲ್ಪೈಹಿ ಸ್ಥೈರ್ಯಂ ಸಮಾನ ಮಹರನ್ ಮಧುಮಾನಿ ನೀನಾಂ ರೋಮೋತ್ಸವೋ ಮಮ ಯದಂಘ್ರಿ ವಿಟಂಕಿತಾಯ. ಅವ ಟಕ್ ಅಂತಂದು ಹೆಜ್ಜೆ ಇಟ್ಟ, ನಂಗೆ ರೋಮಾಂಚನ ಆಗ್ತಿತ್ತು. ಅವ ಸುಮ್ಮ ನನ್ನ ಮೇಲೆ ಕೂತ, ನನಗೆ ರೋಮಾಂಚನ ಆಗ್ತಿತ್ತು. ಅಂತಹ ಪುರುಷೋತ್ತಮನ ಈ ವಿರಹವನ್ನು ನನಗೆ ಹೆಂಗೆ ಸಹನ ಮಾಡಲಿ ಅಂತ ತಿಳಿಲಾರ್ದೆ ನನಗೆ ಇವತ್ತಿಷ್ಟು ಅಳು ಬರ್ಲಿಗತ್ತದ ಅಂತ ಭೂಮಿ ತಾನು ಕೃಷ್ಣನ ಸ್ಮರಣವನ್ನು ಮಾಡ್ತಾ ಇದ್ದಾಳೆ. ವರ್ಷಂ ಮೃಣಾಲಧವಲಂ ಮೇಹಂತಮಿವ ಬಿಭ್ಯತಂ ವೇಪಮಾನಂ ಪದೈಕೇನ ಸೀದಂತಂ ಶೂದ್ರಪೀಡಿತಂ. ಆವಾಗ ಅಷ್ಟೆಲ್ಲ ಮಾತಾಡ್ತದೆ ಇದು ಎತ್ತು, ಆದರೆ ಹಿಂದವ ಬಂದು ಜೋರಾಗಿ ಕೋಲ್ ತಗೊಂಡು ಧಪ ಧಪ ಹೊಡಿಲಿಗತ್ತಾನ. ನೋಡಿ ಪರೀಕ್ಷಿತನ ಹೃದಯ ಇದು ಕರಗಿ ಹೋಗ್ಯದ. ಗಾಂಚ ಧರ್ಮಜುಘಾಂ ದೀನಾಂ ಭೃಶಂ ಶೂದ್ರಪದಾಹತಾಂ. ಕಾಲಿನಿಂದ ಒದಿಲಿಗತ್ತಾನ. ಆ ಕಲಿಯನ್ನು ನೋಡಿ ಈ ಆಕಳನ್ನ ಎತ್ತನ್ನ ಉಳಿಸ್ಬೇಕು ಅಂತ ಹೇಳಿ, ಕಸ್ತ್ವಂ ಮಚ್ಚರಣೆ ಲೋಕೆ ಬಲಾಧಸ್ಯ ಬಲವು ಬಲಿ. ಇಂಥ ಅಬಲವಾದಂಥ ಗೋಮಿಥುನವನ್ನ ನನ್ನ ಲೋಕದೊಳಗೆ, ನನ್ನ ರಾಜ್ಯದೊಳಗಿದ್ದು, ನನ್ನ ಶರಣಾಗಿದ್ದು ನೀನಿಂಥ ಪೀಡೆಯನ್ನು ಕೊಡ್ತೀಯ? ಯಾರು ನೀನು? ಮಾ ಸೌರಭೇ ಯಾನುಶುಚೋ ವ್ಯೇತುತೆ ವೃಷಲಾದ್ಭಯಂ ಮಾರೋದೀರಂಭ ಭದ್ರಂತೆ ಖಲಾನಾಮಯಿ ಶಾಸ್ತರಿ. ಇಂಥ ದುಷ್ಟರನ್ನ ನಾಶ ಮಾಡ್ಲಿಕ್ಕೆ ನಾ ಇದ್ದೀನಮ್ಮ. ನೀ ಯಾಕಳತಿ? ಭೂಮಿಗೆ ಹೇಳಲಿಗತ್ತಾನೆ. ಯಾರು? ಪರೀಕ್ಷಿತ. ನೀ ಯಾಕಳತಿ? ಧರ್ಮ ನೀ ಯಾಕಳತಿ? ಇವನನ್ನು ನಾನು ನೋಡ್ಕೊಳ್ತೀನಿ. ಯಸ್ಯ ರಾಷ್ಟ್ರೇ ಪ್ರಜಾಮಾತರ್ ಹಿಂಸ್ಯಂತೆ ಸಾಧ್ವಸಾಧುಭಿ. ಯಾರ ರಾಜ್ಯದೊಳಗ ಗೋವು ಕಣ್ಣೀರು ಹಾಕ್ತದೋ ಅಂಥ ರಾಜ್ಯದೊಳಗಿದ್ದ ಎಲ್ಲರ ಆಯುಷ್ಯ ಕ್ಷೀಣವಾಗ್ತದೆ. ಪರೀಕ್ಷಿತನ ಮಾತನ್ನು ಎಲ್ಲರೂ ಸ್ವಚ್ಛವಾಗಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ. ಯಾವ ರಾಜ್ಯದೊಳಗ, ಯಾವ ದೇಶದೊಳಗ ಆಕಳು ತಾನು ಪೀಡೆಯಾಗಿದ್ದಕ್ಕೆ ಕಣ್ಣೀರು ಹಾಕ್ತದೋ ಆ ರಾಜ್ಯದೊಳಗಿದ್ದ ಎಲ್ಲರ ಆಯುಷ್ಯ ಕ್ಷೀಣವಾಗ್ತದೆ. ಎಂದೂ ಆಗಬಾರದು. ಗೋ ಸಂಪತ್ತನ್ನು ಭಾಳ ಮ್ಯಾಲಿಟ್ಟು ನೋಡ್ಬೇಕು ನಾವು. ಎಷ್ಟು ಆಕಳುಗಳಿಗೆ ನಾವು ಉಪಚಾರವನ್ನು ಮಾಡ್ತೀವೋ, ಎಷ್ಟು ಆ ಆಕಳುಗಳ ಒಂದು ಸತ್ಕಾರ ಭೂಮಿಯ ಮೇಲೆ ನಡೀತದೋ ಆ ದೇಶ, ಆ ರಾಜ್ಯ ಅದು ಸುರಕ್ಷಿತವಾಗಿರುತ್ತೆ. ಹೀಗಾಗಿ ಅಮ್ಮ ನೀನು ಕಣ್ಣೀರು ಹಾಕಬೇಡ. ಏನು ಇವ ಹೌದಲ್ಲೋ, ಇವನನ್ನು ನಾನು ನೋಡ್ಕೊಳ್ತೀನಿ. ಅದಂತೂ ಭೂಮಿ ಆ ಆಕಳಿಗೆ ಕೇಳ್ತದ, ಆ ಎತ್ತಿ ಕೇಳ್ತದ, ಯಾರಿಮ ಬಂದವ ಇಷ್ಟು ಭಾರಿ ಮಾತಾಡ್ಲಿಕ್ಕತ್ತನಲ್ಲ, ಯಾರಿಮ? ಏತದ್ವ ಪಾಂಡವೇಯ ನಾಂ ಯುಕ್ತ ಮಾರ್ತಾಭಯಂ ವಚಃ. ಅದಂದ ಆ ಧರ್ಮ ಹೇಳ್ತದಂತ, ಪಾಂಡವರ ಮೊಮ್ಮಗನ ಬಾಯಿಲೆ ಮಾತ್ರ ಇಂಥ ಮಾತು ಬರಬೇಕಲ್ಲಮ್ಮ. ಇನ್ನು ಯಾರು ಇಂಥ ಕಲಿಯನ್ನು ನಾನು ನಿಗ್ರಹ ಮಾಡ್ತೀನಿ ಅನ್ನುವಂಥ ಧೈರ್ಯ ಇನ್ನು ಯಾರೊಳಗಿರ್ಲಿಕ್ಕೆ ಸಾಧ್ಯದ? ದೈವ ಮನ್ನೆ ಪರೇ ಕರ್ಮ ಸ್ವಭಾವ ಪರೇ ಪ್ರಭುಂ. ಅವ ರಾಜನಿಗೆ ಹೇಳ್ತದಂತೆ ಧರ್ಮ, ನೋಡಪ್ಪ ಎಲ್ಲರೂ ಇದು ಕರ್ಮ ಕಾಲ ಅಂದ್ಕೊಂಡು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಾರ. ನೀಯರೇ ಯಾಕೆ ತ್ರಾಸ ತಗೊಳ್ತಿ? ನನ್ನನ್ನು ಭೂಮಿಯನ್ನು ನೀನೂ ಬಿಟ್ಟು ಬಿಡು ಅಂತ ಅಂದ.
ನಾನು ಯಾಕೆ ಬಿಡಲಿ ಅಂದ. ನಿನಗ 3 ಪಾದ ಹೋಗಿ ಆಗ್ಯದ. ತಪಶೌಚಂ ದಯಾ ಸತ್ಯಂ ಇತಿ ಪಾದ ಕೃತೆ ಕೃತಾಹ. 4 ಪಾದಗಳಿವೆಯಂತೆ ಧರ್ಮಕ್ಕೆ. ಒಂದು ತಪಸ್ಸು, ಲಕ್ಷ್ಯ ಕೊಟ್ಟು ಕೇಳ್ರಿ, ಬಹಳ ಅದ್ಭುತವಾದಂತಹ ಸಂದೇಶ ಭಾಗವತ ಕೊಡೋದು. ಒಂದು ತಪಸ್ಸು, ಒಂದು ಶೌಚಾಚಾರ, ಸ್ವಚ್ಛ ಶುದ್ಧಿ, ಮಡಿ ಮೈಲ್ಗಿ, ಇದೊಂದು ಧರ್ಮದ ಕಾಲು, ಧರ್ಮದ ಪಾದ. ಇದು ಒಂದು ತಪಸ್ಸು, ಒಂದು ಶೌಚ, ಒಂದು ದಯಾ, ಇನ್ನೊಂದು ಸತ್ಯ. ಈ 4 ಪಾದಗಳ ಮೇಲೆ ನಿಂತಿದೆ ಧರ್ಮ ಕೃತಯುಗದೊಳಗೆ. ಈ 4 ಪಾದಗಳು, ಈ 4ರಲ್ಲಿ 3 ಹೋಗ್ತಾವೆ. ಅಧರ್ಮಾಂಗೈಸ್ತ್ರಯೋ ಭಗ್ನಾಹ ಸ್ಮಯ ಸಂಗ ಮದೈಸ್ತವ. ಧರ್ಮಕ್ಕೆ ಹೇಳ್ತಾನೆ ಪರೀಕ್ಷಿತ, 3 ಪಾದಗಳನ್ನು ನೀನು ಕಳ್ಕೊಂಡೀಯ. ಯಾವುದರಿಂದ? ಸ್ಮಯದಿಂದ ತಪಸ್ಸು ಎಂಬ ಪಾದ ಹೋಯ್ತಂತೆ. ಸ್ಮಯ ಅಂದ್ರೇನು? ಅಹಂಕಾರ. ಅಹಂಕಾರ ಯಾವಾಗ ಬಂತ ಮನುಷ್ಯನೊಳಗ, ಧರ್ಮದ ತಪಸ್ಸೆಂಬ ಕಾಲು ಮುರಿದು ಬಿತ್ತಂತೆ. ಇದು ತ್ರೇತಾಯುಗದೊಳಗಾಗಿತ್ತು. ಇನ್ನ ಸ್ತ್ರೀ ಸಂಗೇನ ಶೌಚಭಂಗ, ಮಡಿ ಮೈಲಿಗೆ ಯಾವಾಗ ವೇಶ್ಯಾವಾಟಿಕೆ ಇವೆಲ್ಲ ಪ್ರಾರಂಭ ಆದವೋ ಅವಾಗ ಎಲ್ಲ ಶುದ್ಧಿ ಶೌಚ ಅಂತ ಅನ್ನೋದು ಹೋಗಿಬಿಡ್ತು. 2ನೇ ಪಾದ ಬಿದ್ದು ಹೋಯಿತು. ಇನ್ನು ದಯಾ ಅಂತಿತ್ತು, ಪಾಪ ದಯಾ ಎಲ್ಲ ತೋರಿಸ್ತಿದ್ರು. ಯಾವಾಗ ಮದ ಬಂತೋ, ಸ್ವಾರ್ಥ ಯಾವಾಗ ಬಂತೋ ಆವಾಗ ದಯಾ ಅಂತ ಅನ್ನೋದು ಹೋಗ್ಬಿಡ್ತು. ಇನ್ನು 4ನೇದೊಂದೇ ಉಳಿದ ಸತ್ಯ ಅನ್ನುವ ಪಾದ. ಆ ಸತ್ಯ ಅನ್ನುವ ಪಾದದ ಮೇಲೆ ನೀನು ಇವತ್ತು ಜೀವಂತಿದ್ದಿ ಧರ್ಮ. ಯಾಕಂದ್ರೆ ನಮ್ಮಂತಹ ಸತ್ಯವಂತರಿನ್ನ, ಅರ್ಥಾತ್ ಇನ್ನ ಅನೇಕ ಋಷಿಗಳು ಸತ್ಯವಂತರು ಇದ್ದಾರೆ. ಆದ್ರೆ ತಮ್ ಜಿಗೃಕ್ಷತ್ಯಧರ್ಮೋಯಂ ಅನೃತೈನೇಧಿತ ಕಲಿಹಿ. ಈ ಕಲಿ ಬೆಳೆಯುವುದೇ ಸುಳ್ಳಿನಿಂದ. ಆ ಸುಳ್ಳು ಕಲಿ ಬೆಳೆದು ಬಿಟ್ಟ ಅಂದ್ರೆ ನಿನ್ನ ಸತ್ಯದ ಒಂದು ಪಾದನೂ ಹೋಗಿಬಿಡ್ತದಪ್ಪ. ಸತ್ಯಮೇವ ಜಯತೆ ಅನ್ನುವಂತಹ ಕಾಲದೊಳಗೂ ಸತ್ಯದ ಪಾದವೂ ಹೋಯಿತು ಅಂದ್ರೆ ಇಡೀ ಅಧರ್ಮ ಆಕ್ರಾಂತ ಆಗಿಬಿಡ್ತದೆ. ಹಾಗಾಗಿ ನಾನಿವನನ್ನು ಬಿಡುವುದಿಲ್ಲ. ಅಬ್ರಹ್ಮಣ್ಯ ನೃಪವ್ಯಾಜ ಶೂದ್ರ ಭೋಕ್ಷಂತಿ ಮಾಮಿತಿ. ಇದು ಪಾಪ ಅಳುವುದು ಬೇಡ ಭೂಮಿ, ನಾನಿವಳನ್ನ ನಾನು ರಕ್ಷಣೆ ಮಾಡ್ತೀನಿ. ನಿಶಾತ ಮಾದದೆ ಖಡ್ಗಂ ಕಲಯೇ ಅಧರ್ಮ ಹೇತವೇ. ಅಧರ್ಮವನ್ನು ಮಾಡ್ತೀಯಾ ಕಲಿ, ಗೋವಿಗೆ ನೀನು ಶಾಸನ ಮಾಡ್ತೀಯಾ ಬಾ ಅಂತ ಹೇಳಿ ಖಡ್ಗ ತಗೊಂಡು ಕಲಿಯನ್ನು ನಿಗ್ರಹ ಮಾಡ್ಲಿಕ್ಕೆ ನಿಂತು ಬಿಡ್ತಾನೆ ಪರೀಕ್ಷಿತ. ಯಾರಿಗೂ ಸಾಧ್ಯ ಇಲ್ಲ ಇದು. ಎಂಥೆಂತಹ ಗರುಡಶೇಷ ರುದ್ರರ ಕಲಿ ಪ್ರವೇಶದಿಂದ ತಾವು ಅಧರ್ಮವನ್ನು ಮಾಡುವಂತಹ ಬುದ್ಧಿಭ್ರಮಣವನ್ನು ಪಡೆದುಕೊಳ್ಳುವಂತಹ ಚಾನ್ಸಸ್ ಅವು. ದೇವಾನುದೇವತೆಗಳಿಗೆ ಕಲಿಯ ನಿಗ್ರಹ ಇದು ಸರ್ವಥಾ ಸಾಧ್ಯವಾಗಿಲ್ಲ. ಅಂಥದ್ದು ಸಾಮಾನ್ಯ ಚಕ್ರವರ್ತಿಯಾದ ಪರೀಕ್ಷಿತ ತಾನು ಖಡ್ಗ ಹಿಡ್ಕೊಂಡು ಕಲಿಯನ್ನು ನಾನು ನಿಗ್ರಹ ಮಾಡ್ತೀನಿ ಅಂತ ನಿಲ್ತಾನೆ. ಈ ಧೈರ್ಯ ಬರೋದು ಯಾವುದರಿಂದ? ಕೃಷ್ಣ ಪರಮಾತ್ಮನ ರಕ್ತ ಒಳಗದ ಕೃಷ್ಣಾರ್ಪಿತವಾದ ಬುದ್ಧಿಯದ ಪಾಂಡವರ ಮಹಾನುಭಾವರ ವಂಶದಲ್ಲಿ ಬಂದಂತಹ ಶ್ರೇಷ್ಠವಾದ ಚರಿತ್ರೆ ಆ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸೇದ. ಕಲಿಯನ್ನು ನಾನು ನಿಗ್ರಹ ಮಾಡ್ತೀನಿ ಅಂತ ತಾನು ಎದ್ದು ನಿಂತ್ರ ಪಾತಿ ತಂಪದಯೋರ್ವೀರ. ಇವ ಭಾರಿ ಶಣ ಇದ್ದ ಕಲಿ. ಏನ್ ಮಾಡ್ಬಿಟ್ಟ, ಮೊದಲು ಬಂದು ಕಾಲಿಗೆ ಬಿದ್ದುಬಿಟ್ಟ. ಯಾಕಂದ್ರೆ ಪಾಂಡವರೊಳಗ ಯಾರು ಕಾಲಿಗೆ ಬಿದ್ರ ಕೊಲ್ಲಂಗಿಲ್ಲ ಅಂತ ಗೊತ್ತಿತ್ತು. ಶರಣಾಗತ ರಕ್ಷಣಾ ಮಾಡ್ತೀವಿ ಅಂತ ರಾಮದೇವ್ರ ಪ್ರತಿಜ್ಞೆ ಅದು ಪಾಂಡವರೊಳಗೂ ಇತ್ತು. ಅಂದಮೇಲೆ ಇವ ನನಗೇನೂ ಮಾಡಂಗಿಲ್ಲ ಅಂತ ಬಂದು ಪಾದಕ್ಕೆ ಬಿದ್ದುಬಿಟ್ಟ. ಪಾದಕ್ಕೆ ಬಿದ್ದಾಗ ಆಯ್ತು, ನತೆ ಗುಡಾಕೇಶ ಯಶೋಧರಾಣಂ ಬದ್ಧಾಂಜಲಿರ್ಭೋ ಭಯಮಸ್ತಿ ಕಿಂಚಿತ. ಕೈ ಮುಗಿದ ಪಾದಕ್ಕೆ ಬಿದ್ದಿ ಅಂದ್ರೆ ಅರ್ಜುನನ ಮಯಮಗನಾದ ನಾನು ನಿನಗೇನೇನೋ ಮಾಡ್ಲಿಕ್ಕೆ, ಅರ್ಜುನನ ಮೊಮ್ಮಗ, ನನ್ನಿಂದ ನಿನಗೆ ಭಯ ಆಗುವುದು ಬೇಡ. ಯತ್ರಕ್ವವಾಥ ವತ್ಸ್ಯಾಮಿ ಸಾರ್ವಭೌಮ ತವಾಜ್ಞಯ. ಅವಂದ, ನೋಡ್ಪ, ನೀ ನನಗೆ ಜಾಗ ಕೊಡು, ನೀ ಎಲ್ಲಿ ಜಾಗ ಕೊಡ್ತೀಯೋ ಅಲ್ಲಿ ನಾನು ಇರ್ತೀನಿ. ನನಗೆ ಒಂದು ಸ್ವಲ್ಪ ನೀನು ಇರ್ಲಿಕ್ಕೆ ಜಾಗ ಕೊಟ್ಬಿಟ್ಟಿ ಅಂದ್ರೆ ಸಾಕು. ನಾನು ನೀ ಇರೋ ತನಕ, ನೀ ರಾಜ ಆಗೋ ನೀ ರಾಜ ಆಗಿರೋ ತನಕ ನಾ ಏನೂ ಮಾಡಂಗಿಲ್ಲ ಭೂಮಿಯನ್ನ ಅಂತ ಕಲಿಯೇ ಪರೀಕ್ಷಿತನಿಗೆ ಹೇಳ್ತಾನೆ. ಹೇಳಿದಾಗ 4 ಸ್ಥಾನ ಕೊಡ್ತೀನಿ ಅಲ್ಲಿರು. ಏನು? ದ್ಯೂತಂಪಾನಂ ಸ್ತ್ರೀಯಸ್ಸೂನ ಯತ್ರಾಧರ್ಮಶ್ಚತುರ್ವಿಧ. ಎಲ್ಲಿ ದ್ಯೂತ ನಡೆದದೋ, ಗ್ಯಾಂಬ್ಲಿಂಗ್ ಎಲ್ಲಿ ನಡೆದದೋ ಅಲ್ಲಿರು. ನೋಡ್ರಿ, ಕಲಿಯ ಮೊದಲನೇ ಸ್ಥಾನ. ಇಸ್ಪೇಟ್ ಆಡ್ಕೋತ ಗ್ಯಾಂಬ್ಲಿಂಗು ಇತ್ಯಾದಿಗಳೆಲ್ಲಿರ್ತಾವೆ ನೋಡ್ರಿ, ಅಲ್ಲಿ ಕಲಿ ಚಂದಾಗಿ ತಾಂಡವ ಆಡ್ತಾ ಇರ್ತಾನೆ. ಇದು 1ನೇ ಸ್ಥಾನ. 2ನೇದ್ದು ಪಾನಂ, ಚಂದಾಗಿ ಕುಡಿದು ಬರ್ತಾರಲ್ಲ, ಆ ಕುಡಿಯುವ ಸುರಾದೊಳಗ ಶರೆಯೊಳಗ ಕಲಿ ಇರ್ತಾನೆ. ಇದು ಅವನ 2ನೇ ಸ್ಥಾನ. 3ನೇದ್ದು ಸ್ತ್ರೀಯ, ಎಲ್ಲಿ ಸ್ತ್ರೀಯರಿಗೆ ವ್ಯಭಿಚಾರ ಮಾಡ್ತಾರೆ, ವೇಶ್ಯಾವಾಟಿಕೆ ಇತ್ಯಾದಿಗಳಿರ್ತಾವೆ, ಅಲ್ಲಿ ಕಲಿಯರ ಆರಾಧಿಸ್ತಾನೆ 3ನೇದ್ದು. 4ನೇದ್ದು ಸೂನ, ಎಲ್ಲಿ ಕೊಲೆ ಹತ್ಯಾ ಮೊದಲಾದಂತಹ ಕೆಟ್ಟ ಕೃತ್ಯಗಳು ನಡೀತಾವೋ ಈ 4 ಸ್ಥಾನಗಳೊಳಗೆ ನೀನಿರು, ಇನ್ನೆಲ್ಲೂ ನನ್ನ ರಾಜ್ಯದೊಳಗೆ ಕಾಲಿಡಬೇಡ ಅಂತ ಕಲಿಗೆ ಪರೀಕ್ಷಿತ ತಾನು ಹೇಳಿದರೆ, ನನಗೆ 4 ಬೇಡ, ಇನ್ನು 1 ಸ್ಥಾನ ಕೊಟ್ಟು, ಒಂದೇ 5 ಸ್ಥಾನ ಕೊಟ್ಬಿಟ್ಟೆ ಅಂದರೆ 5 ತೊಗೊಂಡು ನಾ ಹೋಗ್ಬಿಡ್ತೀನಿ, ನಾನು ಎಲ್ಲೂ ಬೇರೆ ಕಡೆ ಬರಂಗಿಲ್ಲ. ಹೌದಾ? 5ನೇ ತಗೋ. ಏನು ಕೊಟ್ಬಿಟ್ಟಿ ಮಹಾನುಭಾವ? ಪುನಶ್ಚ ಯಾಚಮಾನಾಯ ಜಾತರೂಪ ಮದಾತ್ ಪ್ರಭು.
ಬಂಗಾರದೊಳಗೆ ನಿನಗೆ ಇರ್ಲಿಕ್ಕೆ ಜಾಗ ಕೊಡ್ತೀನಿ ಹೋಗು ಅಂತ ಬಂಗಾರದೊಳಗೆ ಕಲಿ ಇರ್ಲಿಕ್ಕೆ ಜಾಗವನ್ನ ಪರೀಕ್ಷಿತ ಕೊಟ್ಟ. ಮೋದಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ರಿ, ಬಂಗಾರ ಭಾಳ ರೇಟ್ ಜಾಸ್ತಿ ಆಗಿಬಿಟ್ಟದ, ಹಿಂಗಾಗಿ ಬಂಗಾರ ಯಾರು ತಗೊಳ್ಳಿಗತ್ತಿಲ್ಲ ಅಂದ್ರೆ ನಿಮ್ಮ ಮನ್ಯಾಗ ಕಲಿ ಬರ್ಲಿಗತ್ತಿಲ್ಲ ಅಂತ ಅರ್ಥ. ಯಾಕಂದ್ರೆ ಕಲಿ ಇಲ್ಲದ, ಬಂಗಾರ ಇಲ್ಲದ ಕಲಿ ಇಲ್ಲ. ತಥೋ ಅನೃತಂ ಮದಕ್ಕಾಮೋ ರಜೋ ವೈರಂಚ ಪಂಚಮಂ. ಹಿಂಗಾಗಿ 5ನೇ ಸ್ಥಾನ ಬಂಗಾರದೊಳಗ ನೀನಿರು ಅಂತ ಆ ಕಲಿಗೆ ಪರೀಕ್ಷಿತ ರಾಜ ಕೊಟ್ರೆ, ಅವ ನೀನು ರಾಜನಾಗಿರೋ ತನಕ ನಾನು ಬಾಧೆ ಮಾಡುವುದಿಲ್ಲ ಅಂತ ಕಲಿಯೇ ಸೋತು ಶರಣಾಗತನಾಗಿ ಪರೀಕ್ಷಿತನಿಂದ ತಾನು ದೂರವಾಗಿ ಹೋಗ್ತಾ ಇದ್ದಾನೆ. ಆದರೆ ತಾವತ್ ಕಲಿರ್ನ ಪ್ರಭವೇತ್ ಪ್ರವಿಷ್ಟೋಪೀಹ ಸರ್ವತಃ ಯಾವದೀಶೋ ಮಹಾನ್ ಉರ್ವ್ಯಾಂ ಅಭಿಮನ್ಯವ ಏಕರಾಟ್. ಅಭಿಮನ್ಯವ ಪರೀಕ್ಷಿತ ಏಕರಾಜನಾಗಿ ತಾನು ಎಲ್ಲಿ ತನಕ ಭೂಮಿಯ ಮೇಲಿದ್ದಾನೋ ಅಲ್ಲಿ ತನಕ ಕಲಿಗೆ ಸ್ಥಾನವಿಲ್ಲ. ಯಾಯಾ ಕಥಾ ಭಗವತ ಕಥನೀಯೋರು ಕರ್ಮಣಃ ಗುಣಕರ್ಮಾಶ್ರಯ ಪುಂಭಿಹಿ ಸೇವ್ಯಾಸ್ತಾಸ್ತಾ ಬುಭೂಷಿಭಿಹಿ. ನೋಡ್ರಿ, ಸುತಾಚಾರ್ಯ ಹೇಳ್ತಾರೆ, ಇಂಥ ಪರೀಕ್ಷಿತನಂಥ ಮಹಾಭಾಗವತರ ಕಥೆಯನ್ನ ಕೇಳೋದೆ ನಮ್ಮ ಜೀವನದ ಸಾರ್ಥಕ್ಯ ಅಂತ ತಿಳ್ಕೊಳ್ರಿ. ಕಲಿಯನ್ನ ನಿಗ್ರಹ ಮಾಡಿದಂಥ ಮಹಾನುಭಾವ ಪರೀಕ್ಷಿತ. ಸೂತ ಜೀವ ಸಮಾಸ ಸೌಮ್ಯ ಶಾಶ್ವತೀರ್ ವಿಷದಂ ಯಶಃ. ಶೌನಕರು ಎದ್ದು ನಿಂತು ಹೇಳಿದ್ರಂತ, ಸೂತಾಚಾರ್ಯ ನಿಮಗೆ ಇನ್ನಷ್ಟು ಆಯುಷ್ಯ ಕೊಡಲಿ ಸ್ವಾಮಿ ದೇವರು, ಎಂಥ ಕಥೆಯನ್ನು ನಮಗೆ ಹೇಳಿದ್ರಿ. ಕಲಿಯ ನಿಗ್ರಹ ಮಾಡಿದ ಪರೀಕ್ಷಿತ. ಆ ಕಥೆ ಕೇಳಿದರೆ ನಮ್ಮ ಮನಸ್ಸಿನೊಳಗಿನ ದೋಷಗಳ ನಿಗ್ರಹವನ್ನು ನಾವು ಮಾಡ್ಲಿಕ್ಕಾಗ್ತದೆ. ನೀವು ಜೀವಂತಿರ್ರಪ್ಪ, ನೀವು ಶಾಶ್ವತವಾದ ಆಯುಷ್ಯ ನಿಮಗೆ ಬರಲಿ. ಕರ್ಮಣ್ಯಸ್ಮಿನ್ ಅನಾಶ್ವಾಸೆ ಧೂಮ ಧೂಮ್ರಾತ್ಮನಾಂ ಭವಾನ್ ಆಪಾಯೇತಿ ಗೋವಿಂದ ಪಾದ ಪದ್ಮಾಸವಂ ಮಧು. ಆ ಗೋವಿಂದನ ಪಾದವೆಂಬ ಕಮಲದಿಂದ ಬಂದ ಮಕರಂದವನ್ನ ಕಥಾರೂಪದೊಳಗೆ ನಮಗೆ ಹೇಳ್ತೀರಿ ಅಂತಂದ್ರೆ ನೀವು ಬಹಳಷ್ಟು ವರ್ಷ ಜೀವಂತಿರ್ರಿ. ಸೂತಾಚಾರ್ಯರಿಗೆ ಶೌನಕರು ಆಶೀರ್ವಾದವನ್ನು ಮಾಡ್ತಾರೆ. ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತ ಆಶಿಷಃ ತುಲಯಾಮ ಲವೇನಾಪಿ ನ ಸ್ವರ್ಗಂ ನ ಪುನರ್ಭವ. ನೀನು ಹೇಳತಕ್ಕಂಥ ಕಥೆಯೊಳಗೇನು ಆನಂದ ಆಗ್ಲಿಕ್ಕತ್ತದಲ್ಲ, ಈ ಆನಂದವನ್ನ ನಾವು ಸ್ವರ್ಗದ ಜೊತೆನೂ ಕಂಪೇರ್ ಮಾಡಂಗಿಲ್ಲ. ಶೌನಕರ ಸೂತರಿಗೆ ಹೇಳ್ತಾರೆ, ಅಂಥ ಅದ್ಭುತವಾದ ಕಥೆಯನ್ನು ನೀವು ನಮಗೆ ಹೇಳಿಗತ್ತೀರಿ. ಕೋನಾಮ ತೃಪ್ಪೇತ್ ರಸವಿತ್ ಕಥಾಯ ಮಹತ್ತಮ ಏಕಾಂತ ಪರಾಯಣಸ್ಯ. ಭಗವಂತನ ಈ ಕಥೆಯನ್ನು ಕೇಳ್ತಾ ಇರಬೇಕಾದ್ರೆ ನಮಗಿದು ಸಾಕು ಅನ್ಸಂಗಿಲ್ಲ, 7:30 ಆತು ಅನ್ಸಂಗಿಲ್ಲ, 8 ಆತು ಅನ್ಸಂಗಿಲ್ಲ, ಇದನ್ನು ನಾವು ಕೇಳ್ತಾ ಇರಬೇಕನ್ನಿಸ್ತದ. ಅಂತಹ ನಮ್ಮ ಆ ಭಗವಂತನ ಕಥೆಯನ್ನ ಇನ್ನಷ್ಟು ಹೇಳಪ್ಪ, ಇನ್ನಷ್ಟು ಹೇಳು. ಅಥಾಪಿ ಯತ್ಪಾದ ನಖಾವಸೃಷ್ಟಂ ಜಗದ್ವಿರಿಂಚೋಪ ಹೃತಾರ್ಹಣ ಅಂಬಃ ಶೇಷಂ ಪುನಃ ಇತ್ಯನ್ಯತಮೋ ಮುಕುಂದಾತ್ ಕೋ ನಾಮ ಲೋಕೆ ಭಗವತ್ ಪದಾರ್ಥ. ಆ ಗೋವಿಂದನನ್ನ, ಆ ಮುಕುಂದನನ್ನ ಬಿಟ್ರೆ ಇನ್ ಯಾರಿಗೆ ನಾನು ಪರಮಾತ್ಮ ಅನ್ಲಿ? ಶೌನಕರು ಹೇಳ್ತಾರೆ ನೋಡ್ರಿ, ಯಾವ ಭಗವಂತನ ಪಾದದಿಂದ ಬಂದ ನೀರನ್ನ ಆ ಬ್ರಹ್ಮದೇವರು ತನ್ನ ಕಮಂಡಲುವಿನೊಳಗೆ ತುಂಬಿಕೊಂಡು ಅವನ ಪಾದ ರಜೋಭಿಷೇಕವನ್ನ ಮಾಡ್ತಾರೆ, ಯಾವ ಆ ಅಭಿಷೇಕದ ನೀರು ಬಂತು ನಿರ್ಮಾಲ್ಯ ಅಂತ ರುದ್ರದೇವರು ತನ್ನ ತಲೆ ಮೇಲೆ ಧಾರಣ ಮಾಡ್ತಾರೆ, ಅಂತಹ ಗಂಗೆಯನ್ನ ಉದ್ಭವಿಸಿದ ಆ ಭಗವಂತನ ಪಾದವನ್ನ ಬಿಟ್ರೆ ಇನ್ಯಾವುದನ್ನು ನಾನು ಆಶ್ರಯ ಅಂತ ತಿಳಿದುಕೊಳ್ಳಿ, ಇನ್ಯಾವುದನ್ನು ನಾನು ಸೇವಿಸಲಿ? ಆ ಭಗವಂತನೇ ನಮಗೆ ನಿನ್ನೊಳಗೆ ಕಾಣ್ತಾ ಇದ್ದಾನೆ, ಅವನೇ ನಿನ್ನಲ್ಲಿ ನಿಂತು ಕಥೆಯನ್ನ ಹೇಳ್ತಾ ಇದ್ದಾನೆ. ನೀನು ನಮಗೆ ಈ ಪರೀಕ್ಷಿತರ ಮುಂದಿನ ಕಥೆಯನ್ನು ಹೇಳಿ ಉದ್ಧಾರ ಮಾಡು. ನಭಪತಂತ್ಯಾತ್ಮಸಮಂ ಪತತ್ರಿನಃ ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ. ನೀ ಹೇಳೋದ್ರಿಂದ ದೇವರನ್ನು ಪೂರ್ಣ ತಿಳ್ಕೊಂಡ್ಬಿಡ್ತೀವಿ ನಾವು ಅಂತ ನಾನು ಅನ್ನಂಗಿಲ್ಲ. ಯಾಕ? ಎಷ್ಟೇ ಹಾರುವ ಯೋಗ್ಯತಾ ಪಕ್ಷಿಗಳಿಗಿದ್ರೂ ಅವುಗಳು ಹಾರಾಟದ ಎತ್ತರ ಅದು ಔತೌತ್ರ ಯೋಗ್ಯತಾ ತಕ್ಕಂಗಿರ್ತದೆ. ಹದ್ದು ಹಾರಿದಷ್ಟು ಗುಬ್ಬಿ ಹಾರಂಗಿಲ್ಲ. ಹಿಂಗಾಗಿ ನೀ ಕಥೆ ಹೇಳುವಾಗ ನಾವು ದೇವರನ್ನು ಎಲ್ಲ ಗುಣಗಳನ್ನು ತಿಳ್ಕೊಂಡ್ಬಿಡ್ತೀವಿ ಅಂತ ಅನ್ನಂಗಿಲ್ಲ. ಆದರೆ ಎಷ್ಟು ನಮ್ಮ ಯೋಗ್ಯತಾಗ ಸಾಧ್ಯನೋ ಅಷ್ಟನ್ನಾದರೂ ತಿಳ್ಕೊಳ್ತೀವಪ್ಪ. ಇನ್ನ ಕಥೆ ಹೇಳು ಅಂತಂದಾಗ ಏಕದಾ ಧನುರುದ್ಯಮ್ಯ ವಿಚರನ್ ಮೃಗಯಾಂವನೆ. ಬೇಟೆಗೆ ಅಂತ ಪರೀಕ್ಷಿತ ತಾನೊಂದು ಸಲ ಹೋಗ್ಯಾನೆ. ನೋಡ್ರಿ, ಮೃಗಾನ್ ಅನುಗತ ಶ್ರಾಂತಹ ಕ್ಷುದಿತಸ್ತ್ರಿಷಿತೋ ಭೃಶಂ. ಎಂದೆಂದೂ ನೀರಡಿಕೆ ಹಸಿವೆ ಅನ್ನದಂಥ ಪರೀಕ್ಷಿತನಿಗೆ ಒಂದು ದಿನ ಭಾರೀ ಹಸಿವೆ ಆಗ್ಬಿಡ್ತು. ಬೇಟೆಗೆ ಹೋದ. ದೇವರ ಇಚ್ಛಾನೇ ವಿಚಿತ್ರ ಇರ್ತದೆ. ಭಾರೀ ಹಸಿವಾಯಿತು. ಹಸಿವಾದಾಗ ಅಲ್ಲೊಬ್ಬರು ಋಷಿಗಳು ಕೂತಾರೆ. ಆ ಋಷಿಗಳನ್ನು ನೋಡಿದ. ಋಷಿಗಳೇ, ನನಗೆ ಸ್ವಲ್ಪ ನೀರು ಕೊಡ್ತೀರಾ, ನನಗೆ ಸ್ವಲ್ಪ ತಿನ್ಲಿಕ್ಕೆ ಏನಾದರೂ ಕೊಡ್ತೀರಾ ಅಂತ ಕೇಳಿದ. ಅವ್ರ ಪಾಪ ಆ ಧ್ಯಾನದೊಳಗೆ ಮಗ್ನರಾಗಿ ತಾವು ಕೂತು ಬಿಟ್ಟಾರ. ಅವಾಗ ಅವರಿಗೇನೂ ಕೂಡ ಇವ ಯಾರು ಏನು ಅಂತನ್ನೋದು ಆ ಋಷಿಗಳಿಗೆ, ಶಮೀಕ ಋಷಿಗಳಿಗೆ ಗೊತ್ತಾಗಿಲ್ಲ. ಗೊತ್ತಾಗದಾಗ ಇವನಿಗೆ ಸಿಟ್ಟು ಬಂತು. ಸಿಟ್ಟೇ ಬರದಂತಹ ಪರೀಕ್ಷಿತ. ಯಾಕೆ ಸಿಟ್ಟು ಬಂತು? ಕಲಿ ಪ್ರವೇಶ ಆಗಿಬಿಟ್ಟಿತ್ತು. ಕಲಿ ಬರಂಗಿಲ್ಲ ಅಂದಿದ್ನಲ್ಲ, ಇವ ಬಂಗಾರದ ಕಿರೀಟ ಹಾಕೊಂಡ್ಬಂದಿದ್ನಲ್ಲ. ಕಿರೀಟ, ಬಂಗಾರದ್ದು ಕವಚ, ಬಂಗಾರದ್ದು ಬಾಜು ಬಂದ, ಅದಾತು ಇದಾತು ಅನ್ಕೋತ ಮೈ ಮೇಲೆ ತಾನೇ ಬಂಗಾರ ಹಾಕೊಂಡ್ಬಂದ್ರ ಅವ ಯಾಕೆ ಕೇಳ್ತಾನೆ? ಕಲಿ ಇವನೊಳಗೆ ಮೊದಲು ಹೋಗ್ಬಿಟ್ಟ.
ಯಾವ ಜರಾಸನ್ನು ದುರ್ಯೋಧನ ಕಿರೀಟ ಹಾಕೊಂಬಂದಿದ್ದು ನಾನು ಯಾರಿಗೆ ಗೊತ್ತಾಗುತ್ತೆ ಒಂದು ದಿವಸ ಮನ್ಯಾಗ ಮತ್ತು ಅಜ್ಜಂದ್ರೆ ಇವು ಕಿರೀಟ ಇದ್ದೇ ಇರ್ತಾವೆ ನೋಡ್ರಿ, ಹಾಕೊಂಬಂದಿದ್ದು ಕಾಣಿಸ್ತದ. ಕಲಿ ಇವನೊಳಗೆ ಹೋಗ್ಬಿಟ್ಟಿದ್ದ. ಇವನ ಕಡೆಯಿಂದೇ ದೊಡ್ಡ ತಪ್ಪು ಕೆಲಸ ಮಾಡಿಸ್ಬಿಟ್ಟ. ಧ್ಯಾನದೊಳಗೆ ಕೂತ ಶಮೀಕ ಋಷಿಗಳ ಕೊರಳೊಳಗೆ ಹೋಗಿ ಸತ್ತು ಹಾವನ್ನು ಹಾಕಿ ಬಂದ್ಬಿಟ್ಟ ಪರೀಕ್ಷಿತ. ಅಭೂತಪೂರ್ವ ಸಹಸ ಕ್ಷುತ್ರಭ್ಯಾಂ ಅರ್ಧಿತಾತ್ಮನಃ. ಎಂದೂ ಹಸಿವಿನಿರಡಿಕೆ ಅನ್ಲಾರ್ದ ಅವತ್ತು ಅಷ್ಟು ಹಸಿವಾಗ್ಬಿಟ್ಟಿತ್ರಿ ಅವನಿಗೆ. ಈ ಋಷಿಗಳು ನಾನಿಷ್ಟು ಕೇಳಿದ್ರೆ ಏನೂ ಕೊಡೋಂಗಿಲ್ಲ, ಇವರು ತಪಸ್ ಅನ್ಕೋತ ಕೊಡ್ತಾರೆ. ಮತ್ಸರೋ ಮನ್ಯುರೇವಚ. ಭಾರಿ ಸಿಟ್ಟು ಬಂದ್ಬಿಡ್ತು. ಸಿಟ್ಟಿಗೆ ಬರಲಾರ್ದಂಥ ಪರೀಕ್ಷಿತನೊಳಗೆ ಇಂಥ ಸಿಟ್ಟು ಬಂತು. ಕಲಿಯ ಮೊದಲನೇ ಆಟನೇ ಸಿಟ್ಟು, ಮಾತ್ಸರ್ಯ ಎರಡಂತ. ಕಲಿ ಮೊದಲು ನಮ್ಮ ತಲೆಯಾಗ ಹೊಗ್ಸು ಎರಡು, ಒಂದು ಸಿಟ್ಟು, ಒಂದು ಮಾತ್ಸರ್ಯ. ಇವು ಎರಡರಿಂದ ನಮ್ಮ ಸತ್ಯಾನಾಶ ಮಾಡಿಡ್ತಾನೆ. ಹೀಗಾಗಿ ನನ್ನಂಥ ರಾಜ ಬಂದಾಗ ಸುಮ್ಮ ಕೊಡ್ತಾರೆ. ಮಾತ್ಸರ್ಯ ಹುಟ್ಟಿತು, ಸಿಟ್ಟು ಬಂತು. ಹೋಗಿ ಹಾವನ್ನು ಹಾಕಿದ. ಸತು ಬ್ರಹ್ಮ ಋಷೇ ರಂಸೆ ಗತಾಸುಂ ಉರಗಂ ಋಷ. ಆ ಸತ್ತ ಹಾವನ್ನು ಹಾಕಿದರೆ ಅವ್ರು ಏನೋ ಅರಿವೇ ಇಲ್ಲದಂಗೆ ಧ್ಯಾನ ಮಾಡ್ಕೋತ ಕೂತಾರೆ. ಯಾರೋ ಒಂದು 4 ಶಿಷ್ಯಂದ್ರೆ ಹೋಗಿ ಆ ಶಮೀಕ ಋಷಿಗಳ ಮಗ ಇದ್ದ, 8 ವರ್ಷದ ಸಣ್ಣ ಬಾಲಕ, ಮೊನ್ನೆ ಮುಂಜವಾಗಿತ್ತು, ಚಂದ ಒಟ್ಟು ಅಡ್ಡಾಡ್ತಾನಂತ ಅಂತಿದ್ರು. ಶೃಂಗಿ ಅಂತಿದ್ದ. ಹೋಗಿ ಅವನಿಗೆ ಹೇಳಿದರು, ನಿಮ್ಮ ಅಪ್ಪನ ಕೊರಳಾಗ ನಮ್ಮ ಸಾಮ್ರಾಜ್ಯಾಧಿಪತಿಯಾದಂತಹ ಪರೀಕ್ಷಿತ ಹಾವು ಹಾಕ್ಯಾನ. ರಾಜ ಇಂಥ ಪಾಪ ಮಾಡೋಣ. ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ಧಕ್ಷತಿ ಸ್ಮ ಕುಲಂಗಾರಂ ಚೋದಿತೋ ಮೇ ಪಿತೃದ್ರೋಹಂ. ಒಂದೇ ಮಾತು, ಗಾಯತ್ರಿಯ ಮಹತ್ವ ತಿಳಿದುಕೊಳ್ಳ್ರಿ. ಗಾಯತ್ರಿಯ ಉಪದೇಶ ಪಡೆದು ನಿತ್ಯ ಗಾಯತ್ರಿ ಜಪ ಮಾಡುವಂಥ 8 ವರ್ಷದ ಸಣ್ಣ ಬಾಲಕನಾದ ಶೃಂಗಿಯ ಬಾಯಿಯೊಳಗೆ ಮಾತು ಬಂತು. ಮರ್ಯಾದೆಯನ್ನು ಲಂಘಿಸಿದಂಥ ಮಹಾರಾಜನಾದ್ರೇನು, ನನ್ನ ತಂದೆಗೆ ದ್ರೋಹ ಮಾಡಿದ ಈ ಪರೀಕ್ಷಿತ ಹಾವು ಹಾಕಿದನಲ್ಲ ಅಪಮಾನ ಮಾಡಲಿಕ್ಕೆ, ಅದೇ ಹಾವೇ ತಕ್ಷಕವೇ ಬಂದು ಇಂದಿನದಿಂದ 7ನೇ ದಿವಸಕ್ಕೆ ಇವನ ಕಚ್ಚಿ ಸಾಯಿಸ್ಲಿ. ಸಾಕು. ಉನ್ಮೀಲ್ಯ ಶನಕೈರ್ನೇತ್ರೆ ದೃಷ್ಟ್ವಾ ಚಾಂಸೆ ಮೃತೋರಗಂ. ಶಮೀಕರಿಲ್ಲಿ ಸಣ್ಣಾಗಿ ಕಣ್ಣು ತೆಗೀತಾರೆ. ಕೊಳ್ಳೊಳಗ ಸತ್ತ ಹಾವನ್ನು ನೋಡ್ತಾರೆ, ಅದನ್ನು ತೆಗೆದು ಒಗೀತಾರೆ. ಮಗನಿಗೆ ಕೇಳ್ತಾರೆ, ಯಾಕೆ ಅಳ್ಳಿಗತ್ತಿಯಪ್ಪ, ಯಾಕಿಷ್ಟು ಸಿಟ್ಟಿಗೆ ಬಂದಿ? ನಿಶಮ್ಯ ಶಪ್ತಮ ತದರ್ಹಂ ನರೇಂದ್ರಂ. ಅಪ್ಪ ಭಾರಿ ಮಹಾರಾಜ ಅಂತ ತಿಳ್ಕೊಂಡು ನಾನು ತನ್ನಷ್ಟೆತ್ತ. ಪರೀಕ್ಷಿತ ಏನ್ ಪಾಂಡವರ ಮೊಮ್ಮಗನಾದ್ರೇನು, ನಿಮ್ಮ ಕೊಳ್ಳಿಗೆ ಬಂದು ಹಾಕ್ತಾರೇನು? ಶಾಪ್ ಕೊಟ್ಬಿಟ್ಟೇನು ಅವನಿಗೆ. ಹಣಿ 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 ಬಡ್ಕೊಂಡ್ರು ಶಮೀಕ. ಅಲ್ಪೀಯಸಿ ದ್ರೋಹ ಉರುಶ್ರಮೋಧೃತ. ಇಷ್ಟು ಸಣ್ಣ ಪಾಪಕ್ಕೆ ಇಂಥ ಶಾಪ ಕೊಟ್ಬಿಟ್ಟೆಲ್ಲೋ, ಅಪಕ್ವ ಬುದ್ಧೆ. ಬೈತಾರ ಮಗನಿಗೆ, ಏನ್ ನಿನ್ನನ್ನು ನೀನು ಭಾರಿ ಶಾಪ ಕೊಡ್ಲಿಕ್ಕೆ ಮಹಾ ಋಷಿ ಅಂತ ಅನ್ಕೊಂಡಿ? ನೋಡ್ರಿ, ಬರೋಬ್ಬರ ಮಾಡಿದಿ ಮಗನ, ನನ್ನ ಕೊಳ್ಳ ಹಾಕಿದ್ನಿಲ್ಲವ, ಹಿಂಗ ಮಾಡ್ಬೇಕು ನೀ ಅಂತ ಅನ್ಲಿಲ್ಲ ಅಪ್ಪ. ಇವರು ಮಹಾನ್ ಭಾವರು, ಇವರು ಋಷಿಗಳು. ಇವರೊಳಗೆ ಸಿಟ್ಟು ಅನ್ನೋದು ಬರೋದಿಲ್ಲ, ಇವರೊಳಗೆ ದೋಷನೇ ಇಲ್ಲ. ಇವರಂದ್ರು, ಎಷ್ಟು ಅಪಕ್ವ ಬುದ್ಧಿಯೋ ನೀನು, ಯಾರಿಗೆ ಶಾಪ ಕೊಟ್ಟಿ? ಧರ್ಮಪಾಲೋ ನರಪತಿ ಸತು ಸಾಮ್ರಾಟ್ ಬೃಹಚ್ರವಾಹ ಸಾಕ್ಷಾತ್ ಮಹಾಭಾಗವತಃ ರಾಜರ್ಷಿ ಹಯಮೇಧರಾಟ್. ಅಶ್ವಮೇಧ ಮಾಡಿದ ರಾಜರ್ಷಿ ಅವ, ಸಾಮ್ರಾಟ್ ಅಧಿಪತಿ ಅವ, ಸಾಕ್ಷಾತ್ ಪಾಂಡವರ ಮೊಮ್ಮಗ ಅವ. ಇತ್ರ ನಾವಿವತ್ತಿಷ್ಟು ಧರ್ಮ ಮಾಡ್ಕೊಂಡಿದ್ದೀವಿ, ಅವನಂಥ ರಾಜ ಇದ್ದದ್ದಕ್ಕೆ ಇನ್ನ ಧರ್ಮ ಜೀವಂತದನೋ, ಅವನಿಗೆ ಶಾಪ ಕೊಟ್ಬಿಟ್ಟೆಲ್ಲೋ. ಸಾಧವ ಪ್ರಾಯಶೋ ಲೋಕೆ ಪರೈರ್ದ್ವಂದ್ವೇಷು ಯೋಜಿತಾ ನವ್ ಯಥಂತಿ ನ ಹೃಷ್ಯಂತಿ ಯಥ ಆತ್ಮಾಗುಣಾಶ್ರಯ. ಇಂಥ ಶಾಪ ನೀನು ಕೊಡಬಾರ್ದಾಗಿತ್ತಪ್ಪ ಅಂತಂದು ತಮ್ಮ ಶಿಷ್ಯರನ್ನ ಕೊಟ್ಟು ಕಳಿಸ್ತಾರೆ. ರಾಜನಿಗೆ ಹೋಗಿ ಹೇಳ್ರಿ 7 ದಿವಸಕ್ಕೆ ಶಾಪ ಆಗ್ಯದಂತ. ಶಮೀಕರು ಮಾಡಿದ್ದನ್ನು ಅರ್ಥ ಮಾಡ್ಕೊಳ್ರಿ. ಮಗ ಸಣ್ಣ ಹುಡುಗ ಶಾಪ್ ಕೊಟ್ಟದ, ಅದೇನು 4 ಮಂದಿ ಅಂತಿರ್ತಾರೆ ದಿವಸ ಮನೆಗೆ ಅನ್ನಂಗಿಲ್ಲ, ನೇನೇನು ಹೆಣ ಎತ್ತಲಿ ಅಂತ. ಎಂದ ಹೆಣ ಎತ್ತದ, ಯಾರ್ದು ಹೆಣ ಎತ್ತದ, ಏನಾಗಿರಂಗಿಲ್ಲ. ಶಾಪ್ ಕೊಟ್ಟಿರ್ತಾರಪ್ಪ, ಏನಾಗಬೇಕಂತಿಲ್ಲ ಅನ್ನಲಿಲ್ಲ. ಗಾಯತ್ರಿಯ ಸಿದ್ಧಿ ಶಮೀಕರಿಗೆ ಗೊತ್ತು. ಮಾತು ಸತ್ಯ ಆಗ್ತದ ಗಾಯತ್ರಿ ಅಂದವ್ರದು ಅಂತ ಅನ್ನೋದು ಬಹಳ ಚಂದಾಗಿ ಗೊತ್ತದ ನಮ್ಮ ಶಮೀಕರಿಗೆ. ಸತ್ಯಧರ್ಮ ತೀರ್ಥ ಹೇಳ್ತಾರೆ, ಸ್ಥೇಯಾನ್ರತ ದಂಭೇರ್ಷ ಹಿಂಸಾ ಮಾನ ವಿವರ್ಜಿತಾ ನತೇಷಾಂ ಸತ್ಯಶೀಲಾನಾಂ ಆಶಿಷೋ ವಿಫಲ ಕ್ವಚಿತ ಅಂತ. ಯಾರು ಎಂದಿಗೂ ಇನ್ನೊಬ್ಬರ ಹಿಂಸಾ ಮಾಡಿಲ್ಲ, ಯಾರು ಇನ್ನೊಬ್ಬರ ಕಳ್ಳತನವನ್ನು ಎಂದಿಗೂ ಮಾಡಿಲ್ಲ, ಯಾರೆಂದಿಗೂ ಅಹಂಕಾರವನ್ನು ತೋರಿಸಿಲ್ಲ, ಯಾರೆಂದಿಗೂ ಈರ್ಷಾ ತೋರಿಸಿಲ್ಲ, ಯಾರೆಂದಿಗೂ ತಮ್ಮನ್ನು ತಾವು ಬಹಳ ಹೊಗಳಿಕೊಂಡಿಲ್ವೋ ಅವರ ಬಾಯಿಯಿಂದ ಬರುವಂಥ ಎಲ್ಲ ವರಶಾಪಗಳು ಸತ್ಯವಾಗ್ತಾವೆ. ಶೃಂಗಿ ಅಂಥ ಮಹಾನುಭಾವ, ವಯಸ್ಸು ಸಣ್ಣದಿತ್ತು, ಸಿದ್ಧಿ ದೊಡ್ಡದಿತ್ತು. ನನ್ನ ಮಗ ಸುಂಕ್ ಹೊಟ್ಟಾನ ಹೇಳ್ರಿ ಶಾಪ್ ಏನಾಗಂಗಿಲ್ಲ. ಏನು ಪರೀಕ್ಷಿತ ಮಹಾನ್ ಭಾವನೆ ಇದ್ದಾನೆ.
ಅವನು ಮಹಾನುಭಾವನಿದ್ದರೂ ಇವನ ಗಾಯತ್ರಿಯ ಸಿದ್ಧಿಯಿಂದ ಅವನಿಗೆ ಈ ಶಾಪ ತಟ್ತದೆ ಅನ್ನೋದು ನಮಗೆ ಗೊತ್ತಿತ್ತು ಶಮೀಕರಿಗೆ. ಹೋಗ್ಲಿ, ತಾವೇ ಮಹರ್ಷಿಗಳಿದ್ರು ಶಾಪ ಸುಳ್ಳು ಮಾಡ್ಲಿಕ್ಕೆ ಬರ್ತಿತ್ತಲ್ಲ, ಸುಳ್ಳು ಮಾಡಲಿಲ್ಲ. ಯಾಕ? ಇದು ಅವನ ವೈರಾಗ್ಯಕ್ಕೆ ಕಾರಣವಾಗಿ ಅವನಿಗೆ ಮುಂದೆ ಇಡೀ ಭಾಗವತ ಶ್ರವಣ ಮಾಡಲಿಕ್ಕೆ ಸಾಧನ ಆಗ್ತದೆ ಅನ್ನೋದು ಗೊತ್ತಿತ್ತು. ಹೀಗಾಗಿ ಏನೂ ಮಾಡಲಿಲ್ಲ, ಹೇಳಿ ಕಳಿಸ್ಬಿಟ್ರು, ಇವತ್ತಿನ 7ನೇ ದಿವಸಕ್ಕೆ ನೀ ಸಾಯ್ತಿ ಮಹಾನ್ ಭಾವ ಅಂತ ಹೇಳಿದ್ರು. ಇಷ್ಟೇ ಹೇಳಿ. ಅಹೋ ಮಯ ನೀಚ. ಆ ಕಡೆಗೆ ಏನು ನಡೆದದ್ರಿ? ಪರೀಕ್ಷಿತ ಮನೆಗೆ ಬಂದಾನ, ಅಳ್ಕೋತ್ ಕೂತು. ಯಾಕ? ಅಹೋ ಮಯ ನೀಚ ಮನಾರ್ಯವತ್ಕೃತಂ ನಿರಾಗಸಿ ಬ್ರಹ್ಮಣಿ ಗೂಢ ತೇಜಸ್. ಪಾಂಡವರ ಮೊಮ್ಮಗ ಆಗ್ಲಿಕ್ಕೆ ಧಿಕ್ಕಾರಿರಲಿ ನಾವು. ಎಂಥ ಶ್ರೇಷ್ಠ ಋಷಿಗಳು ಧ್ಯಾನದೊಳಗೆ ಮಗ್ನರಾಗಿ ತಾವು ಹೊರಗೆ ನಡೆದ ಜಗತ್ತಿನ ಪರಿವಿರ್ಲಾರ್ದೇನೆ ಧ್ಯಾನ ಮಾಡ್ಕೋತ ತಾವು ಕೂತ್ರ ಅಂಥವ್ರ ಮೇಲೆ ಹೋಗಿ ಅಪಮಾನ ಮಾಡ್ಲಿಕ್ಕಿಂತ ಕೆಟ್ಟ ಕಾರ್ಯ ಮಾಡಿದಂಥ ನನ್ನ ಮೇಲೆ ಧಿಕ್ಕಾರಿರಲಿ. ತಾನು ಒಳಗ ಅಷ್ಟು ಪಶ್ಚಾತ್ತಾಪವನ್ನು ಪಡ್ಲಿಗತ್ತಾನು ಪರೀಕ್ಷಿತ. ಅದ್ಯೈವ ರಾಜ್ಯಂ ಬಲಂ ರದ್ಧಕೋಶಂ ಪ್ರಕೋಪಿತ ಬ್ರಹ್ಮಕುಲಾನಲೋಮೆ ದಹತ್ವಭದ್ರಸ್ಯ ಪುನರ್ನಮೇ ಭೂತ್ ಪಾಪೀಯಸಿ ಧೀರ್ ದ್ವಿಜ ದೇವತಾಸು. ಇವತ್ತೇ ನನ್ನ ಈ ರಾಜ್ಯ, ನನ್ನ ಈ ಕೋಶ, ಇದು ಎಲ್ಲ ಸುಟ್ಟು ಹೋಗಲಿ. ಇಂಥ ಮಹರ್ಷಿಗಳಿಗೆ ಮಾಡಿದ ನನ್ನ ಅಪಮಾನಕ್ಕೆ ನಾನಿನ್ಯಾವ ಜನ್ಮದೊಳಗೂ ರಾಜನಾಗದಂತಹ ಶಾಪ ನನಗೆ ಹತ್ತಲಿ. ತಾನೇ ಅನ್ಲಿಗತ್ತಾನೆ ಪರೀಕ್ಷೆ. ಸ ಸಾಧು ಮೇನೆ ನಚಿರೇಣ ತಕ್ಷಕಾದಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣ. ಅಷ್ಟೊತ್ತಿಗೆ ಶಿಷ್ಯಂದ್ರು ಬಂದರು. ಅಳ್ಕೋತ್ ಕೂತಿದ್ದ ಪರೀಕ್ಷಿತ. ಶಮೀಕರ ಶಿಷ್ಯರು ಬಂದು, ಶಮೀಕರ ಮಗ ಶರಂಗಿ ನಿನಗೆ ಶಾಪ ಕೊಟ್ಟಾನಪ್ಪ, 7 ದಿವಸದೊಳಗೆ ನೀನು ಹಾವು ಕಚ್ಚಿ ಸಾಯ್ತಿ ಅಂತ. ಯಾವ ಶಾಪ ಕೊಡ್ಲಿಕ್ಕೆ? ನಾ ರಾಜ, 8 ವರ್ಷದ ಹುಡುಗ ನನಗೆ ಶಾಪ ಕೊಡ್ತಾನೆ. ನವ ಕರ್ಕೊಂಬರ್ರಿ ಅವ್ನು, ಮೊದ್ಲು ಅವ್ನ ಗಲ್ಲಿಗೆ ಎರಸ್ತೀನಿ ನನ್ನ. 7 ದಿವಸ ಅಂದಾನಿಲ್ಲ, 7 ನಿಮಿಷನಾಗ ಅವ್ನು ಸಾಯಿಸ್ತೀನಿ ನೋಡಾಕ್ರಿ ಅಂತ ನಾನು ಅಂತಂದೇನು ಪರೀಕ್ಷಿತ. ಏನಂದ? ಎಂಥ ಕರುಣಾಮಯಿರಿ ಆ ಸಣ್ಣ ಹುಡುಗ, ಎಷ್ಟು ಪುಣ್ಯವಂತರಿ ಅಲ್ರಿ. ನಾ ಮಾಡಿದ ಪಾಪಕ್ಕೆ ತಕ್ಷಣದಾಗ ಹಾವು ಕಚ್ಚಿ ಸಾಯಲಿ ಅಂತ ಹೇಳ್ಬೇಕಾಗಿತ್ತವ. ನನಗೆ 7 ದಿವಸ ಬಿಟ್ಟು ಕಚ್ಚಿ ಸಾಯಲಿ ಅಂತಾನಂದ್ರೆ, ಆ 7 ದಿವಸದ ಒಂದು ಸಮಯವನ್ನು ನನಗೆ ಕೊಡ್ತಾನಂತಂದ್ರೆ ಎಂಥ ಕರುಣಾಮಯಿಯಾದಂತಹ ಆ ಶೃಂಗಿ ಅಂತ ತನಗೆ ಶಾಪ ಕೊಟ್ಟ ಬಾಲಕನನ್ನ ಹಾಡಿ ಹೊಗಳುವ ಔದಾರ್ಯ ನಮ್ಮ ಪರೀಕ್ಷಿತನಲ್ಲಿ ನಾವು ಕಂಡು. ನಮ್ಮವರೇ, ನಮಗತ್ಯಂತ ಹಿತ ಬಯಸುವಂಥವರೇ, ನಮ್ಮ ಅತ್ಯಂತ ಪ್ರೀತ್ಯಾಸ್ಪದರೇ ನಮಗೇನೋ ಒಂದು ಮಾತು ಹೆಚ್ಚಿಗೆ ಅಂದ್ರೆ ನಮಗೆ ಎಷ್ಟು ಮನಸ್ಸಿಗೆ ಸಂಕಟ ಆಗ್ತದೆ, ನಾವು ಎಷ್ಟು ಸಿಟ್ಟಿಗೆ ಬರ್ತೀವಿ, ಏನು ಬೇಕಾದ್ದು ಮಾತಾಡ್ತೀವಿ. ಅವತ್ತು ನೀನು ಸಾಯಲಿ ಅನ್ನುವಂಥ ಮಾತನ್ನು ಶೃಂಗಿ ಹೇಳಿದರೂ ಕೂಡ ಪರೀಕ್ಷಿತನಲ್ಲಿದ್ದ ಔದಾರ್ಯ ನೋಡ್ರಿ. ನಾನು ಮಾಡಿದ ಪಾಪಕ್ಕೆ ಈ ಹುಡುಗ ನನಗೆ ಬಹಳ ಕಡಿಮೆ ಶಿಕ್ಷಾ ಕೊಟ್ಟನಲ್ಲ ಅಂತ ಕೇಳಿದ. ನನಗೆ ಬಹಳ ದೊಡ್ಡ ಶಿಕ್ಷಾ ಕೊಡಬೇಕಾಗಿತ್ತಿವ, ಈ ಸದ್ಯ ಸಾಯಲಿ ಅಂತ ಹೇಳಬೇಕಾಗಿತ್ತು, ಇವ ಏನು ಹೇಳಲಿಲ್ಲಲ್ಲ. ಎಂಥ ಕರುಣಾಮಯಿ. ಯಾವ ತನ್ನನ್ನ ಮೃತ್ಯುವಿಗೆ ತಳ್ಳುವಂತಹ ವ್ಯಕ್ತಿಯ ಮೇಲೂ ಇಷ್ಟು ಪ್ರೀತಿ, ಇಷ್ಟು ಕರುಣೆಯನ್ನು ತೋರಿಸಲಿಕ್ಕೆ ಸಾಧ್ಯದನೋ ಅಂಥವ ಇದೇ ಜನ್ಮದೊಳಗೆ ಮೋಕ್ಷಕ್ಕೆ ಹೋದದ್ದು ಸಾರ್ಥಕ ಅನ್ನೋದನ್ನು ಮುಂದೆ ಇದೇ ಭಾಗವತದೊಳಗೆ ನಾವು ನೋಡ್ತೀವಿ. ನಮಗೆ ಆ ಒಂದು ಔದಾರ್ಯ, ಆ ಒಂದು ಕರುಣ, ಆ ಒಂದು ಸ್ನೇಹ, ಆ ಪಶ್ಚಾತ್ತಾಪ ಅದು ಯಾವಾಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಬಂತು ಅಂದ್ರೆ ನಿಮ್ಮ ಹೃದಯ ಶುದ್ಧದ ಅಂತ ತಿಳ್ಕೊಂಡು. ನಾವು ಮಾಡಿದ ಪಾಪಕ್ಕೆ ನಮಗೇ ಪಶ್ಚಾತ್ತಾಪ ಆಗ್ಲಿಕ್ಕತ್ತದಂದ್ರೆ ನಾವು ಶುದ್ಧ ಇದ್ದೀವಿ. ನಮ್ಮನ್ನು ಭಗವಂತ ಆ ಪಾಪದಿಂದ ಹೊರಗೆ ತಂದೇ ತರ್ತಾನೆ. ಪರೀಕ್ಷಿತರನ್ನು ತಂದಂತೆ ತಾನು ತರ್ತಾನೆ. ಯಾರು ನಾವು ಪಾಪೇ ಮಾಡಿಲ್ರಿ, ನಮ್ದು ತಪ್ಪೇ ಇಲ್ರಿ ಅಂತ ಕೊಡ್ತಾರೋ ಅವ್ರಿಗೆ ಹೆಂಗೆ ದಂಡಿಗೆ ಹಚ್ಬೇಕು ಹಂಗೆ ಹಚ್ಚೂ ಬಿಡ್ತಾನೆ. ನಮ್ಮ ಭಗವಂತ ಪಶ್ಚಾತ್ತಾಪವನ್ನು ನೋಡ್ತಾನೆ. ಶಾಸ್ತ್ರದೊಳಗೆ ಪಶ್ಚಾತ್ತಾಪಕ್ಕೆ ಬಹಳ ದೊಡ್ಡದಾದಂತಹ ಸ್ಥಾನ. ಎಂಥೆಂಥವರನ್ನು ಕಡಿದು ತಿಂದು ಹಾಕಿದಂತಹ ರತ್ನಾಕರನನ್ನು ವಾಲ್ಮೀಕಿಯನ್ನಾಗಿ ಮಾಡಿದ್ದು ಪಶ್ಚಾತ್ತಾಪ. ಕೇವಲ ಪಶ್ಚಾತ್ತಾಪದಿಂದ ರಾಮ 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 ಅಂತ ರಾಮನಾಮ ಸ್ಮರಣವನ್ನು ಮಾಡಿದಂತಹ ರತ್ನಾಕರ ಮುಂದೆ ಹೋಗಿ ಗುಹೆ ಆ ಹುತ್ತಿನಿಂದ ಹೊರಗೆ ಬಂದು ವಾಲ್ಮೀಕಿ ಮಹರ್ಷಿಯಾಗಿ ಇಡಿಯಾದಂತಹ ರಾಮಾಯಣವನ್ನು ಬರೀಲಿಕ್ಕೆ ಕಾರಣವಾಯಿತು. ಪಶ್ಚಾತ್ತಾಪ ಅಷ್ಟು ಮನುಷ್ಯನನ್ನು ಮೇಲುವೈತು. ಪರೀಕ್ಷಿತನಿಗೆ ಆ ಪಶ್ಚಾತ್ತಾಪ ಆಗಿದ್ದಕ್ಕೆ ಅವನ ಮೇಲೂ ಕರುಣೆಯನ್ನು ತೋರಿಸ್ತಾನೆ. ಆವಾಗ ಅವನಿಗೆ ಹೇಳ್ತಾನೆ, ಸ್ವಾಮಿ ದೊಡ್ಡ ಅನುಗ್ರಹ ಮಾಡಿದ್ರೆ. ಆ ಶಿಷ್ಯಂದ್ರು ಬಂದಿದ್ರಲ್ಲ ಅವ್ರಿಗೆ ಹೇಳ್ತಾನೆ, ನನಗೆ ಇದೇ ರಾಜ್ಯದೊಳಗೆ ನಾನು ಶಾಶ್ವತ ಆಗಿರ್ತೀನಿ ಅಂತನೂ ಹುಚ್ಚಿತ್ತು. ಇವತ್ತು ನಾನು ಸಾಯ್ತೀನಿ ಅಂತ ಗೊತ್ತಾದಾಗ ತಾನಾಗಿ ಮನಸ್ಸಿನೊಳಗೆ ವೈರಾಗ್ಯ ಬರ್ಲಿಕ್ಕತ್ತದ. ಇದೆಲ್ಲ ಬಿಟ್ಟು ಹೋಗ್ಬೇಕು ಅನಿಸ್ಲಿಕ್ಕತ್ತದ. ಈ ವೈರಾಗ್ಯಕ್ಕೆ ಕಾರಣನಾದಂಥ ಆ ಋಷಿಗೆ ನಾನು ನಮಸ್ಕಾರ ಮಾಡೀನಂತ ಹೇಳ್ರಿ ಅಂತ
ಹೇಳಿ ಕಳಿಸಿ ಅಥೋ ವಿಹಾಯೇಮ ಮಮುಂಚ ಲೋಕಂ ವಿಮೃಶ್ಯತೌ ಹೇಯತಯ ಪುರಸ್ತಾತ್ ಕೃಷ್ಣಾಂಗ್ರಿ ಸೇವಾಮಭಿಮನ್ಯಮಾನಃ ಉಪಾವಿಶತ್ ಪ್ರಾಯಮನ್ವರ್ತ್ಯ ನದ್ಯಾಂ. ಎಲ್ಲ ತನ್ನ ರುದ್ಧವಾದ ಕೋಶವನ್ನ ಕ್ಷಣದಲ್ಲಿ ತುಳಸಿ ಇಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಜನಮೇಜಯನನ್ನ ರಾಜನನ್ನಾಗಿ ಮಾಡಿ ಮುಂದೆ ನೀನು ನಡೆಸ್ಕೊಂಡು ಹೋಗಪ್ಪ ಅಂತ ತನ್ನ ಮಗನನ್ನ ಸಿಂಹಾಸನದ ಮೇಲೆ ಕೂಡಿಸಿ ತಾನು ಗಂಗಾ ನದಿ ದಂಡೆಗೆ ಹೋಗಿ ಪ್ರಾಯೋಪವೇಶಕ್ಕೆ ಅಂತ ಕುಳಿತು ಬಿಡುತ್ತಾನೆ ಮಹಾನುಭಾವನಾದ ಪರೀಕ್ಷಿತ. ಯಾವ ಗಂಗೆ, ಯಾವ ಈಲ ಸಚ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿ ರೇಣ್ವಭ್ಯಧಿಕಾಂಬು ನೇತ್ರಿ ಪುನಾತ್ಯಶೇಷಾನುಭಯತ್ರ ಲೋಕಾನ್ ಕಸ್ತಾಂ ನ ಸೇವೇತ ಮರಿಷ್ಯಮಾಣಃ. ಯಾವ ಭಗವಂತನ ಪಾದಕ್ಕೆ ಅಂದು ಬ್ರಹ್ಮದೇವರು ಹಚ್ಚಿದ ಗಂಧ ತುಳಸಿಯನ್ನ ಇವತ್ತಿಗೂ ತನ್ನೊಳಗೆ ತೆಗೆದುಕೊಂಡು ಹರಿಯುವಂಥ ಮಹಾನದಿ ಆ ಗಂಗೆ. ಸಮುತ್ಪತ್ತಿ ಪದ್ಮಾರಮಣ ಪದ ಪದ್ಮಾಮಲನಖಾತ ನಿವಾಸ ಕಂದರ್ಪ ಪ್ರತಿಭಟ ಜಟಾಜೂಟ ಭವನೆ ಅಥಾಯಂ ವ್ಯಾಸಂಗೋ ಹತಪತಿತ ನಿಸ್ತಾರಣ ವಿಧೋ ನ ಕಸ್ಮಾದುತ್ಕರ್ಷಸ್ತವ ಜನನಿ ಜಾಗರ್ತಿ ಜಗತಿ. ಜಗನ್ನಾಥ ಪಂಡಿತ ಗಂಗಾಧರಿಯಲ್ಲಿ ಹೇಳ್ತಾನೆ, ಯಾರ ಉತ್ಪತ್ತಿ ಸಾಕ್ಷಾತ್ ಭಗವಂತನ ಪಾದದಿಂದಾಗ್ಯದೋ, ಯಾರ ವಾಸ ಸಾಕ್ಷಾತ್ ರುದ್ರದೇವರ ಜಟಾಜೂಟದೊಳಗದನೋ, ಯಾರ ಕೆಲಸ ಎಂದಿಗೂ ಪತಿತರಾದವರನ್ನು ಉದ್ಧಾರ ಮಾಡುವುದರೊಳಗೇನೆ ಅದನೋ, ಅಂಥ ಗಂಗೆಗೆ ಸಮಾನವಾದ ಇನ್ನೊಂದು ನದಿ ಯಾವುದು ಅಂತ ಹೇಳಿ. ಅಷ್ಟು ಸರ್ವೋತ್ತಮವಾದ ನದಿ ನಮ್ಮ ಗಂಗೆ. ಆ ಗಂಗೆಯನ್ನು ಕಸ್ತಾಂ ನ ಸೇವೇತ ಮರಿಷ್ಯಮಾಣ. ಮರಣದ ಸಮಯದೊಳಗೆ ಹೋಗಿ ಆ ಗಂಗೆಯ ಸೇವೆಯನ್ನು ಮಾಡಿಬಿಟ್ರೆ ಉದ್ಧಾರ ಆಗಿ ಹೋಗ್ತೀವಿ ಅಂತ ಹೇಳಿ ಆ ಪ್ರಾಯೋಪವೇಶಕ್ಕೆ ಅಂತ ಗಂಗಾ ನದಿಯ ದಂಡೆಗೆ ಬಂದು ಪರೀಕ್ಷಿತ ಕೂತಾನೆ ಅನ್ನುವ ಸುದ್ದಿ ಒಂದೇ ದಿವಸದೊಳಗೆ ಎಲ್ಲ ಕಡೆ ಹೋಯ್ತು. ಹೋಗಿದ್ದಷ್ಟೇ ಅಲ್ಲ, ಎಲ್ಲರೂ ಪರೀಕ್ಷಿತ ಕೂತಲ್ಲಿ ಬಂದು ಬಿಡ್ತಾರೆ. ಅತ್ರಿಹಿ ವಸಿಷ್ಠ ಚವನಃ ಶರದ್ವಾನ್ ಅರಿಷ್ಟನೇಮಿಹಿ ಭೃಗು ಅಂಗಿರಾಶ್ಚ ಪರಾಶರೋ ಗಾಧಿಸುಧೋತ ರಾಮಃ. ಪರಶುರಾಮದೇವರು ಬಂದಾರ್ರಿ. ಉಚಥ್ಯ ಇಂದ್ರಪ್ರಮತಿ ಇದ್ಮವಾಹೌ ಮೇಧಾತಿಥಿ. ಹೆಸರೇ ಕೇಳ್ರಿ ಋಷಿಗಳದು. ಒಂದು ನಮ್ಮ ಗೋತ್ರ ಯಾವುದು ನಮಗೆ ಬಂದದಿಂತಾರೆ ಗೊತ್ತಾಗ್ತದೆ. ಋಷಿಗಳು ಇಷ್ಟಿದ್ದಾರೆ ಅಂತಾರೆ ಗೊತ್ತಾಗ್ಲಿ ಕಡೆ. ಮೇಧಾತಿಥಿ ದೇವನಃ ಆಷ್ಟಿಪೇಕ್ಷೇಣ ಭರದ್ವಾಜೋ ಗೌತಮಃ ಪಿಪ್ಪಲಾದಃ ಮೈತ್ರೇಯ ಔರ್ವಃ ಕವಯಃ ಕುಂಭಯೋನಿ ದ್ವೈಪಾಯನೋ ಭಗವಾನ್. ಸಾಕ್ಷಾತ್ ವೇದವ್ಯಾಸದೇವರು ಬಂದಾರೆ. ನಾರದಶ್ಚ ಅನ್ಯೇ ಚ ದೇವಋಷಿ ಬ್ರಹ್ಮಋಷಿವರ್ಯ ರಾಜರ್ಷಿವರ್ಯ ಅರುಣಾದಯಶ್ಚ ನಾನಾ ಋಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ್ಯ ರಾಜ ಶಿರಸಾವ ಬಂದೇ. ಎಷ್ಟೆಲ್ಲ ಋಷಿಗಳು ಮುನಿಗಳು ಬಂದು ಏನ್ ನೋಡ್ಲಿಕ್ಕೆ ಬಂದಾರ? ಹ್ಯಾಂಗ್ ಸಾಯ್ತಾನ್ ರಾಜ ಅಂತ ನೋಡ್ಲಿಕ್ಕೆ ಬಂದಾರ. ಶರಣರ ಜೀವನ ಮರಣದಲ್ಲಿ ಕಾಣುವಂತ ಕನ್ನಡದೊಳಗೆ ಒಂದು ಗಾದಿ ಮಾತು ನೋಡ್ರಿ. ಇಲ್ಲಿ ಮರಣ ಹೆಂಗಿರ್ಬೇಕು, ಮರಣದ ವೈಭವ ಎಂಥದ್ದು, ಜೀವನದ ಅವಭೃತವನ್ನ ಮಹಾನುಭಾವರು ಹೆಂಗ್ ಸಾಧಿಸ್ಕೊಳ್ತಾರೆ, ಮರಣ ಅಂತನ್ನುವುದನ್ನು ಭಗವಂತನ ವಿಚಿತ್ರವಾದ ಕರುಣ ಅಂತ ಅವ್ರು ಹೆಂಗ್ ಕಾಣ್ತಾರೆ, ಇದನ್ನು ನೋಡಬೇಕು ಅಂತ ಇಷ್ಟು ಋಷಿಗಳಲ್ಲಿ ಬಂದಾರೆ. ಬಂದ್ರ ಎಲ್ಲರನ್ನ ಕೂಡಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮೋಪವಿಷ್ಟಂ ಪ್ರತಿಯಂತು ವಿಪ್ರ ಗಂಗಾ ಚ ದೇವಿ ಘೃತ ಚಿತ್ತಮೀಶೆ ದ್ವಿಜೋಪಸೃಷ್ಟಕ್ಕೂ ಹಕಸ್ತಕ್ಷಕೋ ವಾ ದಶತ್ವಲಂಗಾಯತ ವಿಷ್ಣು ಗಾಥಾ. ಸ್ವಾಮಿ, ಇಷ್ಟೆಲ್ಲ ಮಂದಿ ಇವತ್ತು ನನ್ನ ಉದ್ಧಾರ ಮಾಡ್ಲಿಕ್ಕಂತ ಒಂದೇ ಸಲ ದರ್ಶನಕ್ಕೆ ಕೊಡ್ಲಿಕ್ಕೆ ನೀವಿಷ್ಟು ಬಂದೀರಿ. ಇಲ್ಲಿ ಉದ್ಧಾರ ಮಾಡ್ಲಿಕ್ಕಂತ ಸಾಕ್ಷಾತ್ ಗಂಗಾ ನದಿ ಇಲ್ಲಿ ಹರಿಲಿಗತ್ತಾಳ. ತಕ್ಷಕ 7 ದಿವಸ ಯಾಕೆ ಈಗೇ ಬಂದು ನನ್ನ ಕಚ್ಚಿದ್ರು ನನಗೆ ಏನೇನೇನೇನೋ ವ್ಯಥ ಆಗುವುದಿಲ್ಲ, ನನಗೆ ಅಷ್ಟು ಸಂತೃಪ್ತಿ ಆಗಿಬಿಟ್ಟದಂತ ಅಂದ್ಬಿಟ್ಟು ನನ್ನ ಪರೀಕ್ಷೆ ಬಂದು ಹೇಳಿದಾಗ, ಇತಿಸ್ಮ ರಾಜ ವ್ಯವಸಾಯಯುಕ್ತ ಪ್ರಾಚೀನ ಕಾಗ್ರೇಶು ಕುಶೇಶು ಧೀರ. ಪೂರ್ವ ದಿಕ್ಕಿಗೆ ದರ್ಭೆಯನ್ನು ಹಾಸಿ ಉತ್ತರ ದಿಕ್ಕಿಗೆ ತಾನು ಮುಖ ಮಾಡಿ ಕೂತು ಸಮುದ್ರ ಪತ್ನಿಯ ಅರ್ಥಾತ್ ಗಂಗಾದೇವಿಗೆ ನಮಸ್ಕಾರ ಮಾಡಿ ತನ್ನ ಜೀವನದ ಎಲ್ಲ ಭಾರವನ್ನ ದಯದಾಯಿ ಮೇಲೆ ಎಲ್ಲ ಅಂತ ಹೇಳಿದಂತೆ ಅವಳ ಮೇಲೆ ಹಾಕಿ ತಾನು ಪವಿತ್ರ ಪಾಣಿಹಿ ಮುನಿವೇಶ ಆಸ್ತೆ, ರಾಜನ ಪೋಷಾಕವನ್ನು ತೆಗೆದುಕೊಂಡು ವನವಾಸಿಯ ವೇಷವನ್ನು ಹಾಕ್ಕೊಂಡು ಕೈಯಲ್ಲಿ ಪವಿತ್ರವನ್ನು ಹಾಕಿ ಪ್ರಾಯೋಪವೇಶಕ್ಕೆ ಅಂತ ಪರೀಕ್ಷಿತ ಕೂತ್ರೇನೆ ಮೇಲೆ ದುಂದುಬಿಗಳ ನಾದ ಪ್ರಾರಂಭ ಆಯ್ತಂತ. ಇವ ಏನ ಭಾಗವತ್ ಕೇಳಲಿಕ್ಕೆ ಚಾಲನೆ ಮಾಡಿಲ್ಲ, ಇವ ಪ್ರಾಯೋಪವೇಶ ಕೂಡ್ತಾನಂತ ಸ್ವರ್ಗದೊಳಗ ಖುಷಿಯಾಗ್ಯದ. ದೇವತೆಗಳು ದುಂದುಬಿಯನ್ನು ಬಾರಿಸ್ತಾ ಇದ್ದಾರೆ. ಸರ್ವೇ ವಯಂ ತಾವದಿ ಹಾಸ್ಮಥಿ ಹೇತ ಕಲೇವರಂ ಯಾವದಸೌ ವಿಹಾಯ. ಎಲ್ಲಾ ಋಷಿಗಳು ಹೇಳಿಬಿಟ್ರಂತ, ದೊಡ್ಡವರು ವಸಿಷ್ಠರು ಎದ್ ನಿಂತ ಹೇಳಿಬಿಟ್ರು, ಎಲ್ಲಿ ತನಕ ಮಹಾರಾಜ ತನ್ನ ಪ್ರಾಣವನ್ನ ತ್ಯಾಗ ಮಾಡುವುದಿಲ್ವೋ ಅಲ್ಲಿ ತನಕ ಯಾರೂ ಈ ಜಾಗ ಬಿಟ್ಟು ಕದಲುವಂಗಿಲ್ಲ. ಯಾಕ ಮುಂದೇನಾಗ್ತ ಅನ್ನೋದು ಗೊತ್ತಿತ್ತು, ಮುಂದೊಂದು ದೊಡ್ಡದಾಗೋದಿತ್ತಲ್ಲ, ಅದಕ್ಕೆ ಎಲ್ಲರೂ ಇಲ್ಲೇ ಇರೋದು. ಒಂದು ಕಶ್ಚನಾರ್ಥರತೆ ಪರಾನುಗ್ರಹ ಮಾತ್ರ ಶೀಲ. ಎಂಥ ಅನುಗ್ರಹವನ್ನು ನೀವೆಲ್ಲರೂ ಮಾಡ್ಲಿಗತ್ತೀರಿ ಅಂತ. ತತಶ್ಚವ ಪ್ರಶ್ನಮಿಮಂ ವಿಪೃಚ್ಛೆ. ನಾನು ಪ್ರಶ್ನೆ ಅದನ್ನು ಕೇಳ್ತೀನಿ, ಉತ್ತರ ಕೊಡ್ರಿ ಅಂತ ಇವ ಇನ್ನ ತನ್ನ ಮಾತು ಪೂರ್ಣ ಮಾಡಿಲ್ಲ. ಅಷ್ಟೊತ್ತಿಗೆ ಜೋರಾಗಿ ಎಲ್ಲ ಕಡೆಗೆ ಗಾಳಿ ಬೀಸ್ತಾ ಇದೆ.
ಎಲ್ಲಾ ಕಡೆಗೆ ತಾನಾಗೆ ಸುಗಂಧ ಬರ್ತಾದ. ಎಲ್ಲರೂ ಮನಸ್ಸಿನೊಳಗೆ ತಂತಾನೆ ಆನಂದ ಆಗ್ಲಿಕ್ಕತ್ತದ. ಯಾಕಂತ ಗೊತ್ತಿಲ್ಲ. ಹೊಳ್ಳಿ ನೋಡ್ತಾರ, ತಂ ದ್ವ್ಯಷ್ಟ ವರ್ಷಂ ಸುಕುಮಾರ ಪಾದ ಕರೋರು ಬಾಹ್ಪಂಸ ಕಪೋಲ ಗಾತ್ರಂ. 16 ವರ್ಷದ ತುಂಬು ತರುಣ, ಬಾಲೈರವಧೂತ ವೇಷ, ಅವಧೂತ ಚರ್ಯೆಯೊಳಗಿದ್ದು, ಮೈ ಮೇಲೆ ಬಟ್ಟೆಯೂ ಇಲ್ಲ, ಕೌಪೀನವನ್ನ ಧಾರಣವನ್ನ ಮಾಡಿ, ಕಾಂ ಅಟಮಾನೋನಪೇಕ್ಷ, ಮಹಾಸನ್ಯಾಸಿ ವೇಷದೊಳಗ, ತತ್ರಾಭವತ್ ಭಗವಾನ್ ವ್ಯಾಸಪುತ್ರ, ಸಾಕ್ಷಾತ್ ವ್ಯಾಸಪುತ್ರರಾದ ಶುಕಾಚಾರ್ಯರು ಅಲ್ಲಿ ಆ ವಿಷ್ಣುರಾತನನ್ನು ಉದ್ಧಾರ ಮಾಡಲಿಕ್ಕೆ ತಾವಾಗಿ ನಡೆದು ಬರ್ತಾ ಇದ್ದಾರೆ. ಬಂದ್ರ ಸವಿಷ್ಣುರಾತೋ ಅತಿಥಯ ಆಗತಾಯ ತಸ್ಮೈ ಸಪರ್ಯಾಂ ಶಿರಸಾ ಜಹಾರ. ನಿವೃತ್ತನಾದಂತಹ ಆ ಶುಕಾಚಾರ್ಯರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವರಿಗೆಲ್ಲ ಅತಿಥಿ ಉಪಚಾರಗಳನ್ನು ಮಾಡ್ತಾ ಅವ ಹೇಳ್ತಾನಂತ, ಏಷಾಂ ಸಂಸ್ಮರಣಾತ್ ಪುಂಸಃ ಸದ್ಯ ಶುದ್ಧ್ಯಂತಿ ವೈ ಗೃಹಾಃ ಕಿಂ ಪುನರ್ದರ್ಶನ ಸ್ಪರ್ಶ ಪಾದ ಶೌಚ ಆಸನಾದಿಭಿ. ಯಾವ ಶುಕ ಅಂತ ಶುಕಾಚಾರ್ಯರ ಸ್ಮರಣ ಮಾಡಿದರ ಯಾವ ಮನಿ ಒಳಕ್ಕೂ ಸ್ಮರಣ ಮಾಡಿರ್ತೀರ ಆ ಮನಿ ಶುದ್ಧ ಆಗ್ತದಂತ. ಅಂಥವ್ರಂತ ನಮ್ಮ ಶುಕಾಚಾರ್ಯ. ಅಂಥವ್ರು ಇವತ್ತು ನನಗೆ ದರ್ಶನ ಕೊಟ್ಟಾರ, ನನಗ ತಮ್ಮ ಪಾದ ಸ್ಪರ್ಶ ಮಾಡ್ಲಿಕ್ಕೆ ಕೊಟ್ಟಾರ, ಪಾದ ಪೂಜಾ ಮಾಡ್ಲಿಕ್ಕೆ ಕೊಟ್ಟಾರಂತಂದ್ರ ನನಗಿಂತಲೂ ಪುಣ್ಯವಂತ ಯಾರು? ಅತ್ಯಾಶ್ಚರ್ಯಮಿದಂ ಲೋಕೆ ವಾರಿಣ ವಾರಿ ಶುಷ್ಯತಿ. ಸತ್ಯಧರ್ಮತೀರ್ಥ ಹೇಳ್ತಾರೆ, ಜಗತ್ತಿನೊಳಗೆ ಒಂದು ಆಶ್ಚರ್ಯದ. ಏನು? ನೀರಿನಿಂದ ನೀರು ಒಣಗಿ ಹೋಗ್ತದ. ನೀರು ಗಾಳಿಗೆ ಒಣಗ್ತದ್ರಿ, ನೀರಿನಿಂದ ಹೆಂಗೆ ಒಣಗ್ತದ? ನೀರಿನಿಂದ ನೀರು ಒಣಗುದನ್ನು ನೋಡಿದ್ ನಾನು. ಹೆಂಗ? ಗುರುಪಾದೋದಕೇನೈವ ಭವಸಿಂಧುರ್ ವಿಶುಷ್ಯತಿ. ಗುರುಗಳ ಪಾದೋದಕವೆಂಬ ನೀರಿನಿಂದ ಈ ಭವದ ಸಮುದ್ರವೆಂಬ ನೀರೇ ಒಣಗಿ ಹೋಗ್ತದಂತ. ಅಂಥ ಶುಕಾಚಾರ್ಯರ ಪಾದೋದಕವನ್ನು ತನ್ನ ತಲೆಯ ಮೇಲೆ ಧಾರಣ ಮಾಡಿ, ಅಪಿಮೇ ಭಗವಾನ್ ಪ್ರೀತಃ ಕೃಷ್ಣ ಪಾಂಡುಸುತ ಪ್ರಿಯ. ನಮ್ಮ ಅಜ್ಜ ಅರ್ಜುನ ಭೀಮ ಎಲ್ಲರೂ ಮಾಡಿದ ಪುಣ್ಯ ನೋಡಿ ಕೃಷ್ಣ ಇವತ್ತು ನನಗೆ ಫಲ ಕೊಟ್ಟಾನ್ರಿ. ನಿಮ್ಮಂಥ ಮಹಾನುಭಾವರು ಇವತ್ತು ನನಗೆ ದರ್ಶನ ಕೊಡ್ತೀರಿ. ಯತ್ ಶ್ರೋತವ್ಯಂ ಅಥೋ ಜಾಪ್ಯಂ ಯತ್ ಕರ್ತವ್ಯಂ ನೃಭಿಸ್ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ನಾನು ಕೊನೆಯ ಕಾಲಕ್ಕೆ ಏನು ಸ್ಮರಣ ಮಾಡಲಿ, ಏನು ಭಜನ ಮಾಡಲಿ, ಏನು ಜಪ ಮಾಡಲಿ, ಏನು ಕೀರ್ತನ ಮಾಡಲಿ, ನನ್ನ ಕರ್ತವ್ಯ ಏನದ, ಏನು ಇಲ್ಲ, ಏನು ಮಾಡಬಾರ್ದು, ಎಲ್ಲವನ್ನು ನನಗೆ ಹೇಳುವಂಥ ಅನುಗ್ರಹವನ್ನು ಹೇ ಶುಕಾಚಾರ್ಯರೇ ನೀವು ಮಾಡಬೇಕು ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಶ್ನೆಯನ್ನು ತಾನು ಕೇಳಿದರೆ, ಏವಂ ಅಭಾಷಿತಃ ಪೃಷ್ಟಃ ಸರಾಜ್ಞ ಶ್ಲಕ್ಷ್ಣಯಾಗಿರ ಪ್ರತ್ಯಭಾಷಿತ ಧರ್ಮಜ್ಞ ಭಗವಾನ್ ಬಾದರಾಯಣಿ. ಪ್ರೀತಿಯುತವಾದ ಮಾತುಗಳನ್ನಾಡಿ ಶುಕಾಚಾರ್ಯರಿಗೆ ಪ್ರಶ್ನೆಯನ್ನ ಕೇಳಿದಂಥ ರಾಜನನ್ನ ಕುರಿತು ಶುಕಾಚಾರ್ಯರು 2ನೆಯ ಸ್ಕಂದದಿಂದ ತಮ್ಮ ಉತ್ತರವನ್ನ ಪ್ರಾರಂಭ ಮಾಡುತ್ತಾರೆ ಅನ್ನುವಲ್ಲಿ ಪ್ರಥಮ ಸ್ಕಂದ ಇದು ಸಂಪೂರ್ಣವಾಗ್ತದೆ. ಶುಕಾಚಾರ್ಯರ ಕರುಣೆಯನ್ನ ಅರ್ಥ ಮಾಡಿಕೊಳ್ಳಿ. ಶುಕಾಚಾರ್ಯರು ಗೋದೋಹನ ಮಾತ್ರೇಣ, ನಿನ್ನೆ ದಿವಸ ಕೇಳಿದ್ರಿ, ಆಕಳ ಕೆಚ್ಚಲಿನಿಂದ ಕೈ ಹಾಕಿ ಹಾಲು ತೆಗೆಯುವಾಗ ಪಾತ್ರೆಗೆ ಬರುವಷ್ಟು ಸಮಯ ಮಾತ್ರ ಒಂದು ಕಡೆಗೆ ನಿಲ್ಲುವಂತಹ ಶುಕಾಚಾರ್ಯರು ಇವತ್ತು ಪರೀಕ್ಷಿತನನ್ನ ನಾನೇ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಬಂದಾರೆ ಅಂದ್ರೆ ಅವರ ಕರುಣಾ ಎಂಥದ್ದು. ಯಾರು ಈ ಶುಕಾಚಾರ್ಯರು ಅಂತ ಒಂದು ಕ್ಷಣ ವಿಚಾರ ಮಾಡ್ರಿ. ನಿನ್ನೆ ಕಥೆಗೆ ಹೋಗ್ರಿ. ಕೂಸು ಉತ್ತರಾದೇವಿ ಗರ್ಭದೊಳಗಿದ್ರ ಆ ಗರ್ಭದೊಳಗಿದ್ದ ಕೂಸು ಹುಟ್ಟೇಬಾರದು, ಪಾಂಡವರ ಸಂತಾನ ಅಲ್ಲೇ ನಿಂತು ಹೋಗ್ಬೇಕು ಅಂತ ಬ್ರಹ್ಮಾಸ್ತ್ರವನ್ನ ಬಿಟ್ಟವರು ಅಶ್ವತ್ಥಾಮಾಚಾರ್ಯರು. ಅದೇ ಅಶ್ವತ್ಥಾಮಾಚಾರ್ಯರೇ ಈ ಶುಕಾಚಾರ್ಯರು. ಎಷ್ಟು ವಿಚಿತ್ರ! ರುದ್ರಾವತಾರಿಗಳೇ ಇಬ್ಬರು ಕೂಡ. ದೇವತೆಗಳ ಕರುಣಾನೇ ವಿಚಿತ್ರ ಇರ್ತದೆ. ನಮ್ಮನ್ನ ಕೆಲವೊಮ್ಮೆ ಕಷ್ಟ ಕೊಟ್ಟು ಪುಣ್ಯವಂತರನ್ನಾಗಿ ಮಾಡ್ತಾರೆ, ಕೆಲವೊಮ್ಮೆ ಸುಖವನ್ನು ಕೊಟ್ಟು ಪುಣ್ಯವಂತರನ್ನಾಗಿ ಮಾಡ್ತಾರೆ. ಅಶ್ವತ್ಥಾಮಾಚಾರ್ಯರು ಅವತ್ತು ತಾವು ಬ್ರಹ್ಮಾಸ್ತ್ರವನ್ನ ಆ ಗರ್ಭದ ಮೇಲೆ ಬಿಟ್ಟಿದ್ದಿಲ್ಲ ಅಂತಂತಂದ್ರೆ ಸುತ್ತಲಿದ್ದ ಕೃಷ್ಣನನ್ನ ಗರ್ಭದೊಳಗೆ ಇದ್ದಾಗ ಪರೀಕ್ಷಿತ ನೋಡ್ಲಿಕ್ಕಾಗಿರ್ಲಿಲ್ಲ, ಆಗ್ತಿರ್ಲಿಲ್ಲ. ಅಶ್ವತ್ಥಾಮಾಚಾರ್ಯರು ಮಾಡಿದ್ದು ದೊಡ್ಡ ಅನುಗ್ರಹವೇ. ಅದೇ ಕೊನೆಯ ಕಾಲಕ್ಕೆ ಬಂದು ಸಮಗ್ರವಾದ ವೈರಾಗ್ಯ ಪ್ರಧಾನವಾದ ಭಾಗವತದ ಉಪದೇಶ ಮಾಡಿದ್ದಿಲ್ಲ ಅಂದ್ರೆ ಪರೀಕ್ಷಿತ ತಾನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದೇ ಶುಕಾಚಾರ್ಯರು ಬಂದು ಭಾಗವತ ಉಪದೇಶ ಮಾಡಿದ್ದು ಪರೀಕ್ಷಿತನ ಮೇಲೆ ಮಾಡಿದ ಅನುಗ್ರಹವೇ. ಅಶ್ವತ್ಥಾಮಾಚಾರ್ಯರು ಮಾಡಿದ್ದು ಅನುಗ್ರಹ, ಶುಕಾಚಾರ್ಯ ಮಾಡಿದ್ದು ಅನುಗ್ರಹ. ಇಬ್ಬರೂ ಒಬ್ಬರೇ ರುದ್ರದೇವರು. ಅವರು ಎಲ್ಲ ಕಾಲಕ್ಕೂ ಆಶುತೋಷನಾಗಿ, ಶಿವನಿಗೆ ಹೆಸರು ಉಂಟಲ್ಲ ಆಶುತೋಷ ಅಂತ, ಯಾವಾಗಲೂ ಭಕ್ತರ ಮೇಲೆ ಬೇಗ ಸಂತೋಷಗೊಳ್ಳುವಂತಹ ದೇವತೆ ಅಂದ್ರೆ ಆ ರುದ್ರದೇವರು. ಅವರು ಶುಕಾಚಾರ್ಯರಾಗಿ ಇವತ್ತು ಆ ಪರೀಕ್ಷಿತನ ಉದ್ಧಾರಕ್ಕೆ ಅಂತ ಅವ ಮಾಡುವ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ, ಸಮಗ್ರವಾದ ಭಾಗವತದ ಉಪದೇಶವನ್ನು ತಾನು ಮಾಡಲಿಕ್ಕೆ ಒಂದು ಕಡೆಗೆ ನಿಲ್ಲದಂತಹ ಸನ್ಯಾಸಿಗಳು 7 ದಿವಸ ಒಂದೇ ಕಡೆಗೆ ನಿಲ್ತೀನಿ ಅಂತ ಇಂಥ ಪರೀಕ್ಷಿತನಂಥ
ಮುಂದೆ ಬರುವಾಗ ಹೇಳ್ತಾನ್ರಿ, ಹಸಿವೆ ನೀರಡಿಕೆ ಮರೆತು ಹೋಗ್ಯದ್ ನನಗ ಅಂತ. ಅಂಥ ಕೇಳುವಂಥವರಿದ್ದಾಗ ಶುಕಾಚಾರ್ಯಂತ ಹೇಳುವಂಥವ್ರು ಒಂದೇ ಕಡೆಗೆ ಬಂದು ತಾವು ಉಪದೇಶ ಮಾಡ್ಲಿಕ್ಕೆ ಸಾಧ್ಯ ಅದ. ಆಚಾರ ಮತ್ತು ನಮ್ದು ಛಾದ ಟೈಮ್ ಆಗ್ಯದ, ಮತ್ತು ನಾವು ಹೆಂಗೆ ಮಾಡೋಣ ಅಂತ ವಿಚಾರ ಮಾಡ್ಲಿಕ್ಕೆ ಹತ್ರ ಭಾಗವತ ಸಿಗೋದು ಅಲಭ್ಯ ಅಂತ ಆಗ್ತದೆ. ಹಾಗಾಗಿ ಎಲ್ಲ ಕಾಲಕ್ಕೂ ಕೂಡ ಆ ಶುಕಾಚಾರ್ಯರ ಸ್ಮರಣವನ್ನು ನಾವು ಮಾಡಬೇಕು. ಅವರ ಸ್ಮರಣದಿಂದ ನಮ್ಮ ಮನಸ್ಸು ಶುದ್ಧವಾಗ್ತದೆ. ಅವರ ಕರುಣೆಯಿಂದ ಹೇಳಿದ ಆ ಭಾಗವತವನ್ನು ಕೇಳುವುದರಿಂದ ದೇಹ, ಆತ್ಮ, ಜೀವನ ಎಲ್ಲವೂ ಶುದ್ಧವಾಗಿ ಹೋಗ್ತದೆ. ಅಂಥ ಮಹಾನುಭಾವರು ಪರೀಕ್ಷಿತನಿಗೆ ಉದ್ಧಾರ ಮಾಡಲಿಕ್ಕೆ ಅಂತಲ್ಲಿ ಬಂದಾರೆ. ಅವರಿಬ್ಬರ ಸಂವಾದದಿಂದ ದ್ವಿತೀಯ ಸ್ಕಂದ ಪ್ರಾರಂಭವಾಗ್ತದೆ. ಪ್ರಥಮ ಸ್ಕಂದವನ್ನು ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಪ್ರಾಣಂತರ್ಗತ ವೇದವ್ಯಾಸ ದೇವರಲ್ಲಿ ಗ್ರಂಥ ಪ್ರತಿಪಾದನಾದ ಕೃಷ್ಣನಲ್ಲಿ ಸಮರ್ಪಣೆಯನ್ನು ಮಾಡಿ ನಾಳೆಯಿಂದ ಎರಡನೇ ಸ್ಕಂದದ ಶ್ರವಣವನ್ನು ವಿಶೇಷವಾಗಿ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.